ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ. ಧೂಮಪಾನ ಮದ್ಯಪಾನದಿಂದ ಸಾವು ಉಂಟಾಗುತ್ತದೆ. ಸಿಗರೆಟ್ ಸ್ಮೋಕಿಂಗ್ ಅಂಡ್ ಆಲ್ಕೋಹಾಲ್ ಕನ್ಸಂಪ್ಷನ್ ಆರ್ ಇಂಜೂರಿಯಸ್ ಟು ಹೆಲ್ತ್. ಇಟ್ ಕಾಸಸ್ ಕ್ಯಾನ್ಸರ್. ಸರ್, ಊರ್ ಬಂತು. ತಗೊಳ್ಳಿ. ಈ ತಲ್ಕಾರ್ಗೆ ಹೋಗೋ ರೂಟ್ ಯಾವುದು? ಹಿಂಗೆ ಉತ್ತರಕ್ಕೋಗಿ. ಮನೆ ಏನೋ ಇದೆ, ಮನೆ ಏನೋ ಇದೆ. ಏನು? ಅಣ್ಣ ಅಣ್ಣ, ನಮಸ್ತೆ. ಪ್ರಧಾನ ಫಾದರ್ ಕಳಿಸಿದ್ದಾರೆ. ಫಾದರ್ ಯಾರು ಹೇಳಿದ್ರು ಇಲ್ಲಿ ಕೆಲಸ ಖಾಲಿ ಇದೆ ಅಂತ? ಚರ್ಚಲ್ಲಿ ಭೇಟಿಯಾದ ಕೇಳಿದ್ರು, ನೋಡ್ತೀನಿ ಅಂತ ಹೇಳಿದ್ದೆ. ಏನ್ ನಿನ್ನ ಹೆಸರು? ಉಲಾನಾನ್. ಎಲ್ಲಿಂದ? ಸ್ವಲ್ಪ ನಾರ್ತಿಂದ. ಅದೇನು ನಾರ್ತ್ ಅಂದ್ರೆ ಊರ್ಗೆ ಹೆಸರಿಲ್ವಾ? ಉಜ್ಜಯಿನಿಪುರ. ಗಾಡಿ ಏನೋ ಒಂದು 10-20 ಇದಾವೆ, ಯಾವ್ದ್ರಲ್ಲೂ ಕೆಲಸ ಖಾಲಿ ಇಲ್ಲ ಅನ್ಸುತ್ತೆ. ಫಾದರ್ ಕಳ್ಸಿರೋದ್ರಿಂದ ಇಲ್ಲ ಅನ್ನಕ್ಕಾಗ್ತಿಲ್ಲ. ಎಷ್ಟಿದೆ ಕೈಯಲ್ಲಿ? 2000. ತಗೊಳ್ಳಿ. ಅಯ್ಯೋ, ಏನಿದೆಲ್ಲ ಕಾಣಿಕೆ ಉಂಡಿ ಹೊಡೆದಾಗ ತಂದಿದೀಯಾ? ಹಾಗೇನಿಲ್ಲ. ಫಾದರ್ ರೆಕಮೆಂಡೇಶನ್ನು ಎಣ್ಸಿ ಒಳಗಡೆ ಇಟ್ಟಿರು. 2000 ರೂಪಾಯಿ ಇದೆ. ನಮಸ್ಕಾರ ಮಾಡಿದ್ ಸಾಕು. ಆಫೀಸ್ ಹತ್ರಕ್ಕೆ ಹೋಗಿ ಮ್ಯಾನೇಜರ್ನ ಕಾಣು, ಫೋನ್ ಮಾಡಿ ಹೇಳ್ತೀನಿ. ಸರಿ.
ನಿನ್ ಹೆಸರೇನಂದೆ? ಉಲಾಹನಾನ್. ಓ ಉಲಾಹನಾನ್. ನಿನ್ ಮುಖ ನೋಡ್ರೆ ಪ್ರಪಂಚನೇ ಕೈಲಿ ಇಟ್ಕೊಂಡ್ರಂಗಿದ್ಯಾ. ಯಾರ್ ನೀನು? ಸಾವ್ಕಾರು ಫೋನ್ ಮಾಡಿ ಹೇಳಿದ್ರಲ್ಲ, ಉಲಾಹನಾನ್. ನಾನೇ ಮ್ಯಾನೇಜರ್ ಸೀತಾರಾಮಯ್ಯ. ನಮಸ್ಕಾರ. ನಾನ್ ಅಹಮದ್ ಖಾನ್, ಡ್ರೈವರ್, ಉಡುಪಿ ಕುಂದಾಪುರ ರೂಟ್, ಘಾಟ್ ಸೆಕ್ಷನ್. 82ರಿಂದ 87ರವರೆಗೂ ನೆಲಮಂಗಲ ನಾರಾಯಣ ಟ್ರಾನ್ಸ್ಪೋರ್ಟ್ ಮುಚ್ಚೋಯ್ತು. 87ರಿಂದ 89ರವರೆಗೂ ಚನ್ನಪಟ್ಟಣ ಚಕ್ರಿ ಟ್ರಾನ್ಸ್ಪೋರ್ಟ್ ಮುಚ್ಚೋಯ್ತು. 89ರಿಂದ ಇಲ್ಲಿ ತಲ್ಕಾರ್. ಇನ್ನಿದು ಇತಿಹಾಸ ಹೇಳಿ ನಿಲ್ಸು. ಹೌದು, ನೀನ್ ಎಷ್ಟು ಕೊಟ್ಟೆ? ಎಷ್ಟು ಕೊಟ್ಟೆ? ದುಡ್ಡು ಎಷ್ಟು ಕೊಟ್ಟು ಬಂದೆ? 2,000. ನಾನ್ ಹೇಳಿಲ್ವಾ ಸ್ವಾಮಿ, ತಾಮಸ್ ಸಾವ್ಕಾರ ಅಲ್ವಾ? ಕ್ಲೀನರ್ ಹತ್ರನೂ ಸೆಕ್ಯೂರಿಟಿ. ಅಳ್ತಿರೋ ಸೈತಾನ್ ಕಣ್ಣೀರ್ ಕುಡಿಯೋ ಸಾವ್ಕಾರ ಅವನು. ಲೇ ಅಹಮದ್ ಖಾನ್, ಬೇಡ. ಚಕ್ರಿ ಟ್ರಾನ್ಸ್ಪೋರ್ಟ್ ಅಲ್ಲ ಇದು, ತಲಕಾರ್ ಇದು. ಬಾಯಿ ಮುಚ್ಕೊಂಡು ಸುಮ್ನಿರು, ತಲೆ ಹೋಗುತ್ತೆ ತಲೆ. ಅನುಭವ ಇದೆಯಾ ನಿಂಗೆ? ಇದಕ್ಕೂ ಮುಂಚೆ ಯಾವ್ದಾರ ಗಾಡಿಲಿ ಕೆಲಸ ಮಾಡ್ರ ಅನುಭವ ಇದೆಯಾ? ಇಲ್ಲ. ಹಾಗಾದ್ರೆ 17 ಕುಂದಾಪುರ ರೂಟೇ ಫಸ್ಟ್ ಟ್ರಿಪ್. ಅಮ್ಮ ಅಹಮದ್ ಖಾನ್, ಕರ್ಕೊಂಡೋಗಪ್ಪ. ನಿಲ್ಲು. ಚೆನ್ನಾಗಿ ಕೆಲಸ ಕಲ್ತ್ಕ. ಕ್ಲೀನರ್ ಅಂತೂ ನೋಡಲ್ಲ, ನೆಲ ಮುಟ್ಟಿಸ್ದೆ ಮೇಲೆ ಕಳಿಸ್ಬಿಡ್ತೀನಿ. ನಾಯಿ ಬಗಳ್ತು. ಹಾಡ್ ಹೇಳ್ತಿದ್ದೆ ಸ್ವಾಮಿ. ನಾಯಿ ಮರಿ ತಿಂಡಿ ಬೇಕೆ, ತಿಂಡಿ ಬೇಕು, ತೀರ್ಥ ಬೇಕು, ಎಲ್ಲ ಬೇಕು. ಅತ್ತ ಇದು ಡ್ರೈವರ್ ಸೀಟು ಅಂದ್ರೆ ನಂದು. ಕ್ಲೀನರ್ದು ಆ ಕಡೆ. ಯೂನಿಫಾರ್ಮ್ ನಾಳೆ ಕೊಡ್ತಾರೆ. ಅತ್ತು ಅಯ್ಯೋ ಲೇ ಉಲಹನಾನ್, ಹೇಳಿ. ಮೊದಲನೇ ಸಾರಿ ಅಲ್ವಾ, ದೇವ್ರ ಹೆಸರು ಹೇಳ್ಕೊಂಡು ಒಂದು ಡಬಲ್ ಹೊಡಿ. ನಾಗವಲ್ಲಿ ಅತ್ತೆ, ಗಂಡಸಲ್ಲ ಹಿಂದೆ ಅತ್ತೆ. ಗಂಡಸು ನೀವು ಹಿಂದೆ ಐತಿ. ನಾ ಕ್ಲೀನರು, ಸಾವುಕಾರ ಅಲ್ಲ ಕ್ಲೀನರು. ಹಿಂದೆ ಆಯ್ತು ನೀನು. ಅತಿಲ್ಲ ಅತಿಲ್ಲ. ನೋಡ್ಕೊಂಡ್ ನಿಂತ್ಕೊಂಡೆ, ಒಂದೊಂದೇ ಕೈಗೆ ಹಾಕೋ. ಇಟ್ಕೋ. ಇದನ್ನ ಹಿಡ್ಕೋ. ಅಯ್ಯ ಚೊಕ್ಕ ಚೊಕ್ಕ ಚೊಕ್ಕ. ಒಬ್ಬ ಚಕ್ಕ ಇಳಿಬೇಕಲ್ಲ ಇಲ್ಲಿ. ಚೊಕ್ಕ ಇಳಿ. ನೀನತ್ತು. ಸಿಂಗನಹಳ್ಳಿ 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 ಇಳಿಯೋ ಬನ್ನಿ. ಸಿಂಗನಹಳ್ಳಿ ಇರಿ ಅಲ್ಲಿರಿ. ಪುಟ್ಟಿ ಬಾಯಿಲಿ. ನೀವು ಬನ್ನಿ. ಏನ್ ನೀನ್ ಮಾಡ್ತಿರೋ ಕೆಲಸ? ಸರಿ ಸರಿ. ಈಗತಿ ರೈಟ್. ತಿಕ್ಲಾಪುರ 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 ತಿಕ್ಲಾಪುರ. ಯಾರು ಬರ್ತಿರಲ್ಲ? ತಿಂಬಳಾಪುರ ತಿಂಬಳಾಪುರ. ಉಲಹನಾನ್ ಹಿಂದೆ ನೋಡು. ರೈಟ್ ಬರ್ಲಿ. ರೈಟ್ ರೈಟ್. ಅಯ್ಯೋ ಇನ್ ಸ್ವಲ್ಪ ಹೋಗ್ಲಿ. ಅಮ್ಮೋರೆ, ಎಲ್ಲಿ ನಿಂತ್ಕೊಂಡ್ರೆ ಎಲ್ಲಾರ್ಗು ಕಾಣಿಸುತ್ತಾ? ಹಾಗಾದ್ರೆ ಇಳಿ ಕೆಳಗೆ ಸಾಕು. ಈಗೆಲ್ರಿಗೂ ಕಾಣಿಸುತ್ತೆ. ಆದ್ರೂ ಅಮ್ಮ, ನನ್ಗೊಂದು ಅನುಮಾನ. ಏನೋ ಅದು? ಅಲ್ಲಮ್ಮ, ಈ ಬೆನ್ನಿ ಆಚಾರಿ ಅಂತ ಹೇಳಿದ್ರೆ ಸ್ವಲ್ಪ ಹಳೆ ಹೆಸರು ಕೇಳ್ದಂಗ ಆಗ್ತಿಲ್ವಾ? ಡಾಕ್ಟರ್ ಪೆನ್ನಿ ಫಿಲಿಪ್ ಇದಲ್ವಾ ಫ್ಯಾಷನ್? ಅಪ್ಪನ ಹೆಸರು ಸೇರಿಸಿ. ಅದು ಒಂದ್ ಫ್ಯಾಷನ್. ಆಚಾರ್ಯ ಹೆಸರು ಮೊದ್ಲು ಬಂದಿದ್ದು, ಅದಾದ್ಮೇಲೆ ಫಿಲಿಪ್ ಹುಟ್ಟಿದ್ದು, ಅದು ಆದ್ಮೇಲೆ ಬೆನ್ನಿ ಹುಟ್ಟಿದ್ದು. ಗೊತ್ತಾಯ್ತಾ? ಆಚಾರ್ಯ ಇಲ್ದೇ ಇರೋ ಫ್ಯಾಷನ್ ಏನೂ ಬೇಡ. ಯಾಕೆ ಇಷ್ಟೊತ್ತಾದ್ರೂ ಇನ್ನೂ ಬಂದಿಲ್ಲ? ಲೇ ತಮ್ಮಯ್ಯ, ನೀನ್ ನೋಡ್ತಿರೋ, ಇನ್ನು ಈ ಆಚಾರ್ಯ ಮನೆ ಮುಂದೆ ನನ್ ಚಿಕ್ಕ ಡಾಕ್ಟರ್ನ ನೋಡಕ್ಕೆ ರೋಗಿಗಳು ಕ್ಯೂ ನಿಂತ್ಕೋತಾರೆ.
ಏನದು? ಏನು ಹೇಳ್ದೆ ನೀನು? ಅಲ್ಲಪ್ಪ ಅದು ಓ ಇಷ್ಟಕ್ಕೆ ಗಾಬರಿ ಆಗಂಥದ್ದೇನಿಲ್ಲ. ಎಲ್ಲರೂ ಈ ಥರನೇ. ಮೊದಲನೇ ಸರಿನೇ ಪಾಸ್ ಆಗೋದಕ್ಕೆ ಇದೇನು 1ನೇ ಕ್ಲಾಸ್ 2ನೇ ಕ್ಲಾಸ್ ಅಲ್ಲ, MBBS. ಅರ್ಥ ಆಗ್ಲಿಲ್ಲ. ಅರ್ಥ ಆಗಿಲ್ವಾ? ಏನದು? ಸರಿಯಾಗಿ ಹೇಳ. ನಾನು ಫೇಲ್ ಆದೆ ಅಪ್ಪ. ಅಯ್ಯೋ ದೇವ್ರೇ, ನನ್ಗೇನು ಗೊತ್ತಾಗ್ತಿಲ್ವೇ? ನಾನು ಏನು ಕೇಳಿಸ್ಕೊಂಡೆ ಈಗ? ಫೇಲ್ ಆಗಿ ಬಂದಿದ್ಯಲ್ಲೋ. ಅಯ್ಯೋ ದೇವ್ರೇ, ನಮ್ಮ ಅಮ್ಮನ ಹತ್ರ ಏನು ಹೇಳ್ಬೇಕೀಗ? ಅಜ್ಜಿಗೆ ಏನು ಹೇಳ್ಬೇಡಿ, ಅದಕ್ಕೆ ನಾನು ಅಪ್ಪನ ಹತ್ರ ಹೇಳ್ದೆ. ಅಮ್ಮಂಗೆ ಹೇಳ್ದೆ? ಅಜ್ಜಿ ಗೊತ್ತಾದ್ರೆ ಏನಾಗುತ್ತೆ ಗೊತ್ತಲ್ವಾ ನಿಮ್ಗೆ? ಆಚಾರ್ಯ ಮನೆಯಲ್ಲಿ ಭೂಕಂಪ ಬರುತ್ತೆ. ಇದನ್ನ ನೆನ್ಸ್ಕೊಂಡ್ರೆ ನನ್ನ ಎದೆನೇ ಹೊಡೆದೋಗ್ತಿದೆ. PUC 5ನೇ ಸರಿ ಪಾಸ್ ಆಗಿರೋ ನಿನ್ನ ಅಡ್ಕೆ ಮರಿದ ದುಡ್ಡಲ್ಲಿ ಅಲ್ವಾ ಆಂಧ್ರ ಕಳಿಸಿದ್ದು. ಈಗ ನೋಡು, ಮೊಮ್ಮಗ ಡಾಕ್ಟರ್ ಆಗಿದ್ದಾನೆ ಅಂತೇಳಿ ಊರಲ್ಲಿ ಎಲ್ರಿಗೂ ಹೇಳ್ಕೊಂಬಂದಿದ್ದಾಳೆ. ಇಷ್ಟು ಸಾಲದು ಅಂತ ಆಚಾರ್ಯ ಜಾಕೋಬ್ ಮೆಮೋರಿಯಲ್ ಆಸ್ಪತ್ರೆಗೆ ಪಾಯ ಹಾಕೋಕೆ ಮುಹೂರ್ತ ಗೊತ್ತು ಮಾಡಿದ್ದಾಳೆ. ಫೇಲ್ ಆಗಿದ್ದೀನಿ ಅಂತ ಹೇಳೋಕೆ ಇಲ್ಲಿವರೆಗೆ ಯಾಕೋ ಬಂದೆ? ಅಲ್ಲೇ ಇದ್ರೆ ಆಗ್ತಿರ್ಲಿಲ್ವಾ? ಅದೆಂಗಾಗುತ್ತೆ? ಪ್ರತಿದಿನ ನಾನು ಎಬ್ರಿಸ್ತಾ ಇದ್ದ ಅಜ್ಜಿ ಫೋನ್ ತಾನೆ, ಪಾಸ್ ಆಯ್ತಾ ಅಂತ. ಅಜ್ಜಿಗೆ ಬೇಜಾರು ಮಾಡಿಸ್ಬಾರ್ದಂತ ನಾನು ಪಾಸ್ ಆದೆ ಅಂತ ಹೇಳಿದೆ. ಹಾಗಾದ್ರೆ ನೇರವಾಗಿ ಇಲ್ಲಿಗೆ ಬಂದ್ಬಿಡಂತ ಅಂದ್ಲು. ಇದು ನನಗೆ ನಿಮಗೆ ಮಾತ್ರ ಗೊತ್ತಿರೋದು. ನೀನೇನಾದರೂ ಒಂದು ಮಾಡಿ ಮ್ಯಾನೇಜ್ ಮಾಡಲೇಬೇಕು. ಮುಂದಿನ ಸರಿ ಲಕ್ಕಿದ್ರೆ ಗ್ಯಾರಂಟಿ ಪಾಸ್ ಆಗ್ತೀನಿ, ಇದು ಸತ್ಯ. ಲೋ, ಲಂಚ ಏನಾದ್ರು ಕೊಟ್ರೆ ನಡೆಯುತ್ತಾ? ದುಡ್ಡು ಕೊಟ್ರೆ ಹೆಂಗಾಗುತ್ತೆ? ಪರೀಕ್ಷೆ ಬರೀಬೇಕಲ್ಲ. ನಾನು ಮನ್ಸು ಮಾಡಿದ್ರೆ ನಿಮ್ಮ ಹತ್ರನೂ ಮುಚ್ಚಿಡ್ಬೋದಿತ್ತು. ಯಾವತ್ತಾದರೂ ಗೊತ್ತಾದಾಗ ನನಗಾದ್ರೂ ನೀನು ಹೇಳ್ಬೋದಿತ್ತಲ್ಲ ಅಂತ ನೀನು ಕೇಳಿದ್ರೆ ಅದಕ್ಕೆ ಅಂತ. ಸದ್ಯಕ್ಕೆ ಅಮ್ಮಂಗೆ ಗೊತ್ತಾಗೋದು ಬೇಡ ಅನ್ಕೊಂಡ್ರು. ಸೆಪ್ಟೆಂಬರ್ಗಾದ್ರೂ ಪಾಸ್ ಆಗ್ತೀನೋ? ಸೆಪ್ಟೆಂಬರಾ? ಸೆಪ್ಟೆಂಬರಲ್ಲಾದರೆ ಪಾಸ್ ಆಗ್ತೀನಪ್ಪ, ಖಂಡಿತ. ಅಪ್ಪ, ಇನ್ನೊಂದು ವಿಷಯ. ಸೆಪ್ಟೆಂಬರ್ ಎಕ್ಸಾಮ್ ಪ್ರಿಪೇರ್ ಆಗೋದಕ್ಕೆ ನಾನು ಸ್ವಲ್ಪ ಬೇಗ ಹೋಗ್ಬೇಕು. ಇದು ಕೂಡ ಅಜ್ಜಿ ಹತ್ರ ಹೇಳಿ ನೀವೇ ಒಪ್ಪಿಸ್ಬೇಕು. ನೀ ನನಗೆ ಹುಚ್ಚಿಡಿಸ್ದೆ. ಹತ್ತು ಗಾಡಿ. ಅಜ್ಜಿ, ಬೆನ್ನಿ ಅಣ್ಣ ಬಂದ್ರು. ಅಜ್ಜಿ ಅಜ್ಜಿ ಅಜ್ಜಿ, ಬೆನ್ನಿ ಅಣ್ಣ ಬಂದ್ರು. ಅಜ್ಜಿ, ಬೆನ್ನಿನ? ಡಾಕ್ಟರ್ ಬೆನ್ನಿ ಅಂತ ಹೇಳೋ. ಅದೇ ಡಾಕ್ಟರ್ ಬೆನ್ನಿ. ಅಜ್ಜಿ ಬೆನ್ನಿ, ಈ ಅಜ್ಜಿ ನಿಂಗೋಸ್ಕರ ಎಷ್ಟೊತ್ತಿಂದ ಕಾಯ್ತಿದ್ದಾಳೆ ಗೊತ್ತಾ? ಯಾಕಿಷ್ಟು ಲೇಟಾಗಿ ಬಂದೆ? ಅದು ಅಜ್ಜಿ, ಬರೋ ದಾರಿಲಿ ಅಪ್ಪ. ತಗೋ, ಇದನ್ನು ಸ್ವಲ್ಪ ತಿನ್ನು. ಏನೇ ಆದ್ರೂ ನಾನಿದ್ದೀನಿ. ಸಾಕ್ ಬಿಡಜ್ಜಿ. ಏಯ್, ನಿಮ್ಮಪ್ಪನ್ ನೋಡು. ಚಿಕ್ಕ ವಯಸ್ಸಲ್ಲಿ ಇದೇ ತರ ಊಟ ತಿನ್ಸಿದ್ದಕ್ಕೆ ನೋಡ್ ಹೇಗಿದ್ದಾನೆ. ಲೋ ಬೆನ್ನಿ, ನಿನಗ್ ನೆನ್ಪಿದ್ಯಾ ಜನ್ನಾಪುರ ಜಾನ್ಪಾಲ್? ಅವನಿಗ್ ತುಂಬಾ ಹುಷಾರಿಲ್ಲ. ತೋರ್ಸೋಣ ಅಂದ್ರೆ ಒಳ್ಳೆ ಡಾಕ್ಟ್ರೂ ಇಲ್ಲ. ನೀನ್ ಬರ್ತಿದ್ಯಾ ಅಂತ ಹೇಳಿ ಅವನಿಲ್ ಕರ್ಕೊಂಬರಕ್ ಹೇಳಿದ್ದೀನಿ. ಏನಾಯ್ತು ಬೆನ್ನಿ? ಅವನಿಗೆ ಸ್ವಲ್ಪ ನೀರ್ ಕೊಡು. ಮೆದುಳಲ್ಲಿ ಅವನ್ಗೆ ಹ್ಯೂಮರ್ ಅಂತೆ. ಅಯ್ಯೋ, ಏನಾಯ್ತು ಬೆನ್ನಿ? ನತ್ತಿಗೆ ಇರ್ತು. ಜಾನ್ಪಾಲ್ ಕಾಯಿಲೆ ಕಡಿಮೆ ಆಗೋದಕ್ಕೆ ಇರೋ ಬರೋ ಚರ್ಚ್ನೆಲ್ಲ ಸುತ್ಕೊಂಬಂದ್ಲು ಅವನ್ ಹೆಂಡ್ತಿ. ಅದೇ ಅಮ್ಮ, ಈ MBBS ಮಾತ್ರ ಪಾಸ್ ಆದ್ರೆ ಏನೂ ಯೂಸ್ ಇಲ್ಲ. ಇನ್ನೂ ಏನೋ ಓದ್ಬೇಕಾಗುತ್ತೆ. ಮತ್ತೊಂದು MBBS FRADO ಏನದು? FROD ಫ್ರಾಡ್ ಅಪ್ಪ. FRCS ಈಗ ಅಮೆರಿಕಕ್ಕೆ ಹೋಗಿ ಓದ್ಬೇಕು ಅನ್ನೋ ಪ್ಲಾನ್ ಇದೆ. ಇದೆಲ್ಲ ನಮ್ ಕೈಲಾಗುತ್ತಾ? ಅಮೆರಿಕದವರು ಹೈದರಾಬಾದಲ್ಲಿ ಒಂದು ಬ್ರ್ಯಾಂಚ್ ಶುರು ಮಾಡಿದ್ದಾರೆ. ಬೇಗ ವಾಪಸ್ ಹೋದ್ರೆ ಅದನ್ನು ಓದ್ಬೋದು. ಆಗ ಅಜ್ಜಿ ಊರೆಲ್ಲ ತಲೆ ಎತ್ಕೊಂಡು ಎಮ್ಮೆ ನೋಡಾಡ್ಬೋದು. ಬೇಡ, ಯಾವ ಊರ್ಗೂ ನೀನೀಗ ಹೋಗಂಗಿಲ್ಲ. ಈ ಊರ್ ಜನಕ್ಕೆ ನೀನಿಷ್ಟೋದಿರೋದೇ ಸಾಕು. ಮನೇಲೊಬ್ಬ ಡಾಕ್ಟರ್ ಇರ್ಬೇಕು ಅನ್ಕೊಳ್ತಿದ್ದೆ, ಅದ್ ನಡೀತು. ಅಜ್ಜಿ, ಐಟಮ್ ಸಿಕ್ತಜ್ಜಿ. ಇದ್ರಲ್ಲಿ 5-6 ಐಟಮ್ ಇದೆ. ಇನ್ನೊಂದೇ ಒಂದು ಆಸೆ ಮಾತ್ರ ನಂಗಿರೋದು. ನಿನ್ ಮದ್ವೆ ಆಗಿ
ಈ ಮನೆ ತುಂಬಾ ಮಕ್ಳು ಓಡಾಡ್ಕೊಂಡಿರೋದನ್ನ ನೋಡ್ಬೇಕು ಅನ್ನೋದೇ ಈ ಅಜ್ಜಿ ಆಸೆ. ಅಯ್ಯೋ, ಸಮಸ್ಯೆ ಮೇಲೊಂದು ಸಮಸ್ಯೆ. ಬೈಬಲ್ ಮತ್ತೆ ಬೈಬಲ್. ಇವ್ರಿಗೂ ಸನ್ಯಾಸಿಗಳಿಗೂ ಬೇರೆ ಏನು ವ್ಯತ್ಯಾಸ ಕಾಣ್ತಾ ಇಲ್ಲ. ಈ ಅಜ್ಜಿಗೆ ಇವೆಲ್ಲ ಎಲ್ಲಿಂದ ಸಿಗ್ತವೆ? ನನಗೀಗ ಮದ್ವೆ ಅಂತೂ ಬೇಡ. ಅಪ್ಪ, ಅಜ್ಜಿಗೆ ಸ್ವಲ್ಪ ಅರ್ಥ ಆಗಂಗೆ ಹೇಳು. ಅಪ್ಪ ಹೇಳ್ತಾರೆ, ನೀನ್ ಕಾಯ್ಕೊಂಡಿರು. ಏನೇ ಅದು ಹೊಸ್ದಾಗಿ ಹೇಳ್ತಿದ್ಯಾ? ಇರೋದೊಬ್ಬ ಮಗ, ಅವನ್ ಮದ್ವೆ ಬಗ್ಗೆ ತೀರ್ಮಾನ ತಗೊಳಕ್ಕೆ ಅಪ್ಪ ಅಮ್ಮಂಗೂ ಸ್ವಾತಂತ್ರ್ಯ ಇಲ್ಲ ಅಂದ್ರೆ ನಿಮ್ಮಮ್ಮ ಹೇಳಿದ್ದನ್ ಕೇಳೋದೊಂದ್ ಬಿಟ್ರೆ ಬೇರೇನಾಗುತ್ತೆ ನಿಮ್ ಕೈಲಿ? ನನ್ ಕೈಲಾಗಲ್ವಾ? ಹುಡ್ಗ ನಿಂತಿದ್ದಾನೆ, ಸುಮ್ನೆ ಹಿಂಸೆ ಕೊಡ್ಬೇಡ. ನಾನೆಲ್ಲ ಕೇಳ್ಕೊಂಡ್ ನಿಂತಿದ್ದೀನಿ ಅಂದ್ರೆ ನಾನು ಬೆಳೆಸಿರೋದೇ ಆತರ. ನಿಮ್ಮನೆಯವ್ರ ತರ ಗಾಳಿಗೆ ಬೆಳೆಸಿಲ್ಲ. ಬೇಡ, ನಮ್ಮನೆ ವಿಷಯ ಮಾತಾಡ್ಬೇಡ. ನಿಮ್ಮನೆಯವ್ರೆ ಅಲ್ಲಿಗೆ ಬಂದ್ ಹೆಣ್ ಕೇಳಿದ್ದು, ನಿಮ್ಮನ್ನೇನು ಹುಡುಕೊಂಡ್ ಬರ್ಲಿಲ್ಲ. ಏನೋ 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 ನಮ್ಮನೆಯವರು ಅಲ್ಲಿಗೆ ಬಂದಿದ್ರಾ? ಕೇಳ್ದೇನೋ ಮಗನೇ, ನಾವು ಅಲ್ಲಿಗೆ ಹೋಗಿದ್ವಂತೆ. ಏನೇ ಅಡಿಕೆ ತೋಟದಲ್ಲಿ ತೂಕ ಮಾಡುವಾಗ ನಿನ್ನ ಪ್ರೀತಿಯ ತಮ್ಮ ವರ್ಗೀಸು ನನ್ನ ಅಪ್ಪನ ಹತ್ರ ಹೇಳಿದ್ದು ಈಗ್ಲೂ ಕಿವಿಲೇ ಇದೆ. ಯಾಕಪ್ಪ ದೇವ್ರೆ ಇಂಥ ಸಮಸ್ಯೆನ್ ಕೊಟ್ಟೆ? ಈಗ ಸಮಸ್ಯೆ ಆಗಿರೋದ್ ನನಗ್ ತಾನೆ. ಏನೇ ಸಮಸ್ಯೆ ಅದು? ಏನೇ ಸಮಸ್ಯೆ ಅದು? ಏನೇ ಸಮಸ್ಯೆ ಅದು? ಅಂದ್ರೆ ನೀವಿಬ್ರು ಜಗಳಾಡದ್ ಬಿಟ್ಟು ನನ್ ವಿಷಯ ಹೇಳಿಪಾ. ನಿನ್ ವಿಷಯ ಅದು ಅಜ್ಜಿ ತೀರ್ಮಾನ ಮಾಡುತ್ತೆ. ಹಿಂಗ್ ನಿಂತ್ಕೊಂಡಿದ್ರೆ ಕೆಲಸ ನಡೆಯಲ್ಲ, ಬೇಗ ಹೋಗ್ಬೇಕು. ಅಯ್ಯೋ, ಚಿಕ್ಕ ಹುಡುಗನ ಹತ್ರ ಒದೆ ತಿನ್ಕೊಂಡು ಹಿಂಗೆ ನಿಂತಿರೋದು ನೋಡಿದ್ರೆ ನನಗೆ ಹೊಟ್ಟೆ ಉರಿಯುತ್ತೆ. ಬಾ ಬಾ ಬಾ. ಏನೋ ಫಿಲಿಪ್ ಇದು ಒಳ್ಳೆ ಯುದ್ಧಕ್ಕೆ ನಿಂತವ್ರೆ. ಏನ್ರೋ ಇದೆಲ್ಲ? ಅಮ್ಮವ್ರು ಹೇಳಿದ್ರು ಬಸ್ನವರೇನೋ ಪ್ರಾಬ್ಲಮ್ ಮಾಡಕ್ ಬರ್ತಾರಂತೆ, ಅವ್ರನ್ನ ವಿಚಾರಿಸ್ಕೊಳಕ್ಕೆ. ಸಮಸ್ಯೆನಾ? ಏನ್ ಸಮಸ್ಯೆ? ಬಸ್ ಕ್ಲೀನರ್ನ ಬೆನ್ನಿ ಹೊಡೆದ್ಬಿಟ್ಟಾರಂತೆ, ಅದನ್ನ ಕೇಳಕ್ ಬರ್ತಾವ್ರೆ. ಯಾಕೇನಾಯ್ತು? ಓಹ್, ಏನಿಲ್ಲ ಫಾದರ್, ಆ ತಲ್ಕಾರ್ ಬಸ್ಸು ನಮ್ ಕಾರಿಗೆ ಡಿಕ್ಕಿ ಹೊಡಿತು. ಬೆನ್ನಿ ಕಾರಿಂದ ಇಳಿದು ಆ ಕ್ಲೀನರ್ಗೆ ಒಂದು ಕೊಟ್ಟ. ಅದನ್ನ ಕೇಳಕ್ ಯೂನಿಯನ್ ಅವ್ರು ಬರ್ತಿದಾರಂತೆ. ಒಂದೆರಡು ಒಳ್ಳೆ ಮಾತು ಹೇಳಿ ಸಮಾಧಾನ ಮಾಡೋದ್ ಬಿಟ್ಟು ಅವ್ರದ್ದು ವಿಚಾರಿಸ್ಕೊಳೋದಕ್ಕೆ ಅಮ್ಮ ಬಿಟ್ಟಿರೋದು. ನಮ್ಮ ಅಮ್ಮಂಗೆ ಇದೇನ್ ಕಾಯಿಲೆನೋ ಏನೋ, ಸುಮ್ಮನೆ 4 ಜನ ಆಡ್ಕೊಳೋತಾರ. ಸೋತೆ ಇಲ್ಲ, ಸೋತೆ ಇಲ್ಲ, ರಕ್ತಕ್ಕೆ ರಕ್ತ, ಜೀವಕ್ಕೆ ಜೀವ. ಕಾರ್ಮಿಕರ ಮೈ ಮುಟ್ಟಿದ್ರೆ ಬೆಂಕಿಯಲ್ಲಿ ಸರಸಾಡ್ದಂಗೆ. ನಾನು ಅವ್ರ ಹತ್ರ ಮಾತಾಡಿ ನೋಡ್ತೀನಿ. ನಿಲ್ಲಿ ನಿಲ್ಲಿ, ನಿಮ್ಗೆ ಏನ್ ಬೇಕೀಗ? ಫಾದರ್, ನೀವ್ ಇದ್ರಲ್ಲಿ ತಲೆ ಹಾಕ್ಬೇಡಿ, ಇದು ಚರ್ಚ್ ವಿಷಯ ಅಲ್ಲ, ಬೇರೆನೇ ಇದೆ, ನಾವೇ ಬಗೆಹರಿಸ್ಕೊಂತೀವಿ. ಏಯ್ ಬರ್ರ. ನಾ ಹೇಳೋದನ್ನ ಕೇಳಿ, ವಿಷಯ ಗೊತ್ತಿಲ್ಲದೆ ಏನು ಮಾಡಕ್ ಹೋಗ್ಬಾರ್ದು, ಕೂತ್ಕೊಂಡು ಮಾತಾಡ. ಇದಂಗ್ ಮಾತಾಡಿದ್ರೆ ಮುಗಿಯೋ ಸಮಸ್ಯೆ ಅಲ್ಲ ಫಾದರ್, ಅದು ಅವ್ರಿಗೂ ಗೊತ್ತು. ಅದಕ್ಕೆ ಅಲ್ವಾ ಅವ್ರನ್ನೆಲ್ಲ ತಂದು ನಿಲ್ಸಿರೋದು. ಅಲ್ಲಿ ನೋಡಿ, ನಮಗ್ ಕೊಟ್ಟಿರೋದನ್ನ ತಿರ್ಗಾ ವಾಪಸ್ ಕೊಟ್ರೆ ತಾನೇ ಸರಿ ಹೋಗೋದು. ಫಾದರ್, ಅವ್ರನ್ನ ಕರೀರಿ. ಏಯ್, ಬಚ್ಚಿಟ್ಕೊಳ್ಳೋದಲ್ಲ, ಹೊರಗ್ ಬಾರ. ಹೋಗೋ ಒಳಗೆ, ತೆಗೆದು 2 ಕೊಟ್ಬಿಟ್ ಬಾ. ಕಣ್ಣುಗುಡ್ಡೆ ಕಿತ್ಕೊಂಡು ಹೊರಗ್ ಬರ್ಬೇಕು. ಹೋಗೋ. ಮಾತಾಡ್ಕೊಂಡು ಬಗೆಹರಿಸ್ಬೋದಲ್ಲ? ಅದೇ ಅಲ್ವಾ, ಮಾತಾಡಿದ್ರೆ ಎಲ್ಲ ಬಗೆಹರಿಯುತ್ತೆ. ಏಯ್, ಹಿಂಗ್ ಉಲ್ಟಾ ಮಾತಾಡ್ಬೇಡ, ಹೋಗೋ, ಹೊಡಿಯ ಅವನ್ಗೆ. ನಾನು ಆಗ್ಲೇ ಹೇಳಿದ್ನಲ್ಲಿ ಇದೆಲ್ಲ ಬೇಕಾಗಿಲ್ಲ ಅಂತ. ಅದು ಸರಿ, ಕಂಪ್ಲೇಂಟ್ ಉಲ್ಲಂಘನಂದಲ್ಲ. ಏನೇ ಆಗ್ಲಿ ಇದು ಒಳ್ಳೆ ಪದ್ಧತಿ ಅಲ್ಲ. ಪದೇ ತಿಂದಿರೋನೇ ಸುಮ್ಮನೆ ಇದ್ದಾಗ ಸುಮ್ಮನೆ ಸಮಸ್ಯೆ ಹುಟ್ಟಾಗ್ತಾ ಇದ್ದೀರಾ, ಇದು ಸರಿ ಇಲ್ಲ. ನೀವೆಲ್ಲ ಒಟ್ಟಿಗೆ ಇರೋರು, ತೀರ್ಮಾನ ಮಾಡ್ಬೇಕಾದ್ರೆ ಒಟ್ಟಿಗೆ ಮಾಡಬೇಕು. ಆಗಿದ್ದಾಗೋಯ್ತು, ನೀವು ವಾಪಸ್ ಹೋಗಿ. ಈ ವಿಷಯ ನೀವು ಇಲ್ಲಿಗೆ ಬಿಟ್ಬಿಡ್ಬೇಕು. ಸರಿ ಫಾದರ್, ನೀವು ಹೇಳ್ತಾ ಇದ್ದೀರಂತ ನಾವು ವಾಪಸ್ ಹೋಗ್ತಾ ಇದ್ದೀವಿ. ನಾವು ಜಗಳ ಮಾಡಕ್ ಬಂದಿಲ್ಲ ಇಲ್ಲಿ. ಲೇ, ಸರಿಯಾಗಿ ಕೇಳಿಸ್ಕೊ, ನಾವು ಸೋತೋದ್ವಿ ಅಂತ ಅನ್ಕೋಬೇಡ. ಅಮ್ಮ, ಹುಷಾರಾಗಿರಿ. ಬಾರೋ, ಬಾ ಬಾ. ನಿನಗೆ ಪರೋಟ, ಚಿಕನ್ನು ಎಲ್ಲ ಕೊಡಿಸ್ತೀನಿ, ಬಾ. ನನಗೆ ಸ್ವಲ್ಪ ಕೆಲಸ ಇದೆ, ಹೊರಡ್ತೀನಿ, ಬರ್ಲಾ? ಸರಿ. ನಾಯಿ ನನ್ನ ಮಗನೇ, ಹಂದಿ ನನ್ನ ಮಗನೇ, ನಾನು ಹೇಳ್ದಂಗೆ ಯಾಕೋ ಮಾಡ್ಲಿಲ್ಲ ನೀನು? ಫಾದರ್, ನೀವಿಲ್ಲಿ ನೋಡ್ಬೇಡಿ, ಇದು ನಮ್ಮಿಬ್ರು ವಿಷಯ. ನೀವು ಕೆಲಸ ನೋಡ್ಕೊಳ್ಳಿ. ನಡಿಯ.
ನಾನ್ ಸೋಫಿಯಾ ತಲ್ಕಾರಿಂದ. ನಿನ್ನೆ ಒಂದ್ ಚಿಕ್ಕ ಸಮಸ್ಯೆ ಆಗಿತ್ತು. ನಿಮ್ ಗಾಡಿಗೆ ನಮ್ ಬಸ್ ಡಿಕ್ಕಿ ಹೊಡೆದು. ಚಿಕ್ಕ ಸಮಸ್ಯೆ ಏನಲ್ಲ ಅದು. ಗೊತ್ತು, ಸಣ್ಣ ವಿಷಯ ಸಿಕ್ಕಿದ್ರೆ ಸಾಕು ಅಂತ ಯೂನಿಯನ್ ಅವ್ರು ಕಾಯೋ ಟೈಮಲ್ಲಿ ಅವ್ರು ಇದ್ರಲ್ಲಿ ತಲೆ ಹಾಕಿದ್ರೆ ವಿಷಯ ತುಂಬಾ ದೊಡ್ಡದಾಗ್ಬೋದು. ಅದಕ್ ನಾನೇನ್ ಮಾಡ್ಲಿ ಈಗ? ಇದು ತುಂಬಾ ಇಶ್ಯೂ ಆಗೋಕಿನ್ನ ಮುಂಚೆ ನಾವೇ ಸಾಲ್ವ್ ಮಾಡ್ಕೊಳ್ಳೋಣ. ಕನ್ನಡದಲ್ಲಿ ಮಾತಾಡು. ಗಾಡಿ ಖರ್ಚು ಎಷ್ಟು ಅಂತ ಹೇಳಿದ್ರೆ ಒಂದ್ ಇಂಡಿಕೇಟರ್ ಹೊಡೆದಿತ್ತು. ಆಹಾ, ಮತ್ತೆ ನಿನ್ನೆ ಏನೇನೋ ಹೊಡೆದೋಯ್ತು, ಎಣ್ಣೆ ಸೋರ್ತಿತ್ತು, ಅದು ಇದು ಅಂತೆಲ್ಲ ಹೇಳ್ದೆ. ಸ್ವಲ್ಪ ಲೀಕೇಜು, ಅದು ನಾವೇ ನೋಡ್ಕೊಂಬೋದಲ್ಲ ಅಜ್ಜಿ. ಅದಕ್ ತುಂಬಾ ದುಡ್ಡಾಗುತ್ತೆ ಅಂತ ನೀನೇ ತಾನೇ ಹೇಳಿದ್ದು. ಅದನ್ನ ಹೇಳು. ಆ ಲೈಟಿಂದು ಸೇರಿಸಿ ಒಂದು 3,000 6,350 ರೂಪಾಯಿ. ಪರವಾಗಿಲ್ಲ, ದುಡ್ಡು ನಾನು ಕೊಡ್ತೀನಿ. ಹೆಸರೇನು? ಬೆನ್ನಿ. ಹೆಸರು ಬೇಕಂತೆ. ಥ್ಯಾಂಕ್ಸ್. ಏ ಬೆನ್ನಿ, ಅಯ್ಯೋ ನಾನ್ ನೋಡಿಲ್ಲ. ಸಿಕ್ತು, ಕಂಪ್ಲೀಟ್ ಮಾಹಿತಿ ಸಿಕ್ತು. ಹೇಳ ಹೇಳ್ತೀನಿ. ಸ್ವಲ್ಪ ನೀರ್ ಹಾಕೊಂಡ್ ಕುಡಿ. ಆಗ್ಲೇ ಹಾಕಿದೀನಿ. ಏಯ್, ಹೋಗಿದ್ ಕೆಲ್ಸ ಏನಾಯ್ತು? ಮಂಗಳೂರಲ್ಲಿ 50 ಎಕರೆ ಮೆಣಸು ತೋಟ, ಉಡುಪಿನಲ್ಲಿ ಕಾಫಿ ತೋಟ 350 ಎಕರೆ, ಕರ್ನಾಟಕದಲ್ಲಿ ಅಲ್ಲೊಂದು ಇಲ್ಲೊಂದು 5-6 ಹೋಟೆಲ್, ಬೆಂಗಳೂರಲ್ಲಿ ಒಂದು ಬಾರು, 500 ಎಕರೆ ರಬ್ಬರ್ ಎಸ್ಟೇಟು, ಟೀ ಎಸ್ಟೇಟು. ಆಯ್ತು, ಹುಡ್ಗಿ ಬಗ್ಗೆ ಹೇಳೋ. ಹೇಳ್ತೀನಿ. ಹುಡ್ಗಿ ಹೆಸರು ಸೋಫಿಯಾ. ಹುಡ್ಗಿಗೆ ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ. ಮತ್ತಿನ್ನೇನು, ಅವಳಿಗಿರೋದು ಒಂದ್ ಅಕ್ಕ, ಇಬ್ರು ಅಣ್ಣಂದ್ರು, ಒಳ್ಳೆ ದೇಹ ಇರೋರು. ಅವ್ರ ಕೈಗೆ ಏನಾದ್ರು ನೀನ್ ಸಿಕ್ಕಿದ್ರೆ ಒಂದ್ಸರಿ ನೋಡ್ಬೋದಾ? ನೋಡದ, ಒಂದ್ ಮೂಳೆನೂ ಸಿಗಲ್ಲ. ಅದಲ್ಲ ಕಣ, ಹುಡ್ಗಿ ನೋಡ್ಬೋದಾ ಅಂದೆ. ಓ ಹಂಗ, ಆಗತ್ತೆ. ಹೆಂಗೆ? ಅದಕ್ಕೊಂದ್ ದಾರಿ ಇದೆ. ಥೈ ಥೈ ತತ್ ಥೈ ಥೈ ತತ್ ಥೈ ಥೈ ತತ್ ಥೈ ಥೈ ತತ್ ಥೈ ಥೈ ಈಗ ಅಲ್ಲೇ ಇದ್ಲಲ್ಲ, ಈ ಕಡೆ ಬಾ. ಥೈ ಥೈ ತತ್ ಎಕ್ಸ್ಕ್ಯೂಸ್ ಮೀ, ಈ ಡ್ಯಾನ್ಸ್ ಸ್ಕೂಲ್ ಅರೆ ಎಲ್ಲೋ ನೋಡಿರಂಗೈತಲ್ಲ. ಹೈದ್ರಾಬಾದ್ ಇದ್ರ ನೀವು? ಬೆನ್ನಿ ಅಲ್ವಾ? ಹೋಗಾಡ್, ನನ್ನ ಹೆಸರು ಗೊತ್ತು ನಿಮ್ಗೆ? ನನಗ್ ಮೊದ್ಲು ಗೊತ್ತೇ ಆಗ್ಲಿಲ್ಲ. ನೀವೇನಿಲ್ಲಿ? ನಾನಿಲ್ಲಿ ಡ್ಯಾನ್ಸ್ ಕಲಿತಾ ಇದ್ದೀನಿ. ಇಟ್ಸ್ ಕಾಲ್ಡ್ ಸರ್ಪ್ರೈಸ್. ಟು ಬಿ ವೆರಿ ಫ್ರ್ಯಾಂಕ್, ಇಷ್ಟೆಲ್ಲ ಟ್ಯಾಲೆಂಟ್ ಇದೆ ಅಂತ ನೋಡಿದ್ರೆ ಅನ್ಸೋದೇ ಇಲ್ಲ. ಚಿಕ್ಕ ವಯಸ್ಸಿಂದ ನನಗೆ ಡ್ಯಾನ್ಸ್ ಅಂದ್ರೆ ವೀಕ್ನೆಸ್. ಕಲಿಬೇಕು ಅಂತ ಮನೇಲಿ ತುಂಬಾನೇ ಆಟ ಮಾಡ್ತಿದ್ದೆ. ಹೋಗೋ ಅಂತ ಹೇಳಿ ಮನೇಲಿ ಸ್ಕೂಲ್ ಕಳಿಸ್ಬಿಡ್ತಾ ಇದ್ರು. ಅವ್ರ ಮನ್ಸಲ್ಲಿ ನಾನೊಂದು ಬಿಳಿ ಕೋರ್ಟ್ ಹಾಕೊಂಡು, ಕತ್ತಲ್ಲಿ ಸ್ಟೆಥೋಸ್ಕೋಪ್ ಹಾಕೊಂಡು ಡಾಕ್ಟರ್ ಬೆನ್ನಿ ಆಗ್ಬೇಕನ್ನೋದಿತ್ತು. ಈ ಕಾಲ್ಗೆಜ್ಜೆಗಿರೋ ಬೆಲೆ ಅವ್ರಿಗೇನು ಗೊತ್ತು? ಜನರೇಷನ್ ಗ್ಯಾಪ್ ಅಲ್ವಾ? ನಾನೀಗ ಕೊಟ್ರೆ ಅಲ್ಲ, ಕಲಿಬೇಕು ಅನ್ಕೊಂಡಿದ್ದೀನಿ. ಅಂದ್ರೆ ಡಾಕ್ಟರ್ ಕೆಲಸ ಬೇಡ ಅಂತನಾ? ನಾನು ಡಾಕ್ಟರ್ ಅಂತ ನಿಮ್ಗೆ ಹೆಂಗ್ ಗೊತ್ತು? ಈಗ ಹೇಳಿದ್ರಲ್ಲ. ಓ ಕರೆಕ್ಟ್. ನಾನು ಅದನ್ನ ಮರ್ತ್ಬಿಟ್ಟಿದ್ದೆ. ಡಾಕ್ಟರ್ ಕೆಲಸ ಬೇಡ ಅಂತಲ್ಲ, ಮನ್ಸಲ್ಲೊಂದು ಆಸೆ ಹುಟ್ಟಿದ್ರೆ ಅದನ್ನ ಬಿಡಕ್ಕಾಗಲ್ವಲ್ಲ. ಅಯ್ಯೋ, ಇವ್ರು ಯಾರು? ಮೇಲ್ಗಡೆಯಿಂದ ಬಿದ್ದ ಅನ್ಸುತ್ತೆ. ಹೋಗ್ಲಿ ಬಿಡಿ. ಸೋಫಿಯಾ ನಿನಗೆ ಗೊತ್ತಾ? ಮೆಡಿಕಲ್ ಕಾಲೇಜ್ನಲ್ಲಿ ಅನಿಟೇಬಲ್ ಲ್ಯಾಬ್ ಒಳಗೆ ಮನುಷ್ಯ ಹೃದಯ ಮೆದ್ಲು ಕುಯ್ದು ಕಲಿಯುವಾಗ ನನ್ನ ಮನಸ್ಸು ತುಂಬ ಭರತ ಮುನಿಯವ್ರದ್ದು ನಾಟ್ಯಶಾಸ್ತ್ರ, ನಂದಿಕೇಶನ್ ಆ ಥರ ಆಗುತ್ತೆ. ಆಸೆಗಳೆಲ್ಲ ಮನಸ್ಸಲ್ಲಿಟ್ಕೊಂಡು ಕಷ್ಟಪಟ್ಟು ಬದುಕ್ತಿರೋ ಒಬ್ಬ ಕಲಾಕಾರನ ಮನಸ್ಸು ಸಿಂಹದ ಥರ ಎದ್ದು ಬಂತು ಸೋಫಿ. ಸೋಫಿಯಾ ಯಾಕೆ ನಿಂತ್ಕೊಂಡ್ರಿ? ಕಾರ್ ಇಲ್ಲೇ ಬರುತ್ತೆ. ಒಂದ್ ವೇಳೆ ಕಾರ್ ಲೇಟ್ ಆದ್ರೆ ನಾನೇ ಡ್ರಾಪ್ ಮಾಡ್ತೀನಿ. ಬೇಡ, ನೀವು ಹೋಗಿ. ಅಯ್ಯೋ, ಹಾಗೆಲ್ಲ ಹೇಳ್ಬಿಡಿ ಪ್ಲೀಸ್. ಮತ್ತೆ ಡ್ಯಾನ್ಸ್ ಸ್ಕೂಲ್ಗೆ ಹೋಗಲ್ವಾ? ಏನೇ ಆಗ್ಲಿ, ಡ್ರಾಪ್ ಆದ್ಮೇಲೆ ಬೇರೆ ಕೆಲಸ. ಫಸ್ಟ್ ಡ್ರಾಪ್ ದೆನ್ ಡ್ಯಾನ್ಸ್. ಬನ್ನಿ ಪ್ಲೀಸ್. ಏನು ಹೇಳ್ಬಿಡಿ ಪ್ಲೀಸ್. ಅಟ್ಲೀಸ್ಟ್ ನನಗೊಬ್ಬರನ್ನಾದ್ರೂ ಡ್ರಾಪ್ ಮಾಡಲಿ ಅಂದರೆ ಅವತ್ತು ನಿದ್ದೆನೇ ಬರಲ್ಲ. ಯಾಕಂತ ಗೊತ್ತಿಲ್ಲ. ನಾನೇನು ಫೋರ್ಸ್ ಮಾಡಲ್ಲ. ಒಂದೇ ಒಂದು ಐಸ್ ಕ್ರೀಮ್ ಪ್ಲೀಸ್. ಲೋ ಪೀಟರ್, ಸಾವುಕಾರ ತಂಗಿ ಮನೆಯಲ್ಲಿ ಹೋಗಿ ನೋಡು. ಅಲ್ಲೇ ಕೂರೋಣ.
ಅದನ್ನ ನೋಡಿದ್ರೆ ಏನೂ ಪ್ರಯೋಜನ ಇಲ್ಲ, ಸುಮ್ಮನೆ ಕಸ್ಟಮರ್ನ ಎದುರಿಸೋಕೆ ಇಟ್ಟಿರೋದು ಅದು. ಇದಿಲ್ಲಿವರೆಗೂ ಬಂತ? ಇದಿನ್ನೂ ಎಲ್ಲ ಹೋಗೋ ಥರ ಇದೆ. ಸಾರಿ, ನಿಮ್ದಲ್ವಾ ಇದು? ಬಿಲ್ ಕೊಡಿ. ಬೇಡ ಸರ್. ಬೇಡ ಸರ್. ನೋಡಿ, ಇದೇ ದೊಡ್ಡ ಪ್ರಾಬ್ಲಮ್. ಅಂಗಡಿಗೆ ಹೋಗಿ ರೇಷನ್ ತರಂಗಿಲ್ಲ, ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಂಗಿಲ್ಲ, ದುಡ್ಡೇ ಕೇಳಲ್ಲ. ಅವ್ರದ್ದೇನು ತಪ್ಪಿಲ್ಲ ಬಿಡಿ. ಒಬ್ಬ ಹೆಸರು ಮಾಡಿರೋ ಡಾಕ್ಟರ್ಗೆ ಸಮಾಜ ಕೊಡ್ತಿರೋ ರೆಸ್ಪೆಕ್ಟ್, ಇಟ್ಸ್ ಕಾಲ್ಡ್ ನ್ಯಾಚುರಲ್. ಈ ಹೋಟೆಲ್ ಓನರು ನಮ್ಮಪ್ಪನ ಫ್ರೆಂಡು. ಇಲ್ದಿರೋ ಕಾಯಿಲೆ ಒಂದೂ ಇಲ್ಲ. ಗ್ಯಾಸ್, ಶುಗರ್, ಪ್ರೆಷರ್, ಅದೇನೋ ಹೇಳ್ತಾರಲ್ಲ, ಜೋರಾಗಿ ಹೇಳಕ್ಕಾಗಲ್ಲ, ಪೈಲ್ಸ್, ಸಕಲ ಕೆಟ್ಟ ಕಾಯಿಲೆಗಳಿಟ್ಕೊಂಡಿರೋ ಸೌಕಾರ್ ಮನುಷ್ಯ. ಈಗ ನಾನೇ ಟ್ರೀಟ್ಮೆಂಟ್ ಮಾಡ್ತಿರೋದು. ನಾ ಹೊರಡೋಣ? ಯಾಕಣ್ಣ ದುಡ್ಡು ಬೇಡ ಅಂದಿದ್ದು? ಅಲ್ಲ ಸರ್, ಸಾವುಕಾರ ತಂಗಿ ಹತ್ರ ದುಡ್ಡು ಇಸ್ಕೊಳಕ್ಕಾಗತ್ತಾ? ಸೋಫಿ, ನಾನು ಹೇಳಿದೆಲ್ಲ ನಂಬುಟ್ಯಾ? ಹೇಗಿದೆ ತಮಾಷೆ? ಇನ್ನೂ ಇದೆ ನನ್ನ ಹತ್ರ. ಬೆನ್ನಿ, ಏ ಬೆನ್ನಿ, ಬಾಗ್ಲು ತೆಗಿಯೋ. ಇಲ್ಲ, ನಾನ್ ತೆಗಿಯಲ್ಲ. ಲೇ, ಅಜ್ಜಿ ಕರಿತಾ ಇರೋದು, ಬಾಗ್ಲು ತೆಗಿ ಬೆನ್ನಿ. ನಿನ್ನೆ ರಾತ್ರಿಯಿಂದ ಒಂದು ಹನಿ ನೀರು ಕುಡ್ದಿಲ್ಲ. ಯಾರತ್ರ ಹಠ ಮಾಡಕ್ ನೀನ್ ಊಟ ಬಿಟ್ಟಿರೋದು? ಅಷ್ಟು ಇಷ್ಟಪಟ್ಟಿದ್ದೀನಿ ನಾನು. ಅಜ್ಜಿ ಹೋಗಿ ಕೇಳಿದ್ರೆ ಅವ್ರು ಒಪ್ಕೊಳ್ತಾರೆ. ಸೋಫಿಯನ್ ಬಿಟ್ಟು ಬೇರೆ ಇನ್ಯಾವ ಹುಡ್ಗಿನ್ ಮದ್ವೆ ಆಗೋ ಪ್ರಶ್ನೆನೇ ಇಲ್ಲ. ಇದು ತೀರ್ಮಾನ ಆಗೋರ್ಗೂ ನಾನು ಈ ಮನೇಲಿ ಒಂದ್ ಹನಿ ನೀರು ಕುಡಿಯಲ್ಲ. ಇದನ್ನ ನಾನು ಆಚೆಯಿಂದ ತಂದಿದ್ದು. ಗೊತ್ತು ಬಿಡು, ಸಲಾಡ್ ಇಲ್ವಾ? ಸಲಾಡ್ ಎಲ್ಲ ಮಾಡಿಟ್ಟಿದ್ದೀನಿ, ನೀ ಸ್ವಲ್ಪ ಆಚೆ ಬಾ ಮನೆ. ಸಲಾಡ್ ಅಲ್ಲ, ಸಲೋಮಿ. ಸಲೋಮಿದು ಬಿತವೊಂದು ದುಃಖದ ಕಥೆಗಳು. ಅಮ್ಮ ಓದ್ಕೊಂಡಿಲ್ವಾ? ಕೊನೆ ಇಲ್ಲದ ಪ್ರೀತಿ, ಕಡಿಮೆಯಾಗದ ನೋವಿಗೂ ಒಂದೊಳ್ಳೆ ಉದಾಹರಣೆ ಇವರು. ಸುಮ್ನೆ ಕನಸ್ ಕಾಣ್ತಿದ್ಯಾ ನೀನು? ಇಷ್ಟಪಡೋಕ್ ಬೇರೆ ಯಾರು ಸಿಗ್ಲಿಲ್ವಾ ನಿಂಗೆ? ನಡಿಯಲ್ಲ ಬನ್ನಿ, ಇದ್ಯಾವುದು ನಡಿಯಲ್ಲ. ಹಾಗಾದ್ರೆ ಬಾಗ್ಲು ತೆಗಿಯಲ್ಲ ಅಜ್ಜಿ, ತೆಗ್ಯದೇ ಇಲ್ಲ. ಅಮ್ಮ, ನೀವಾದ್ರೂ ನನ್ನ ನೋವನ್ನು ಅರ್ಥ ಮಾಡ್ಕೊಳ್ಳಿ. ಭೂಮಿ ಮೇಲಿರೋ ಪ್ರೇಮಿಗಳ ಕತೆ ನಿಂಗೆ ಗೊತ್ತಲ್ವಾ? ರೋಮಿಯೋ ಜೂಲಿಯಟ್ ಬಗ್ಗೆ ಕೇಳಿದಿರಾ ಇಲ್ವಾ? ಶಾಜಾನ್, ನೂರ್ಜಾನ್ ಬಗ್ಗೆ ಕೇಳಿದಿರಾ ಇಲ್ವಾ? ಆದ್ರೆ ನಮ್ಮಜ್ಜ ಆ ತರ ಅಲ್ಲ ಅಂತ ನಂಗೆ ಗೊತ್ತು. ಪ್ರೀತಿ ಗೆಲ್ಬೇಕು ಅಂತ ಯುದ್ಧ ಮಾಡಿ ಜೀವ ಕಳ್ಕೊಂಡಿರೋ ವೀರ ಯೋಧ. ಮೂರ್ ತಲೆಮಾರಿಂದ ಈ ಕುಟುಂಬದಲ್ಲಿ ಯಾರು ಒಂದೇ ಒಂದು ಹನಿನೂ ಕುಡ್ದವ್ರಿಲ್ಲ. ಈ ಒಂದೇ ಒಂದು ಕಾರಣಕ್ಕೆ ಅವನ್ ತಲೆ ಕೆಡಿಸ್ಕೊಂಡು ಕುಡ್ಕ ಆಗ್ಬಾರ್ದಷ್ಟೆ. ನಿಮಗ್ ಮನ್ಸಿಲ್ಲ ಅಂದ್ರೂ ಒಂದ್ಸಲ ಅವ್ರ ಮನೆಗೆ ಹೋಗಿ ಈ ವಿಷಯ ಮಾತಾಡ್ಕೊಂಡ್ ಬನ್ನಿ. ಮತ್ತೆ ಮಾತಾಡ್ತಾ ಕೂತ್ಕೊಂಡು ವಿಷಯನೇ ಮರ್ತ್ಬಿಟ್ರಿ. ನಿಜ ಹೇಳ್ಬೇಕು ಅಂದ್ರೆ ನೀವಿಂಗ್ ನಮ್ಮನೆಗೆ ಬಂದು ಹೆಣ್ಣು ಕೇಳ್ದಾಗ್ಲೇ ನಾವು ಅವಳ ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇರೋದು. ಹಂಗ್ ನೋಡ್ಕೊಂಡ್ರೆ ಅವಳಿಗೂ ಮದುವೆ ವಯಸ್ಸಾಗಿದೆ. ಆದ್ರೂ ನಾನು ಹೇಳೋದ್ಕಿಂತ ಮುಂಚೆ ಅವಳೂ ಒಂದು ಮಾತು ಕೇಳ್ಬೇಕಲ್ವಾ? ಸಾಕು ಸಾಕು, ನಮ್ಗೇನು ಅರ್ಜೆಂಟ್ ಇಲ್ಲ. ಮನ್ಸಲ್ಲಿ ಅನಿಸ್ತಿತ್ತು, ನಿಮ್ಗೆ ಹೇಳಿದೆ ಅಷ್ಟೇ. ನಿಮ್ ಹುಡುಗಿ ನೋಡ್ದಾಗಿಂದ ನಮ್ಮಮ್ಮ ತುಂಬಾ ಇಷ್ಟಪಟ್ಬಿಟ್ಟಿದ್ದಾರೆ. ನನಗೂ ಇಷ್ಟ ಆಗಿದೆ. ಮತ್ತೆ ಒಳ್ಳೆ ಕುಟುಂಬ ಅಲ್ಲ, ಅದೇ ಅಲ್ವಾ ಬೇಕಾಗಿರೋದು. ಇನ್ನು ನಾವು ಲೇಟ್ ಮಾಡಲ್ಲ, ಯೋಚನೆ ಮಾಡಿ ತೀರ್ಮಾನ ತಗೊಂಡು ಹೇಳಿ. ಹಾಗಾದ್ರೆ ನಾವು ಬರ್ತೀವಿ. ನಮಸ್ಕಾರ, ಬರ್ಲಾ? ಬರೇ ಸರಿ. ನಾವಿಲ್ಲಿಗೆ ಬಂದಿರೋ ತರ ಇವರು ನಮ್ಮನೆಗ್ ಬರ್ಬೇಕು, ನಾವು ಕರಿಯೋಣ. ಈಗ ನಾವ್ ಬಂದಂಗೆ ಅವ್ರನ್ನು ಮನೆಗ್ ಕರೆಸ್ಕೊಂಡು ಊಟ ಮಾಡಿಸಿ ಸಂತೋಷವಾಗಿ ಕಳಿಸ್ಕೊಡೋಣ. ಅವರಿಗೂ ಸಂತೋಷ ಆಗುತ್ತೆ, ಹೌದು ತಾನೆ? ಇದೇ ತರ ಅಲ್ವಾ ಸಂಬಂಧ ಬೆಳೆಸೋದು? ಅಯ್ಯೋ, ನಾನು ಇಷ್ಟೊಂದು ಯೋಚನೆ ಮಾಡ್ಲಿಲ್ಲ. ನೀನ್ ಬಾ. ಇವ್ರು ಯಾರು ಗೊತ್ತಾಗ್ಲಿಲ್ವಾ ನಿನ್ಗೆ? ಇಲ್ಲ. ಕೆಟ್ಟ ಜನ ಅವರು.
ಅಲೆಮಾರಿಗಳು. ಫಿಲಿಪ್ ಅವರಪ್ಪ ಶಿವಮೊಗ್ಗದಲ್ಲಿ ಯಾರ್ದೋ ತೋಟದಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಫಿಲಿಪ್ ಅಮ್ಮನ ಅತಿ ಬುದ್ಧಿವಂತಿಕೆಯಿಂದ ತೋಟ ತಗೊಂಡು 4 ಕಾಸು ಸಂಪಾದನೆ ಮಾಡಿ ಬೆಳೆದು ನಿಂತರು. ಇಲ್ಲಿಗೆ ಬಂದು ಒಂದು ಮನೆ ಮಾಡಿಕೊಂಡು ಫಿಲಿಪ್ಪನಿಗೆ ಮದುವೆನೂ ಮಾಡಿದ್ರು. ಅವನಿಗೊಂದು ಮಗುನೂ ಆಯಿತು. ದುಡ್ಡಿದ್ರೆ ಮಾತ್ರ ಸಾಕಾಗಲ್ವಲ್ಲ, ಸಮಾಜದಲ್ಲಿ ಒಂದು ಬೆಲೆನೂ ಇರಬೇಕು. ಹಾಗಾಗಿ ಮಗನ್ನ ಆಂಧ್ರ ಪ್ರದೇಶಕ್ಕೆ ಓದೋಕೆ ಕಳಿಸಿ ಡಾಕ್ಟ್ರು ಮಾಡೋರಂತೆ. ತೋಟ, ತುಡಿಕೆ, 20 ಬಸ್ಸು ಎಲ್ಲ ಇರೋ ನಮ್ಮ ತಲ್ಕಾರ್ ವಂಶದ ಹುಡುಗಿನ ಹೊಡ್ಕೊಂಡು ಹೋಗಿ ಬಂದಿದ್ದಾರೆ. ಅಯ್ಯೋ ದೇವ್ರೆ, ಸ್ವಲ್ಪನೂ ನಾಚಿಕೆ ಮಾನ ಮರ್ಯಾದೆ ಇಲ್ದೇ ಇರೋರು ನಾಯಿಗಳು. ಅಯ್ಯೋ ಬೇಡ ರೀ, ಹೋಗೋಣ ಬನ್ನಿ. ತಮ್ಮಯ್ಯ, ಹೇಳಿ. ತಲ್ಕಾರ್ ಅವ್ರ ಹತ್ರ ಹೋಗಿ ಕೇಳು, ಅವ್ರ ಬಸ್ಗಳನ್ನೆಲ್ಲ ಕೊಡ್ತಾರ ಅಂತ. ನಾವ್ಯಾವ ಬಸ್ ತಗತ್ತಿಲ್ವಲ್ಲ. ಸುಮ್ನೆ ಹೇಳ್ದಷ್ಟು ಕೇಳ್ತೀಯಾ? ನಡಿ. ಅಕ್ಕ, ಲೋ, ಇಲ್ಲಿ ನೋಡಿಲ್ಲ, ಇಲ್ಲೇ ಮಾಡ್ತಿದ್ಯಾ? ಅಮ್ಮ ಅಲ್ಲಿ ಕೂಗ್ತಿದ್ದಾರೆ, ಬೇಗ ಹೋಗು. ಹೋಗ್ತೀನಿ. ಮತ್ತೆ ಅಡಿಕೆ ಎಲ್ಲ ಕೊಯಂಬತ್ತೂರ್ಗೆ ಕಳಿಸ್ಬೇಕು. ನಾನು ಬರೋ ಸ್ವಲ್ಪ ದಿವಸ ಲೇಟ್ ಆಗುತ್ತೆ. ಅಲ್ಲಿ ಇಲ್ಲಿ ಸುತ್ತಾಡ್ದೆ, ಮನೇಲೇ ಇರು. ಲೋ, ಬೈಲಿ ಛತ್ರಿ ತೆಗಿಯೋ, ತೆಗಿಯೋ ಛತ್ರಿ. ಏನಾಯ್ತು? ಅದು ಕೆಳಗಡೆ ಬಿದ್ಬಿಟ್ಟೆ. ಇಟ್ಕೊಂಡು ತಳ್ಬಿಟ್ರು. ಯಾರು? ತಲ್ಕಾರ್ ಅವರು. ತಲ್ಕಾರ್ ಅವರ? ಏನಕ್ಕೆ? ಏನ್ ಹೇಳಿ ಫಿಲಿಪ್ ಅವ್ರೆ, ನಿಮ್ಮ ಅಮ್ಮ ಹೇಳೋದನ್ನ ಕೇಳಿ ಹಿಂದೆ ಮುಂದೆ ಯೋಚನೆ ಮಾಡದೆ ಹೋಗಿದ್ಕೆ ನಂಗೆ ಸಿಕ್ಕಿರೋ ಶಿಕ್ಷೆ ಇದು. ಬಸ್ಗಳನ್ನೆಲ್ಲ ಕೊಡ್ತೀರಾ ಅಂತ ಕೇಳಿದ್ರು. ಅದನ್ನ ಕೇಳಿದ್ಕೆ ಈ ತರ ಕೊಟ್ರು. ಹೊರಗಡೆ ಇಷ್ಟೇ, ಒಳಗಡೆ ಇನ್ನೂ ಇದೆ, ಗ್ಯಾರೇಜ್ ಗಾಡಿ ತರ. ಅಯ್ಯೋ ದೇವ್ರೆ, ಅಮ್ಮಂಗೆ ಏನ್ ಬಂದಿದೆ ರೋಗ? ಅಯ್ಯೋ, ಅದ ದೇವ್ರಿಗೂ ಗೊತ್ತಿಲ್ಲ. ನನ್ಗೂ ಹೇಳಕ್ ಬರಬೇಡ. ಬರೀ ರಿಪೇರಿ ಮಾಡೋದೇ ಆಯ್ತು. ಲೋ ಉಲಾಹನಾನ್. ಬಂದೆ. ಕೀ ತೆಗಿ. ಗಾಡಿ ಸ್ವಲ್ಪ ಹಿಂದೆ ಬಿಡು. ಅಯ್ಯೋ, ನಾನಾ? ನೀನ್ ಬಿಟ್ರೆ ಹಿಂದೆ ಹೋಗಲ್ವಾ? ಗಾಡಿ ಓಡಿಸೋದು ನಿಂಗೆ ಕಲಿಯೋದು. ಇಲ್ಲ ಅಂದ್ರೆ ಇದೇ ತರ ಕ್ಲೀನರ್ ಆಗೇ ಇರ್ತೀಯ. ನಿನ್ ತರ ನಾನು ಕ್ಲೀನರ್ ಆಗೇ ಇದ್ದಿದ್ದು. 1 ವರ್ಷದಲ್ಲಿ ಗಾಡಿ ಕಲ್ತು 2 ಗಾಡಿ ಹಾಳು ಮಾಡ್ದೆ. ತೆಗಿ ಗಾಡಿ ತೆಗಿ. ಗುರುನೇ ಹೇಳ್ತಾ ಇದ್ದೀನಲ್ವ, ಗಾಡಿ ತೆಗಿ. ಹಿಂಗೆಲ್ಲ ಹೋಗ್ತಿದ್ಯಾ? ಈ ಕಡೆ ಹೋಗ್ತೀನಿ. ಆಹಾ, ಹಿಂದೆಯಿಂದ ಹತ್ತೋದು ಅಷ್ಟು ಒಳ್ಳೇದಲ್ಲ. ಅಯ್ಯೋ, ಅಯ್ಯೋ ದೇವ್ರೆ, ಗ್ಲಾಸ್ ಬ್ರೋಕನ್. ಹಾಳ್ ಮಾಡಿದ್ಯಲ್ಲೋ, ಏನ ಇದೆಲ್ಲ? ರಿವರ್ಸ್ ಹಾಕಕ್ ಹೋಗಿ ಫಸ್ಟ್ ಬಿದ್ಬಿಡ್ತಾ? ಏನ್ ಮಾಡೋದೀಗ? ಒಂದ್ ಮಾತಾಡ್ತೀನಿ ಕೇಳು. ಬ್ಯಾಗ್ ಹೊತ್ಕೊಂಡು ಹೋಯ್ತಾ ಇರು. ಸಾವ್ಕಾರ್ ನೋಡಿದ್ರೆ ಕತ್ ಮೇಲೆ ತಲೆ ಇರಲ್ಲ. ನಿನ್ ಕೆಲಸ ಮುಗ್ದಂಗೆ ಇವತ್ತು. ಇನ್ನೇನ್ ಬರ್ತಾರೆ ತಡಿ ಅವ್ರು. ಸ್ವಾಮಿ ಹೇಳಿದ್ ಕೇಳಿಸ್ಕೊಂಡ? ಬೇಗ ಬ್ಯಾಗ್ ತಗೊಂಡು ಹೋಗು. ಹೆಂಗೂ ನಿನ್ ಕೆಲಸ ಹೋಗೋದ್ ಗ್ಯಾರಂಟಿ. ಕೊಟ್ಟಿರೋ ದುಡ್ಡು ಹೋಗುತ್ತೆ. ಅವ್ರ ಹತ್ರ ಒದೆ ತಿನ್ನೋದಕ್ಕಿಂತ ಇಲ್ಲಿಂದ ಹೋಗೋದೇ ಒಳ್ಳೇದು. ಅಣ್ಣ, ನೀನ್ ಹೇಳಿದಿಕ್ಕಲ್ವ ನಾನು? ನಾನೇನ್ ತೆಂಗಿನ ಮರಕ್ ಗುದ್ದಕ್ಕ ಹೇಳ್ದೆ? ನಾನ್ ನಿನಗ್ ದಾರಿ ತೋರ್ಸೋಣ ಅಂದ್ರೆ ನೀನ್ ನನ್ ಮೇಲೆ ತಪ್ಪು ಹೊರಿಸ್ತಿದ್ಯಾ? ಉಡುಪಿ ಕುಂದಾಪುರ್ ಬೋರ್ಡ್ ಹಾಳಾಗೋಯ್ತು. ಅಣ್ಣ, ನೀವ್ ಹೇಳಿದ್ರೆ ಸಾವುಕಾರ ಕೇಳ್ತಾರೆ. ನನ್ ಕೆಲ್ಸ ಹೋದ್ರೆ ಎಲ್ಲಿಗಣ ಹೋಗ್ಲಿ? ತಪ್ಪಾಯ್ತು ಅಂದ್ರೆ ಸರಿಯಾಗುತ್ತಲ್ವಾ? ನಾನ್ ಹೇಳೋದಲ್ಲ, ಆ ದೇವರೇ ಬಂದು ಹೇಳಿದ್ರು ಕೇಳಲ್ಲ. ಸ್ವಾಮಿ ಇನ್ನೂ ಜಾಸ್ತಿನೇ ಹೇಳ್ತಾನೆ. ಇದ್ರಿಂದ ಹೊರಗ್ ಬರಕ್ ಒಂದ್ ದಾರಿ ಇದೆ. ಅದ್ ನಿನ್ನ ಮಾತ್ರನೇ ಸಾಧ್ಯ. ಏನದು? ಆ ಹುಡುಗಿ ಇದ್ದಾಳಲ್ಲ ಸೋಫಿಯಾ, ಅವಳ ಹತ್ರ ಹೇಳ್ಸಿದ್ರೆ ಅವ್ರು ಒಪ್ಕೊಂತಾರೆ. ನಡೆಯೋದೇನಾದ್ರು ಇದ್ರೆ ಅಣ್ಣ, ನನ್ಗೋಸ್ಕರ ಅವಳೇ ಕೇಳ್ತಾಳೆ. ಲೇ ದಡ್ಡ, ಮೊದ್ಲು ನಾನು ಹೇಳೋದನ್ನ ಕೇಳಿಸ್ಕೊ. ನೀನ್ ಹೇಳೋದ್ ಹೆಂಗಿರ್ಬೇಕು ಅಂದ್ರೆ, ನಿನ್ ಮೇಲ್ ಕನಿಕರ ಬರ್ಬೇಕು, ಹಂಗೇಳೋ ಪೂಸ್ಬೇಕು. ಹೇಳ್ಬೇಕಾದ್ರೆ ಕಣ್ಣೀರ್ ಹಾಕಿದ್ರು ಪರವಾಗಿಲ್ಲ, ಅವಳಿಗೆ ನಿನ್ ಮೇಲೆ ಸಿಂಪತಿ ಹುಟ್ಟಿದ್ರೆ ಸಾಕು. ಹೋಗ್ಬೇಕಾದ್ರೆ AR ರೆಹಮಾನ್ದು 2 ಹೊಸ ಕ್ಯಾಸೆಟ್ ತಗೊಂಡೋದ್ರೆ ಸಾಕು. ಅದ್ಯಾಕೆ? AR ರೆಹಮಾನ್ಗೆ
ಅವಳು ದೊಡ್ಡ ಫ್ಯಾನು. 2 ಕ್ಯಾಸೆಟ್ ಕೊಟ್ಬಿಟ್ರೆ ಸಾಕು, ಅವಳು ಬಿದ್ದು ಬಿಡ್ತಾಳೆ. ಖಂಡಿತ ಹೋಗು. ನೋಡು, ಇಷ್ಟೇ ನನ್ನ ಕೈಲಾಗೋದು. ಉಳಿದಿದ್ದೆಲ್ಲ ನಿನ್ನ ಹಣೆ ಬರ. ಅದು AR ಬಶೀರ್ದು ಕ್ಯಾಸೆಟ್ ಎಲ್ಲಿ ಸಿಗುತ್ತೆ? AR ಬಶೀರ್ ಅಲ್ಲ, AR ರೆಹಮಾನ್. AR ರೆಹಮಾನ್. ಕ್ಲೀನರ್ ಇದ್ದಾಗ್ಲೇ ಇವನ್ ಕೆಲಸ ಹೋಯ್ತು. ಉಯ್ರೇ. ಏನಾಯ್ತು ನೋಡ್ದಾ? ಇಲ್ಲ, ನಾನು ಆ ಕಡೆ ನೋಡೇ ಇಲ್ಲ. ಅದು ವಿಷಯ ಹೇಳಕ್ಕೆ ಅವಕಾಶನೇ ಸಿಗ್ಲಿಲ್ಲ. ಹಾಗಾದ್ರೆ ಮುಹೂರ್ತ ಇಡ್ತಾರ ನೋಡ್ತಿರು. ನಿನ್ ಕತೆ ಮುಗೀತು. ಆ ಕಿತ್ತೋದವ್ರ ಕೈಲೇ ಒದೆ ತಿನ್ಬೇಕು ಅಂತ ಬರ್ದಿಟ್ಟಿರ್ಬೇಕು. ಅಣ್ಣ, ಆ ತಮಿಳ್ ಸಾಂಗ್ ಬೇಕಾ? ಕನ್ನಡದ್ರಾಗಲ್ವಾ? ಕ್ಯಾಸೆಟ್ ಬೇಡ, ನಾನೇ ಹೋಗೋಳು ಮುಂದೆ ಆಡ್ತೀನಿ. ಇವಳು ಸಾಕಾಗಲ್ಲ ಅಂತ ಅವ್ರ ಹತ್ರ ಒದೆ ತಿನ್ಬೇಕಾ? ನಾನೇ ನಾಡೇಳಕ್ ಬರಲ್ಲ ಅನ್ಕೊಂಡಿದ್ಯಾ? ಬೆಳ್ಳಿ ಮೂಡಿತೋ ಅಲ್ಲ. ಏ ಉಲಹನಾನ್, ನನಗೊಂದ್ ಸಹಾಯ ಮಾಡ್ತೀಯಾ? ಆ ಸಾವುಕಾರ ನೀನ್ ಇಟ್ಕೊಂಡು ಒದಿಬೇಕಾದ್ರೆ ನಾನ್ ಹೇಳ್ಕೊಟ್ಟಿರೋ ಐಡಿಯಾ ಅಂತ ಅವ್ರಿಗೆ ಮಾತ್ರ ಹೇಳ್ಬೇಡ ಕಣೋ, ದಡ್ಡ ಶಿಖಾಮಣಿ. ಹಂಗಂದ್ರೆ ಅದ್ ಬೇಡ. ಹಿಂಗ್ ಮಾಡಂಗಿರುತ್ತೆ. ನಾನ್ ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ ತಾತ ಅಜ್ಜಿಗೆ ಹಿಂದೆಯಿಂದ ಬಂದ್ ಸಾಂಗ್ ಹೇಳ್ತಿದ್ರು. ಅವ್ರು ಪಟ್ಟದ ಬಿದ್ದೋಗ್ಬಿಡ್ತಿದ್ರು. ಇದನ್ನ ಆಡ್ಲಾ? ಅಂದ್ರೆ ಅವಳನ್ನ ಬಿಳಿಸ್ಕೊಬೇಕು ಅಂತ ಟ್ರೈ ಮಾಡ್ತಾ ಇದೀಯಾ? ಓ, ಇನ್ನೂ ನಿನಗ್ ಪೆಟ್ಟಿಗೆ ರೆಡಿ ಮಾಡಿ. ಗಾಡಿನ ಹಾಳು ಮಾಡಿದ್ದಲ್ದೆ ಹಾಳು ಹೇಳ್ಕೊಂಡು ನಿಂತಿದೀಯಾ? ಯಾರು ಹೇಳಿದ್ ನಿಂಗೆ ಗಾಡಿ ತೆಗಕ್ಕೆ? ಯಾರು ಹೇಳಿಲ್ಲ, ನನಗೆ ಅನಿಸ್ತು, ನಾನೇ ಓಡಿಸ್ದೆ. ಸ್ವಾಮಿ, ಅದನ್ನ ಕೊಡು. ಅವತ್ತು ಮಾರುತಿ ಗಾಡಿನ ಗುದ್ದನ್ ವಾರ್ನಿಂಗ್ ಕೊಟ್ಟಿದ್ದೆ, ಮತ್ ಮಾಡಿದ್ರೆ ಕೆಲಸ ಹೋಗುತ್ತೆ ಅಂತ. ಸೆಕ್ಯೂರಿಟಿ ಕೊಟ್ಟಿದ್ದು 2,000 ಹೋಯ್ತು. ಲೆಕ್ಕ ಮಾಡಿ ನೋಡಿದ್ರೆ 3,000 ರೂಪಾಯಿ ನೀನೇ ಕೊಡಬೇಕು. ಫಾದರ್ ಕಡೆನಲ್ವಾ, ಅದಕ್ಕೆ ಬಿಟ್ಟೆ. ಇಲ್ಲಿ ನಿಂತ್ಕೋಬೇಡ, ಹೋಗು. ತಲ್ಕಾರ್ ಅವರು ಕೆಲ್ಸ ಬಿಡ್ಸೋ ಅಷ್ಟು ಏನ್ ತಪ್ಪು ಮಾಡಿದ್ಯಾ ನೀನು? ಹೇಳು. ಅವ್ರ ಕೆಲ್ಸ ಬಿಡ್ಸಿದ್ರು ಅಂತ ನೀನೇನ್ ಯೋಚನೆ ಮಾಡ್ಬೇಕಾಗಿಲ್ಲ. ಹೇಳು ಹೇಳು ಏನ್ ನಡೀತು ಅಂತ. ನನ್ನಿಂದ ಒಂದು ತಪ್ಪಾಗಿ ನಿಜ. ಬಸ್ಸು ದೇವಸ್ಥಾನಕ್ಕೆ ಹೋದೆ, ಮುಂದೆ ಹೋಗ್ಬಿಡ್ತು. ತಂಗಿ ಮರ ಗುದ್ಬಿಡ್ತು. ಅಹಮದ್ ಅಣ್ಣ ಒತ್ತಾಯ ಮಾಡಿದಕ್ಕೆ ನಾನು ಓಡಿಸಿದ್ದು. ಕೆಲ್ಸ ಹೋಗುತ್ತೆ ಅಂದ್ರು. ಸಾವುಕಾರ ತಂಗಿ ಹತ್ರ ಹೋಗಿ ಒಂದ್ಸಲಿ ಮಾತಾಡಕ್ ಕೆಲ್ಸ ಸಿಗುತ್ತೆ ಅಂದ್ರು. ಅದಕ್ಕೆ ನಾನು ಹೋದೆ. ಅಲ್ಲಿ ನೋಡಿದ್ರೆ ಅಲ್ಲೋದ್ರೆ ಆಮೇಲೆ ಅದು ಅವಳು ಸ್ನಾನ ಮಾಡ್ಕೊಂಡ್ ಬರ್ತಿದ್ಲು. ಆಮೇಲೆ ಆಮೇಲೆ ಏನೂ ಇಲ್ಲ, ನಾನು ವಾಪಸ್ ಬಂದ್ಬಿಟ್ಟೆ. ಅದಕ್ಕೆ ಎಲ್ಲ ಈ ತರ ಹೇಳ್ತಿದಾರೆ. ಅವ್ರೇನ್ ಹೇಳಿದ್ರಂತೆ? ಹೇಳು. ನಾನ್ ಬೇಕಂತಾನೆ ಮನೆಗೆ ಹೋಗಿ ಅವಳನ್ನ ಕದ್ದು ಮುಚ್ಚಿ ನೋಡ್ತಿದ್ದೆ ಅಂತ ಹೇಳಿದ್ರು. ಅದು ನಿಜ ತಾನೆ? ಇಲ್ಲ, ನಾನ್ ಹೇಳಿದ್ದೆಲ್ಲ ನಿಜನೇ. ಅವ್ರೆ ಸುಳ್ಳು ಹೇಳ್ತಿರೋದು. ನಿಜ ಹೆಂಗ್ ಸುಳ್ಳಾಗುತ್ತೆ? ನಾನ್ ಕೇಳಿಸ್ಕೊಂಡಿದ್ದೆ ಬೇರೆ. ಅವಳಿಗ್ ನೀನಿಷ್ಟ ಅಂತಾನು, ನಿನಗ ಅವಳಿಷ್ಟ ಅಂತಾನು, ಅವಳು ಕರ್ದಿದ್ದಕ್ಕೆ ನೀ ಅಲ್ಲಿ ಹೋಗಿದ್ದು ಅಂತ ನಾನ್ ಕೇಳಿಸ್ಕೊಂಡಿದ್ದು. ಅಯ್ಯೋ, ಆ ತರ ಏನಿಲ್ಲ. ಆ ತರನೇ, ಅದೇ ನಿಜ. ಅರ್ಥ ಆಯ್ತಾ? ಲೋ ತಮ್ಮಯ್ಯ, ಹೇಳಿ. ಇವನೇ ನಮ್ ಬಸ್ಗೆ ಮೊದಲನೇ ಕ್ಲೀನರ್.
ಇವನ್ನ ಕರ್ಕೊಂಡೋಗಿ ರೂಮ್ ತೋರ್ಸು. ಬನ್ನಿ. ನೀವ್ ಹೋಗಿ. ಬನ್ನಿ ಬನ್ನಿ ಬನ್ನಿ. ನೀವು ಹೋಗಿ. ಲೋ 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 ಏನೋ ಇದು? ನಿನ್ಗೆ ಯಾರು ಹೇಳಿದ್ರು ಇಲ್ಲಿ ತಂದಾಕಕ್ಕೆ? ಇರೋ ಗಾಡಿಗೆ ಜಾಗ ಇಲ್ಲ. ಅವಾಗ ನಿಂದು ಆಹಾ ಅಮ್ಮ, ನೀನ್ ಇಲ್ಲೇ ಕೂತಿದ್ಯಾ? ಅವನೇನ್ ಮಾಡ್ತಿದ್ದಾನೆ? ಅವನೇನ್ ಮಾಡ್ತಿಲ್ಲ, ನಾನೇ ಹೇಳಿದ್ದು. ಏನಮ್ಮ ಇದು? ನೀನ್ ಯಾರ್ದೋ ಗಾಡಿ ಇಲ್ಲೇ ಯಾಕೆ ತಂದಿದ್ಯಾ? ಬೇರೆ ಯಾರ್ದೋ ಅಲ್ಲ, ನಮ್ದೇ ಬಸ್ಸು. ನಮ್ ಬಸ್ಸಾ? ನಮ್ಗೇನಕ್ಕೆ ಬಸ್ಸು? ಓಡಾಡಕ್ಕೆ. ಅಮ್ಮ, ಏನ್ ಹೇಳ್ತಿದ್ಯಾ ನೀನು? ನಮ್ಗಾತರ ಓಡಾಡೋದಕ್ಕೆ ಕಾರು ಜೀಪ್ ಇದೆಯಲ್ಲ, ಮತ್ತಿನ್ ಯಾಕಿದು? ನಾವು ಓಡಾಡಕ್ಕಲ್ಲ, ಜನ ಓಡಾಡಕ್ಕೆ. ಏನೋ ಅದು? ಏನಿಲ್ಲ. ಏನದು? ಇದು ಸೆಕೆಂಡ್ ಹ್ಯಾಂಡ್. ಹೊಸದೊಂಬತ್ತು ಹಿಂದೆ ಬರ್ತಾ ಇದೆ. ತಲ್ಕಾರ್ ಅವ್ರ ಮೇಲೆ ಗೆಲ್ಬೇಕು ಅಂತ. ಇದೇನ್ ಕರ್ಮ ಏಸಪ್ಪ? ಈ ಅಮ್ಮ ಇನ್ನೂ ಏನೇನ್ ಮಾಡುತ್ತೋ? ಅಯ್ಯೋ, ಪಂಚರ್ ಆಗಿದೆ. ಅಯ್ಯೋ, ಇದೇನಕ್ಕೆ ಅಂತ ಗೊತ್ತಾಯ್ತಾ? ನಮ್ ಬಸ್ ಮುಂದೆ ಯಾವತ್ತು ಮತ್ತೊಂದ್ ಬಸ್ ಹೋಗ್ಬಾರ್ದು, ನೆನ್ಪಿಟ್ಕೋ. ಇದ್ಯಾವ ನ್ಯಾಯ? ನಾನೇನ್ ಮಾಡಿದೀನಿ ಅಂತ ಹೆಂಗ್ ಬೈತಾವ್ರೆ? ಟೈರ್ ಪಂಚರ್ ಆದ್ರೆ ನಂದ ತಪ್ಪು? ಪಂಚರ್ ಆಗ್ಬಾರ್ದು. ಏನ? ಅದಕ್ಕೊಂದ್ ಕೆಲ್ಸ ಮಾಡು, ಎಕ್ಸ್ಟ್ರಾ ನಾಕ್ ಟೈರ್ ಫಿಕ್ಸ್ ಮಾಡ್ಕ. ಅಮ್ಮ ಅವ್ರೆ, ಏನು? ಇಲ್ಲಿಂದ ಹೋದ್ಮೇಲೆ ಎಲ್ಲೂ ಕೆಲ್ಸ ಸರಿ ಹೋಗ್ತಿಲ್ಲ. ಮೊದ್ಲೇ ಯೋಚನೆ ಮಾಡ್ಬೇಕಿತ್ತು. ನಿಮ್ಗೊಂದ್ ವಿಷಯ ಗೊತ್ತಾ? ಏನದು? ತಲ್ಕಾರಲ್ಲಿ ಅಲ್ಲೇನೋ ಮದ್ವೆ ನಡೀತಾ ಇದೆಯಂತೆ. ತಲ್ಕಾರಲ್ಲಿ ಯಾರ್ಗೆ? ಸೋಫಿಯಾಗೆ. ಅಮೆರಿಕದ ಹುಡುಗ ಅಂತೆ, ಇಂಜಿನಿಯರೋ ಡಾಕ್ಟರ್ ಅನ್ಸುತ್ತೆ. ಎಂಗೇಜ್ಮೆಂಟ್ಗೆ ಎಲ್ರು ಬರ್ತಾ ಇದಾರೆ ಅಂತ ಗಂಗಮ್ಮ ಹೇಳ್ತಿದ್ಲು. ಮನೆಯಿಂದ ಎಲ್ರೂ ಬರ್ಬೇಕಲ್ಲ, ಎಕ್ಸಾಮ್ ಟೈಮ್ ಬೇರೆ, ಇನ್ನೂ ಫಂಕ್ಷನ್ ಇದೆಯಲ್ಲ. ಅವರಿಗೆಲ್ಲ ಕೊಡು. ಒಂದ್ ನಿಮಿಷ. ಹಲೋ, ನಾನು ಅದೇ ನಾವಿವತ್ತಲ್ಲಿಗೆ ಬರ್ತಾ ಇಲ್ಲ. ಅಯ್ಯೋ, ನೀವೇ ಹಂಗೆ ಹೇಳಿದ್ರಿ ಹೆಂಗೆ? ಎಲ್ಲ ರೆಡಿ ಮಾಡಿದೀವಿ. ಅದಲ್ದೆ ನಮ್ ರಿಲೇಟಿವ್ ಎಲ್ಲ ನಿಮ್ಮನ್ನ ಪರಿಚಯ ಮಾಡ್ಕೊಳಕ್ ಕಾಯ್ತಾ ಇದಾರೆ. ಅಂಥದ್ದೇನೀಗ ಬೇಕಾಗಿಲ್ಲ. ನಿನ್ ತಂಗಿನ ಅವ್ರಿಗೆ ಮದುವೆ ಮಾಡ್ಕೊಡು. ಈ ಕಾಲದಲ್ಲಿ ಇದೆಲ್ಲ ಮಾಮೂಲಿ ಅಲ್ವಾ? ಅರ್ಥ ಆಗ್ಲಿಲ್ಲ. ಅದೇ ಸೋಫಿಯಾ ಮತ್ತೆ ನಿಮ್ ಬಸ್ ಕ್ಲೀನರ್ ಉಲಹನಾನ್ ಇಬ್ರು ಪ್ರೀತಿಸ್ತಾವ್ರೆ. ಅವನು ಸೋಫಿಯಾಗ್ ಬರ್ದಿರೋ ಲವ್ ಲೆಟರ್ ಈಗ ನನ್ನ ಕೈಯಲ್ಲಿದೆ. ದಾಸರಳ್ಳಿ ಸ್ಟಾಪ್. ಎರಡು ಸಲ ಹಿಂದೆ ಬನ್ನಿ. ಹಿಂದೆ ಬರಪ್ಪ, ಹಿಂದೆ ನೀವು ಸ್ವಲ್ಪ ಹಿಂದೆ ಬಂದು ನಿಂತ್ಕೊಳ್ಳಿ, ಎಷ್ಟೊಂದು ಜಾಗ ಇದೆ. ಅಣ್ಣ, ಮಧ್ಯ ಒಂಚೂರು ಬ್ರೇಕ್ ಹಾಕ್ತಿರೋ. ಹಲೋ ಅಣ್ಣ, ಸ್ವಲ್ಪ ಹಿಂದೆ ಹೋಗಿ. ಅಲ್ಲಿ ಫುಟ್ಬಾಲ್ ಆಡೋಷ್ಟು ಜಾಗನ ಐತೆ, ಪ್ಲೀಸ್. ನಾ ಹಿಂದೆ ಬಂದ್ರೆ ಸರಿ ಹೋಗಲ್ಲ. ಯಾಕೆ? ನಾ ಗೋಲ್ ಕೀಪರ್, ಒಂದು ಗೋಲು ಬಿಡಲ್ಲ. ಅದಕ್ಕೆ ತಾನೇ ಇಲ್ಲಿ ನಿಂತಿರೋದು. ಅದು ಸೆಲ್ಫ್ ಗೋಲ್ ಆದ್ರೂ ಪರವಾಗಿಲ್ಲ. ಹುಡುಗಿಲೇ ನೋಡಿದ್ಯಾ? ಹುಡುಗಿ ಬೇಕಾ ನಿಂಗೆ?
ಮುರ್ಗಿಬೇಕು ನಿನಗೆ. ಮಗನೇ ಸಿಕ್ತಿಯಾ? ನೀನ್ ಜಗಳ ಆಡ್ಬೇಕು, ಯಾವತ್ತೂ ಮದುವೆ ಬರ್ಬೇಡ. ನಡೀರಿ ಹೇಳ. ಅದೇ ರೈಟ್. ಯಾವತ್ತಿಂದ ನಾವಿಬ್ರು ಪ್ರೀತಿ ಮಾಡ್ತಾ ಇರೋದು? ಹೇಳು, ಯಾವತ್ತಿಂದ ಅಂತ. ಆ ಥರ ಏನಾದರೂ ಇದ್ರೆ ಈಗಲೇ ಹೇಳ್ಬಿಡು. ಈ ಕೂಡಲೇ ನಾನು ನಿನ್ನ ಜೊತೆ ಬಂದ್ಬಿಡ್ತೀನಿ. ಅಷ್ಟೊಂದು ಯೋಗ್ಯತೆ ಇದೆ ಅಲ್ವಾ? ಒಂದೊಳ್ಳೆ ಕೆಲಸ, ವಿದ್ಯಾಭ್ಯಾಸ, ಬಿಟ್ರೆ ನೋಡಕ್ ಚೆನ್ನಾಗಿದ್ಯಾ. ತಲ್ಕಾರ್ ಸೋಫಿಯಾ ಪ್ರೀತಿ ಮಾಡಕ್ಕೆ ಇದಕ್ಕಿಂತ ಒಳ್ಳೆ ಹುಡುಗ ಸಿಗಲ್ವಲ್ಲ. ಈಗ ಹೇಳು, ನಿನ್ನ ಜೊತೆ ಎಲ್ಲಿಗೆ ಬರಬೇಕು ಅಂತ. ನಾಚಿಕೆ ಆಗಲ್ವ ನಿಂಗೆ ಈ ಥರ ಪತ್ರ ಬರೆಯೋಕ್ಕೆ? ಏನು ನೀನು ಬರ್ದು ಕಳಿಸಿರೋದು? ಸೋಫಿಯಾನ ಮರೆಯೋಕ್ಕಾಗಲ್ಲ, ಅವಳಿಲ್ಲ ಅಂದರೆ ಬದುಕಕ್ಕಾಗಲ್ಲ. ಈ ಮದುವೆ ನಡೆದ್ರೆ ವಿಷ ಕುಡಿದು ಆತ್ಮಹತ್ಯೆ ಮಾಡ್ಕೋತೀನಿ. ಇದಕ್ಕಿಂತ ಅದೇ ಒಳ್ಳೇದು. ದೇಹ ಬೆಳೆಸ್ಕೊಂಡಿರೋ ಆಳ್ಗಳಿದ್ದಾರೆ, ಅವ್ರ ಕೈಲಿ ವಧೆ ತಿಂತೀಯ ಇಡಿಯಟ್. ರೈಟ್ ರೈಟ್. ಏನೇ ನಿಂತ್ಕೊಂಡು ನೋಡ್ತೀಯ ಅತ್ತೆ ಮೇಲೆ? ಏನಮ್ಮ? ತಮ್ಮಯ್ಯ, ಅದವನು ಕೊಡು. ಈಸ್ಕೋ. ಇದ್ಯಾಕೆ ಅಂತ ಗೊತ್ತಾಯ್ತಾ? ಬಸ್ಸಲ್ಲಿದ್ದ ಆ ಪೋಖ್ರಿ ಹುಡುಗರ್ನೆಲ್ಲಾರನು ಅವ್ರ ನೆನೆಸ್ಕೊಳಂಗ್ ಚೆನ್ನಾಗ್ ಹೊಡ್ದಿದ್ಯಾ. ಅದ್ ನನ್ಗಿಷ್ಟ ಆಯ್ತು. ಇದೇನಕ್ಕೆ ಅಂತ ಗೊತ್ತಾಯ್ತಾ? ತಲ್ಕಾರಲ್ಲಿರೋ ಹುಡ್ಗಿ ಜನರು ಮುಂದೆ ನಿನ್ನ ಹತ್ರ ಬಂದು ನಿನ್ಗ ಅವಮಾನ ಮಾಡ್ತಾ ಇದ್ರೆ ಏನು ಮಾತಾಡದೆ ಸುಮ್ನಿದ್ದಲ್ಲ, ಅದಕ್ಕೆ ಹೊಡೆದಿದ್ದು. ಸ್ಟಾಪ್ ಸ್ಟಾಪ್. ಕ್ಷಮಿಸಿ, ಒಂದು ವಿಷಯ ಹೇಳ್ಬೇಕಿತ್ತು ಮಾತ್ರ. ಈಗ ಸಮಯ ಇದೆಯಲ್ಲ, ಗೊತ್ತಾಗ್ಲಿಲ್ವ ನಿಂಗೆ? ನಾನು ಉಲಹನಾನ್, ಕ್ಲೀನರ್ ಅಂದ್ರೆ ಗೊತ್ತಲ್ವಾ? ಸಾವುಕಾರ್ಗೆ ದುಡ್ಡು ಮಾಡ್ಕೊಳಕ್ಕೋಸ್ಕರ ಊರಲ್ಲಿರೋರ ಹತ್ರ ಬೈಸ್ಕೊಂಡು ಒಡ್ಸ್ಕೊಳ್ಳೋರು. ಬಡವ್ರು ನಾವು, ಜೀವನ ನಡ್ಸೋಕ್ಕೆ ಊಟ ಇಲ್ಲ ಅಂತ ಇಲ್ಲಿಗೆ ಬಂದಿದ್ದೀವಿ ಅಷ್ಟೇ. ಆಗಂತ ಮಾನ ಮರ್ಯಾದೆ ಇಲ್ಲ ಅಂತ ಮಾತ್ರ ಅಂದ್ಕೋಬೇಡ ನಮ್ಗೆ. ಅದೇ ಲೆಟ್ರ್ ವಿಷಯ ಹೇಳಿದ್ದಲ್ಲ, ನಿನ್ ಮದ್ವೆ ನಿಲ್ಸಿದ್ದಕ್ಕೆ. ಉಲಹನಾನ್ಗೆ ಲೆಟ್ರದ ಅವಶ್ಯಕತೆ ಇಲ್ಲ. ಏನಾದ್ರೂ ಹೇಳ್ಬೇಕಂದ್ರೆ ಡೈರೆಕ್ಟ್ ಆಗಿ ಮುಖ ನೋಡ್ರೆ ಹೇಳ್ತಾನೆ ಈ ಉಲಹನಾನ್. ಆದ್ರೂ ಅರ್ಥ ಆಗ್ಲಿಲ್ಲ. ಆ ಲೆಟ್ರ್ ಬರ್ದಿದ್ ನಾನಲ್ಲ. ಸರಿ, ನಾನೀಗ ಕೊಡ್ತಿದ್ದೀನಿ ಅಂತ ಹೇಳ್ತಿಲ್ಲ. ಮತ್ತೆ ಇನ್ನೊಂದು ವಿಷಯ, ತಲ್ಕಾರ್ ಸೋಫಿಯಾನ ಪ್ರೀತಿ ಮಾಡೋ ಯೋಗ್ಯತೆ ನನಗಿಲ್ಲ. ನಾನು ಒಪ್ಕೋತೀನಿ, ಆ ಯೋಗ್ಯತೆ ನಿಂಗೂ ಇಲ್ಲ. ನಾನು ಇದನ್ನೆಲ್ಲ ಯಾಕೆ ಹೇಳಿದೆ ಅಂತ ಅಂದ್ಕೊಂಡಿರ್ತೀಯ? ಹೇಳಿಲ್ಲ ಅಂದ್ರೆ ನನ್ನ ಕೆಲಸ ಹೋಯ್ತದೆ. ಓಹ್ ಸಾರಿ, ಗ್ರೀಸ್ ಆಯ್ತು. ನಾನು ಒರೆಸ್ತೀನಿ. ಈಗ ಕ್ಲೀನ್ ಆಯ್ತು. ನೀವೀಗ ಹೋಗಿ. ರೈಟ್ ರೈಟ್. ಗಟ್ಟಿ ಮುಟ್ಟಾಗಿರೋ ನಿಮ್ಮ ಅಣ್ಣಂದಿರ್ನ ಈಗ ಕಳ್ಸು. ಅವತ್ತೇ ಮುಗಿಸ್ಬೇಕಿತ್ತು. ಹಿಂಗೆ ಮುಂದುವರಿಸ್ತಾ ಇದ್ರೆ ಸರಿ ಹೋಗಲ್ಲ. ರೋಡಲ್ಲಿ ನಿಲ್ಸಿ ಮಾತಾಡೋಷ್ಟು ಧೈರ್ಯ ಬಂದಿದೆ. ನಾನು ಹೊರಗೆ ಬರ್ತೀನಿ. ಅಣ್ಣ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಆಫೀಸ್ಗೆ. ಇಲ್ಲ, ನನಗೆ ಗೊತ್ತು ಎಲ್ಲಿಗೆ ಅಂತ. ಇದು ಒಂದು ಸಣ್ಣ ವಿಷಯ ಅಲ್ವಾ? ಯಾಕೆ ದೊಡ್ಡದು ಮಾಡ್ತಾ ಇದ್ದೀರಾ? ಅಣ್ಣ ನೋಡು,
ನಾನಲ್ವಾ ಹೇಳ್ತಾ ಇರೋದು, ಇದನ್ನ ನಾನೇ ಮ್ಯಾನೇಜ್ ಮಾಡ್ಕೋತೀನಿ. ಈಗ ಬೇಡ ಸರಿನಾ? ಈ ವಿಷಯನ ಇಷ್ಟು ಬೇಗ ಯಾರು ತಂದು ಹೇಳಿದ್ದಿಲ್ಲಿ? ಮ್ಯಾನೇಜರ್ ಕೆಲಸ ಮಾಡಿದ್ರೆ ಸಾಕು. ಬನ್ನಿ ಒಳಗೋಗೋಣ. ಬನ್ನಿ, ನಾನೊಂದು ಒಳ್ಳೆ ಕಾಫಿ ಮಾಡ್ಕೊಡ್ತೀನಿ. ಹಲೋ, ಸರಿ ಸರ್. ಸಾವುಕಾರದೊಂದು ಚಿಕ್ಕ ಕೆಲಸ ಇದೆ, ಖಾಲಿ ರೋಡಲ್ಲಿ ಗಾಡಿ ಓಡಿಸು. ಹಾ, ಬಾಯ್. ಹಾ, ಹೋಗು. ಯಾರೋ ಏನು ಪಾಪ. ಇವನ್ ಬಂದ್ ಹೇಳಿದ್ದಕ್ಕೂ ಅಲ್ಲ, ಇಲ್ಲೊಂದ್ ಡ್ರೈವರ್ ಕೆಲ್ಸ ಖಾಲಿ ಇರೋದಕ್ಕೂ ಅಲ್ಲ ಇಲ್ಲಿ ಬಂದ್ ಸೇರ್ಸಿದ್ದು. ಇವನನ್ನ ಅವ್ರು ಸಾಯ್ಸೋಕ್ ಬಂದಿದ್ರು, ನೀನ್ ಅವ್ರ ಕಡೆವನಾದ್ರೂ ಕೂಡ ಇವನನ್ನ ಕಾಪಾಡಿದ್ಯಲ್ಲ, ಆ ಒಂದೇ ಕಾರಣಕ್ಕಲ್ವಾ ಅವ್ರು ನಿನ್ನ ಕೆಲಸದಿಂದ ತೆಗ್ದಿದ್ದು. ಹಾ, ಆದ್ರೆ ಇಲ್ಲಿ ರೀತಿ ರಿವಾಜ್ಗಳಿದೆ, ಅದೇ ತರ ನಡ್ಕೋಬೇಕು. ಉಲ್ಹನಾನ್, ಹೇಳ್ಕೊಡು. ಓವರ್ ಸ್ಪೀಡಲ್ಲಿ ಹೋಗ್ಬಾರ್ದು. ಅಯ್ಯೋ, ಅದೇನ್ ಕಷ್ಟ ಆಗಲ್ಲ, ಗೇರ್ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರೋದೆ. ಅದಲ್ಲ, ಓವರ್ ಸ್ಪೀಡಲ್ಲಿ ಹೋಗ್ಬಾರ್ದು. ಓಹ್, ಹಂಗ? ಓವರ್ ಟೇಕ್ ಕೂಡ ಮಾಡಂಗಿಲ್ಲ. ಅದೇನ್ ದೊಡ್ಡ ಸಮಸ್ಯೆ ಅಲ್ಲ. ಇವತ್ತಿನವರೆಗೂ ಒಂದ್ ಬಸ್ನ ಓವರ್ಟೇಕ್ ಮಾಡಿಲ್ಲ, ಇನ್ಮೇಲೆ ಮಾಡೋದು ಇಲ್ಲ, ಸರಿನಾ? ಉಲ್ಹನಾನ್, ಇವನ್ನ ವಾಪಸ್ ಕಳ್ಸು. ಇಲ್ಲಮ್ಮ, ಇವ್ರಿಗೆ ಅರ್ಥ ಆಗ್ತಿಲ್ಲ. ಅದೆಲ್ಲ ಹೇಳ್ತಿರೋದು. ಮತ್ತೆ ತಲ್ಕಾರ್ ಬಸ್ಸು ನಮ್ ಬಸ್ನ ಓವರ್ಟೇಕ್ ಮಾಡಂಗಿಲ್ಲ. ಅಯ್ಯೋ, ಇದನ್ನ ಅವ್ರ ಹತ್ರ ಹೆಂಗ್ ಹೇಳೋದು? ಅವ್ರಿಗೆಲ್ಲ ಹೇಳಕ್ ಅಂದಿದ್ದು, ಓವರ್ಟೇಕ್ ಮಾಡಕ್ಕೆ ಅವಕಾಶ ಕೊಡ್ಬಾರ್ದು. ಅಷ್ಟೇ ತಾನೆ ಅಮ್ಮ, ಇದ್ರ ಬಗ್ಗೆ ಯೋಚನೆ ಮಾಡ್ಬಿಡಿ. ತಲಕಾರ್ ಒಂದೇ ಅಲ್ಲ, ಬೇರೆ ಯಾವ್ದೇ ಬಸ್ಸನ್ನು ಓವರ್ಟೇಕ್ ಮಾಡೋದಕ್ ನಾವು ಬಿಡಲ್ಲ. ಇದನ್ನ ನಮಗ್ ಬಿಟ್ಬಿಡಿ. ಬಸ್ಸಿಗೆ ಇನ್ಸೂರೆನ್ಸ್ ಇದೆಯಾ? ಹಾ, ನನ್ನ ಆಫೀಸಿಗೆ ಒಂದು ಲೆಟರ್ ಬಂದಿತ್ತು, ಅದನ್ನ ಕೊಟ್ಟೋಗೋಣ ಅಂತ ಬಂದೆ. ಅಮ್ಮ ಇರ್ಬೇಕು, ಅವಳಿಗೆ ನಾನು ಇಲ್ಲಿ ಬಂದಿರೋ ವಿಷಯ ಗೊತ್ತಿಲ್ಲ. ಭೈರವಣ್ಣ? ಭೈರವಣ್ಣನ? ಅದ್ಯಾರು? ಒಂದಿನ ನಾನು ಇಲ್ಲಿಂದ ಹೋಗ್ಬೇಕಾಗುತ್ತೆ, ಮನೆಗಲ್ಲ, ಅದು ಮೇಲಕ್ಕೆ. ಏನ್ ಹೇಳ್ತಿದ್ದೀವಿ, ಸ್ವಲ್ಪ ಕರೆಕ್ಟಾಗಿ ಹೇಳು. ಭೈರವಣ್ಣ ನಾನು ಹುಡುಕ್ತಾ ಇದ್ದಾನೆ, ಒಂದ್ ದಿವಸ ಇಲ್ಲಿಗೆ ಬರ್ತಾನೆ, ನನ್ನ ಕರ್ಕೊಂಡು ಹೋಗ್ತಾನೆ ಅನ್ಸುತ್ತೆ. ಅದನ್ನ ಕೊಡಿಲ್ಲಿ. ಬೇಟಣ್ಣ, ನೀನ್ ನೋಡ್ಬಾರ್ದು. ನಾನು ಹೇಳಿಲ್ವಾ, ನನಗೂ ಈಗ ಧೈರ್ಯ ಬಂದಿದೆ, ಬರ್ಬೇಕಾದ್ರು ಬರ್ಲಿ. ತಲಕಾರು ಇದು ನಮ್ ಟೈಮು, ಅದ ಇವ್ರ ಬಸ್ ಅಂದ್ಬಿಟ್ಟವ್ರೆ. ಹಾ, ಅಹಮದ್ ಖಾನ್ ಹತ್ರನೇ ನಿಮ್ಮ ಆಟನಾ?
ಅಯ್ಯೋ ಯಾವನ್ನ ಅವನು ಪುಟ್ಟಯ್ಯನಪುರ ಬಸ್ ಟೈಮಲ್ಲಿ ತಲಕಾರ್ ಬಸ್ ಓಡಿಸ್ತಾ ಇದ್ದೀರಾ? ಈಗ ನೋಡ್ದಲ್ಲ ಪುಟ್ಟಯ್ಯನಪುರದ ತಾಕತ್ನ. ಸ್ಟೇರಿಂಗ್ ಹಿಡ್ದಿರೋದು ಯಾರೋ ಅಹಮದ್ ಖಾನ್. ಒಂದು ವಿಷಯ ಹೇಳ್ತೀನಿ ಕೇಳೋ, ನಾನು ಸಾಮಾನ್ಯದನ್ನೆಲ್ಲ ತಲಕಾರ್ ಸೆಂಟ್ರ್ ಬೋಲ್ಟ್ ಅಲರ್ಸ್ಬಿಡ್ತೀನಿ. ಹೋಗಿ ಹೇಳಿ ನಿಮ್ಮ ಓನರ್ ಹತ್ರ ನಾನು ಅಂದೆ ಅಂತ. ಈ ಅಹಮದ್ ಖಾನ್ ಏನೇ ಮಾಡಿದ್ರು ಊರು ಬಿಟ್ಟು ಹೋಗಲ್ಲ ಅಂತ. ತಲಕಾರು ಹೋಗೋಗು ಹೋಗೋ. ಬಸ್ಸಿಂದ ಕೆಳಗಿಡೀರಿ. ಯಾಕೆ ನಾವು ಸ್ಟ್ರೈಕ್ ಮಾಡ್ತಿದ್ದೀವಿ. ಬರೀ ಯಾಕೆ ಇಳಿಬೇಕು? ನಿಲ್ಸ್ರಿ ನಿಲ್ಸ್ರಿ ನಿಲ್ಸಕ್ ಕೇಳಿದ್ರೆ ಸೈಡ್ ಬರ ಸೈಡ್ ಬರ ಸೈಡ್ ಸೈಡ್ ಬಿಡ್ರ ಸೈಡ್ ಬಿಡ್ರ ಅಣ್ಣ. ಸಾರಿ ಅಣ್ಣ, ಹುಡುಗರು. ಹಾಗಾದ್ರೆ ನಾನು ಹೋಗ್ಬೋದಾ? ಕೇಳ್ತಿದ್ದೀರಲ್ಲ ಅಣ್ಣ, ಹೋಗೋಣ. ನಾನು ಹೇಳೋದು ಕೇಳಿಸ್ಕೊಳ್ಳಿ. ಸಿಕ್ಕಿದ ಬಸ್ನೆಲ್ಲ ನಿಲ್ಲಿಸ್ಬೇಡಿ. ಇಷ್ಟು ಜನ ಸೇರಿರೋದೇ ನಮ್ಮ ಅದೃಷ್ಟ. ನೀವು ಎಲ್ಲ ಮಾಡ್ಬೇಕಾಗಿರೋದು ಇಷ್ಟೇ, ಪುಟ್ಟಯ್ಯನಪುರದ ಬಸ್ಗಳು ಮಾತ್ರ ನಿಲ್ಲಿಸ್ಬೇಕು. ಬರೀ ನಿಲ್ಸೋದು ಮಾತ್ರ ಅಲ್ಲ, ಹೊಡೆದಾಕಿ ಸುಟ್ಟಾಕ್ಬಿಡಿ. ಅಮರೇ ಅಮರೇ ಅಮರೇ, ಏನೋ ಅದು? ಎಲ್ಲ ಹಾಳಾಗೋಯ್ತು. ನಮ್ಮ ಬಸ್ಗಳನ್ನೆಲ್ಲ ರೋಡಲ್ಲೇ ನಿಲ್ಸಿದ್ದಾರೆ. ಕಾಲೇಜ್ ಹುಡುಗರು ತುಂಬಾ ಜನ ಸೇರ್ಕೊಂಡಿದ್ದಾರೆ. ಎಲ್ರು ನೋಡ್ಕೊಂಡು ನಮ್ಮ ಬಸ್ಗಳು ಮಾತ್ರ ಹಾಳು ಮಾಡ್ತಿದ್ದಾರೆ. ಉಡುಪಿ ರೂಟಲ್ಲಿರೋ ಕಂಡಕ್ಟರ್ ತಲೆ ಹೊಡೆದಾಕಿದ್ದಾರೆ. ಅವ್ನು ಈಗ ಆಸ್ಪತ್ರೆ ಕರ್ಕೊಂಡಿದ್ರೆ ಅಯ್ಯೋ ಅದನ್ನ ನೋಡಕ್ಕೂ ಆಗ್ತಿಲ್ಲ. ಇವನಿಂದಾನೆ ಇಷ್ಟೆಲ್ಲ ತೊಂದರೆ ಆಗ್ತಿರೋದು. ಅಲ್ಲ, ಆ ಊರಲ್ಲಿರೋ ಹುಡುಗಿರ್ ಮುಂದೆನಾ ಇವ್ನ ಆ ಹುಡುಗರು ನೋಡಿಯೋದು? ಅದ್ರಲ್ಲೊಬ್ಬ ಹಳೆ MLA ಅಳಿಯ. ಸುಮ್ಮನೆ ಇರ್ತಾರ ಅವರು? ಇವನೇನಾದ್ರೂ ಅವ್ರ ಕೈಗೆ ಸಿಕ್ಕದ ಅಂತ ಅನ್ಕೊಳ್ಳಿ, ತುಂಡು ತುಂಡಾಗಿ ಕತ್ತರಿಸಿ ಬಿಸಾಕ್ ಬಿಡ್ತಾರೆ ಗೊತ್ತಾ ಅವರು. ಮಚ್ಚು ಕೊಡ್ಲಿ ಎತ್ಕೊಂಡು ಸಾಯ್ಸಕ್ ಬರ್ತಿದ್ದಾರೆ. ಅಯ್ಯೋ ಕರ್ತನೆ, ಈಗ ನೀನ್ ದೇವ್ರೆ ಅಂತ ಕರೆದ್ರೆ ಏನ್ ಪ್ರಯೋಜನ? ಇದೆಲ್ಲ ನೀನೇ ತಾನೇ ಶುರು ಮಾಡಿದ್ದು. ಯೋಚನೆ ಮಾಡ್ಬೇಕಾ ಟೈಮಲ್ಲಿ ಯೋಚನೆ ಮಾಡ್ಬೇಕಿತ್ತು. ಅದೇ ಇಷ್ಟಕ್ಕೆಲ್ಲ ಕಾರಣ. ನೀನ್ ಚಿಂತೆ ಮಾಡ್ತಿದ್ರೆ ಏನು ಪ್ರಯೋಜನ ಇಲ್ಲ. ಈಗ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತು. ಅಯ್ಯೋ ಎಲ್ಲಿಗೆ? ಸೆಂಟ್ರಲ್ ಜೈಲ್ಗೆ. ಏನೋ ನೀನು ಬರ್ತೀಯಾ? ಏನನ್ ಕರ್ಮ ಇಷ್ಟು ಭಯಂಕರವಾಗಿದೆ ದೇವ್ರೆ. ಮುಂಚೆ ನೆಮ್ಮದಿ ಎಲ್ಲ ಹಾಳು ಮಾಡಕ್ಕೆ ಏನೇನೆಲ್ಲ ಮಾಡ್ತಾರೆ. ಕನ್ನಡ ಕೊಡೆ. ಹೇ ಬೆನ್ನಿ, ನೀನಿನ್ನು ಇರ್ಬೇಡ, ಹೋಗು. ಹೈದರಾಬಾದ ಸಿಕಂದ್ರಾಬಾದ ಎಲ್ಲಿಗಾದ್ರೂ ಹೋಗು. ನಾನು ಹೇಳ್ದೆ ಸುಮ್ ಕೇಳು. ಇಲ್ಲಿ ಇನ್ನೂ ಏನೇನು ನಡೆಯುತ್ತೆ ನೀನು ನೋಡೋದು ಬೇಡ, ಕೇಳಿಸ್ಕೊಳ್ಳೋದು ಬೇಡ. ಓದೋದ್ರ ಬಗ್ಗೆ ಮಾತ್ರ ಗಮನ ಕೊಡು. ಹೊರಡು. ನೀನ್ ನನಗ್ ಬೇಕು. ಅಮ್ಮನ ಪ್ರೀತಿ ಕ್ಲೀನರ್ ಅಲ್ವಾ? ಎಲ್ಲೋ ಶುರುವಾದ ಸಮಸ್ಯೆನ ಬಗೆಹರಿಸಕ್ಕೆ ನೀನ್ ನನಗ್ ಬೇಕು. ಬಾರೋ. ಟೈರ್ ಪರ್ಚೇಸ್. ಬರೋ ಒಳಗೆ. ಏನೋ ಥಾಮಸ್, ನಮ್ಮಿಬ್ಬರ ಮಧ್ಯೆ ಸಮಸ್ಯೆ ಇದೆ. ತಲ್ಕಾರ್ ಅವ್ರದ್ದು ಪುಟ್ಟಯ್ಯನಪುರ ಅವ್ರದ್ದು ಸಮಸ್ಯೆ ಇದು ಶುರುವಾಗಿ ಬಹಳ ದಿನ ಆಗಿದೆ. ಇದಕ್ಕೆಲ್ಲ ಕಾರಣ ಇವನೇ, ಕ್ಲೀನರ್. ಇವನ್ ಮೊದ್ಲಿದ್ದಿದ್ದು ಇಲ್ಲೇ ಅಲ್ವಾ? ಇವ್ ನನಗ್ ಬೇಡ. ತಗೋ ಕರ್ಕೋ. ಇನ್ನೊಂದು ವಿಷಯ ಹೇಳ್ತೀನಿ ಕೇಳು. ಶಿವಮೊಗ್ಗದಲ್ಲಿ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡ್ತಿದ್ರು ನಮ್ಮಪ್ಪ. ಆಲಂಪುರ ಜೇಕಬ್ ಅವರು. ಸಾವುಕಾರ್ ಸತ್ಮೇಲೆ ಹೆಂಡ್ತಿನ ಇಷ್ಟಿದ್ ನನ್ನನ್ನು ಕರ್ಕೊಂಡು ಗುಡ್ಡದಲ್ಲಿರೋ ಸರ್ಕಾರಿ ಜಮೀನ ಸ್ವಂತ ಮಾಡ್ಕೊಂಡ್ರು. ಅಲ್ಲಿಂದ ನಮ್ಮ ಅಪ್ಪ ನೋಡ್ಸೋದಕ್ಕೆ ಸರ್ಕಾರದವರು ತುಂಬಾ ಪ್ರಯತ್ನ ಪಟ್ರು. ಆಗ್ಲಿಲ್ಲ. ಒಳ್ಳೆ ಶಕ್ತಿವಂತ, ಬುದ್ಧಿವಂತಾನು. ಇಷ್ಟೇ ಅಲ್ಲ, ನಿನಗ್ ಗೊತ್ತಿಲ್ಲದೆ ಇರೋ ಇನ್ನೊಂದು ವಿಷಯ ಇದೆ. ಹಿಂಗೆಲ್ಲ ಕಷ್ಟಪಟ್ಟೆ ನಮ್ಮಪ್ಪ 4 ಕಾಸು ಸಂಪಾದಿಸಿದ್ದು. ಆ ದುಡ್ಡಿಗಿನ ವಾಸನೆನೇ ಹೋಗಿಲ್ಲ. ಈಗ ಅರ್ಥ ಆಯ್ತಾ? ಅಂತ ಅಪ್ಪನಿಗುಟ್ಟಿದ ಮಗ ನಾನು. ಪುಟ್ಟಯ್ಯನಪುರ, ಫಿಲಿಪ್ಪು, ಇಂಥ ಆಟಗಳು ನನಗೂ ಗೊತ್ತು. ಅದಕ್ಕೆ ಹೇಳ್ತಿದ್ದೀನಿ.
ಈ ಹುಡುಗರ್ನ ಇಟ್ಕೊಂಡು ಬಸ್ಸಿಗೆ ಕಲ್ಲೋಡ್ಸೋದು, ಬಸ್ಗಳಿಗೆಲ್ಲ ಬೆಂಕಿ ಹಾಕ್ಸೋದು ಅದೆಲ್ಲ ಬೇಡ. ತಲ್ಕಾರ್ ಬಸ್ಗಳು ಓಡ್ತಿರೋದು ಇದೇ ರೂಟಲ್ಲಿ, ಅದನ್ನ ಮರಿಬೇಡ. ನೀನೇನ್ ಮಾತಾಡ್ತಾ ಇರೋದು? ಹುಡುಗರನ್ನ ಬಿಟ್ಟು ಕಲ್ಲಲ್ಲಿ ಓಡ್ಸೋದ? ಯಾರು? ಈ ಥಾಮಸ್ಸು ವ್ಯಾಪಾರದಲ್ಲಿ ಸಮಸ್ಯೆ ಆದರೆ ಮಾತ್ರನೇ ತಲೆ ಹಾಕೋದು. ಅದೇ ಬೇಕು ಅಂದ್ರೆ ಹಿಂದೆ ತಿರುಗಿ ನೋಡೋದೇ ಇಲ್ಲ. ನಿನ್ ಗಾಡಿ ಇದೇ ರೂಟಲ್ಲಿ ಓಡಾಡ್ತಾ ಇದ್ರೆ ನನಗೇನು ನಷ್ಟ ಇಲ್ಲ. ಬೇಡ ಥಾಮಸ್, ಈ ಪಿಲಿಪ್ ಪತ್ರ ಇಟ್ಕೋಬೇಡ. ಇದು ಬರೀ ದುಡಿಮೆ ಸಮಸ್ಯೆ ಅಲ್ಲ, ಶಕ್ತಿ ತೋರ್ಸೋ ಆಟ. ನನಗೊತ್ತು, ನೀನ್ ರೆಡಿ ಅಂದ್ರೆ ನಾನು ರೆಡಿ. ಆದ್ರೆ ನಾನ್ ಆಟ ಶುರು ಮಾಡಿದ್ರೆ ನಿನ್ ಕೈ ತಡ್ಕೊಳಕ್ಕಾಗಲ್ಲ. ನನಗೇನ್ ಮಾಡ್ಬೇಕು? ನಿನ್ ದುಡ್ಡು ಇಲ್ಲೇ ಇದೆ ಅಲ್ವಾ, ಡೆಪಾಸಿಟ್ ಕಟ್ಟಿರೋದು? ಬೇಕು ಅಂದ್ರೆ 5-10 ಜಾಸ್ತಿ ಕೊಡ್ತೀನಿ, ತಗೊಂಡು ಹೊರಟು ಬಿಡು. ಅದೇ ನಿನ್ಗೆ ಒಳ್ಳೇದು. ಸ್ವಾಮಿ ಸರ್, ಅವನಿಗೇನು ಬೇಕು ಕೊಟ್ಟು ಕಳಿಸು. ಅಲ್ಲ ಸೌಕರ್ರೆ, ನನಗೆ ಬರ್ಬೇಕಾಗಿರೋದೇನೂ ಇಲ್ಲ. ತುಂಬಾನೇ ಸಮಸ್ಯೆಗಳ್ನ ಮಾಡಿದ್ದೀನಲ್ವ ನಾನು. ಅದಕ್ಕಂತಾನೆ ನೀವು ಈ ಡೆಪಾಸಿಟ್ನ ಮಾಡಿಸ್ಕೊಂಡಿದ್ದು. ಅದು ನೀವೇ ಇಟ್ಕೊಳ್ಳಿ. ಮತ್ತೆ ನಾನು ಬಂದ ಹೊಸ್ತಲ್ಲಿ ನಂಗೇನು ಗೊತ್ತಾಗ್ತಿರಲಿಲ್ಲ, ಅದಕ್ಕೆ ಅಲ್ಲೂ ಇಷ್ಟೆಲ್ಲ ಸಮಸ್ಯೆಗಳಾಗಿದ್ದು. ಆದರೆ ನಂಗೆ ಈಗ ಸ್ವಲ್ಪ ಧೈರ್ಯ ಬಂದಿದೆ. ಅದು ಅವರಿಂದ ಸಿಕ್ಕಿರೋದು, ಫಿಲಿಪ್ ಅವರಿಂದ. ಅವ್ರ ಋಣ ತೀರಿಸ್ಬೇಕಲ್ಲ. ಅದು ಮಾತ್ರ ಅಲ್ಲ, ಸಾಕುರು ಹೇಳಿದ್ ಕೇಳಿಲ್ವಾ, ಇಲ್ಲಿಂದಾನೆ ಎಲ್ಲ ಶುರುವಾಗಿದ್ದಂತ. ಹೋಗೋಕ್ಕೂ ಮುಂಚೆ ಇದನ್ನೆಲ್ಲ ಸರಿ ಮಾಡೇ ಹೋಗ್ತೀನಿ. ಬರ್ತೀನಿ. ಏಯ್ ಲೋ, ಇವತ್ತಾರು ಮುಗಿಯುತ್ತಾ? ಯಾವಾಗ ನೋಡಿದ್ರು ವೆಲ್ಡಿಂಗ್ ಅಂತಿರ್ತೀಯ. ಕತೆ ವರ್ಷ ಸಾಕ್ಬಿಡು. ಇದೇನು ಶೋರೂಮ್ ಎಲ್ಲ ಇಟ್ಕೋತೀವಿ, ಓಡಿಸಿ ದುಡ್ಡು ಮಾಡೋದಷ್ಟೇ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು. ಏನೋ ಅಣ್ಣ, ಇವ್ರು ನಿಮ್ಮನ್ನ ನೋಡಕ್ ಮನೆಗೆ ಬಂದಿದ್ರು. ಪುಟ್ಟಯ್ಯನಪುರ ಜಾಕೋಬ್ ಮಗ ಫಿಲಿಪ್ ನೀವೇನಾ? ನಾನೇ. ಕೋರ್ಟಿಂದ ಒಂದು ಸ್ಟೇ ಆರ್ಡರ್ ಇದೆ. ಸ್ಟೇ ಆರ್ಡ್ರಾ? ಏನಕ್ಕೆ? ಪುಟ್ಟಯ್ಯನಪುರ ಬಸ್ಗಳು ಯಾವ ಇನ್ನೂ ರೋಡಲ್ಲಿ ಓಡಾಡಾಗಿಲ್ಲ. ಇದು ಜನರು ಕೊಟ್ಟಿರೋ ಕಂಪ್ಲೇಂಟ್. ಓವರ್ ಸ್ಪೀಡು, ಕೆಟ್ಟ ನಡವಳಿಕೆ. ಇಲ್ಲೊಂದು ಸೈನ್ ಮಾಡಿ. ಇದರಲ್ಲಿ ಟೆನ್ಷನ್ ಮಾಡ್ಕೊಳ್ಳೋದು ಏನಿಲ್ಲ ಪಿಲಿಪಣ, ಈಸಿಯಾಗಿ ತಪ್ಸ್ಕೋಬಹುದು. ಇದರಲ್ಲಿರೋ ಸಣ್ಣ ವಿಷಯ ಅಂದ್ರೆ ಇದು ಒಬ್ಬ ವ್ಯಕ್ತಿ ಕೊಟ್ಟಿರೋದಲ್ಲ, ಪಬ್ಲಿಕ್ ಕೊಟ್ಟಿರೋದು. ಸ್ವಲ್ಪ ತಲೆ ಓಡಿಸ್ಬೇಕು. ಪಬ್ಲಿಕ್ ಕಂಪ್ಲೇಂಟ್ ಮಣ್ಣಗಟ್ಟಿ. ಇದು ಅವ್ರು ಮಾಡಿರೋ ಕೆಲಸ. ಆ ತಲ್ಕಾರ್ ನಾಯಿಗಳು ಯಾಕೆ ಗೊತ್ತಾ, ನನ್ನ ಮೇಲೆ ಗೆಲ್ಲಕ್ಕೆ. ಆಗ್ಲಿ ಬಿಡು, ನಾವು ಸೋಲ್ಬಾರ್ದು ಅಷ್ಟೇ ತಾನೆ. ಈ ಕೇಸ್ ಕೋರ್ಟ್ಗೆ ಬರೋಷ್ಟರಲ್ಲಿ ವೆಕೇಟ್ ಮಾಡೋ ಪ್ಲಾನ್ ಎಲ್ಲ ನನ್ನ ಹತ್ರ ಇದೆ. ಇಲ್ಲ ಅಂದ್ರೆ ಲಾಯರ್ ಅಂದ್ಕೊಂಡು ಏನು ಪ್ರಯೋಜನ? ಇವತ್ತಿಂದ ನಿಮ್ಮ ಬಸ್ಸೆಲ್ಲ ರೋಡಲ್ಲಿ ಓಡಾಡ್ತದೆ, ಸರಿನಾ? ಸಾಕಾಗಲ್ಲ, ನನ್ಗಷ್ಟು ಸಾಕಾಗಲ್ಲ. ನಿನಗೆ ಗೊತ್ತಾ, ಇಲ್ಲಿವರೆಗೂ ಯಾರ ಮುಂದೆನೂ ತಲೆ ತೆಗ್ಸಿ ನಿಂತೋನಲ್ಲ. ಆದ್ರೆ ಇವತ್ತು ನಾನು ಸೋತಿದ್ದೀನಿ. ಬುದ್ಧಿ ಕಂಡಾಗಿಂದ ಈ ಥರ ಅನುಭವಿಸಿರ್ಲಿಲ್ಲ. ಆ ತಲ್ಕಾರ್ನವ್ರೆ ಇದಕ್ಕೆಲ್ಲ ಕಾರಣ. ಅವ್ರ ಮೇಲೆ ಸೇಡ್ ತೀರ್ಸ್ಕೊಳ್ಳೇಬೇಕು. ಅದಕ್ಕೇನಾದ್ರೂ ಉಪಾಯ ನಿನ್ನ ಹತ್ರ ಇದೆಯಾ? ಈಗಿನ ಸಮಸ್ಯೆ. ಪಿಲಿಪಣ, ನೀನು ಆರಾಮಾಗಿರೋ. ಈ ಥರ ಸೇಡ್ ತೀರ್ಸ್ಕೋಬೇಕಂದ್ರೆ ಟೈಮಲ್ಲ ಅದಕ್ಕೆ ಇಡಬೇಕಾಗತ್ತೆ. ಈ ಕಡೆಯಿಂದ ನಾವು ಓದಿತೀವಿ, ಆ ಕಡೆಯಿಂದ ಅವನು ಓದಿತಾನೆ. ಹೀಗೆ ಓದಿತಾ ಇದ್ರೆ ಬಾಲು ಬೇರೆಯವ್ರ ತೋಟಕ್ಕೆ ಬೀಳುತ್ತೆ. ಆಟನೇ ಬದಲಾಗುತ್ತೆ. ನಿಲ್ಸು, ನಿನ್ನ ಉಪದೇಶ ಕೇಳಕ್ಕೆಲ್ಲ ಬಂದಿದ್ದು. ಏನಾದ್ರೂ ಮಾಡಂಗಿದ್ರೆ ಮಾಡು, ಆಗಲ್ವಾ? ಇಲ್ಲ ಬಿಟ್ಬಿಡು. ಆದ್ರೆ ನಾನ್ ಸುಮ್ನಿರಲ್ಲ. ಪುಟ್ಟಯ್ಯನಪುರ ಫಿಲಿಪ್ ಕೈಲಿ ಸುಮ್ನಿರಕ್ಕಾಗಲ್ಲ. ನೋಡ್ತಿರು. ಪಿಲಿಪಣ, 1 ನಿಮಿಷ ಕೇಳು. ಪಿಲಿಪಣವ್ ಸ್ವಾಮಿ, ಎಲ್ಲಿವರೆಗೂ ಬಂತು? ಹೆಂಗೋ 3 ಗಾಡಿ ಬ್ಯಾಲೆನ್ಸ್ ಬರುತ್ತೆ. ಬರಬಾರ್ದು, ಎಲ್ಲ ರಸ್ತೆಲೇ ಇರಬೇಕು. ಫಿಲಿಪ್ ಅವ್ರು ಬಸ್ ಇಲ್ಲ. ದಾಸ, ಆ 3 ಗಾಡಿಗೆ ಏನಾಗಿದೆ? ಆದ್ರೆ ಈಗ ಮಳೆ ಇಲ್ವಲ್ಲ, ಮಳೆಗಾಲ ಬರ್ಲಿ, ಆಮೇಲೆ ಸರಿ ಮಾಡೋಣ. ಬೇಡ, ಇರೋದ್ರಲ್ಲೇ ಓಡಿಸೋಣ. ನೆನ್ಪೈತಲ್ಲ, ನಾಳೆಯಿಂದ ತಲ್ಕಾರ್ ಮೋಟಾರ್ಸ್ನ ಎಲ್ಲ ಬಸ್ಗಳು ಲೈನಲ್ಲಿ ಇರಬೇಕು. ಸರಿ ಸರ್. ದೇವ್ರೆ, ಕಟ್ಟಾಗಿರೋ ಬ್ರೇಕು, ಮುರಿದೋಗಿರೋ ಆಕ್ಸಲ್, ಇನ್ನ ಡಬ್ಬಾ ಟೈರ್ಗಳಿರೋ ಬಸ್ಸ ರೋಡ್ ಮೇಲೆ ಹೋಗ್ಬೇಕಾಗಿರೋದು. ಪೂರ್ ಪ್ಯಾಸೆಂಜರ್ಸ್. ಓಯ್, ನಿಲ್ಸ ಗಾಡಿ. ಸರ್ಕಾರಿ ತವ್ರ ಬಾ, ಹಂಗೆ ಪೇಪರ್ಸ್ ಎಲ್ಲ ತಗೊಂಬಾ. ಸರ್ ನಮಸ್ಕಾರ. ಜನರು ನಿಲ್ಸಿ ಗಾಡಿ ಸೈಡ್ಗೆ ಹಾಕು. ಯಾಕೆ ಸರ್? ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾಗಿದೆ. ರೂಲ್ಸ್ ಮಾತಾಡದೆ ಗಾಡಿ ಸೈಡ್ಗೆ ಹಾಕು ಒಂದೇ. ಸರ್
ಸರ್ ಎಲ್ಲಾನು ಹೋಯ್ತು. ಏನ್ ಸ್ವಾಮಿ? ನಮ್ ಗಾಡಿಗಳೆಲ್ಲ ಬ್ಲಾಕ್ ಮಾಡಿದ್ದಾರೆ ಪೊಲೀಸ್. ರೀಸನ್ಸ್ ಏನು ಹೇಳ್ತಿಲ್ಲ. ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದ್ರು ಗಾಡಿ ತಗ ಸೈಡ್ಗೆ ಹಾಕ್ಸಿದಾರೆ. ಒಂದಲ್ಲ ಎಲ್ಲಾ ಗಾಡಿನೂ ನಮ್ ಗಾಡಿಗಳನ್ನೇ ಹಿಡಿದಿರೋದು. ಎಲ್ಲಾ ಗಾಡಿ ಹಿಡಿದು ರೋಡ್ ಸೈಡ್ ಸೀಸ್ ಮಾಡಿ ಹಾಕಿದ್ದಾರೆ ಸರ್. ಅಡ್ವೊಕೇಟ್ ಕೃಷ್ಣ ಹಿಯರ್. ಲೋ ವಕೀಲ, ನಿನ್ ಕೋಟನ್ನ ಕಿತ್ ಬಿಸಾಕು. ಯಾಕೆ ಪಿಲಿಪಣ? ಅಲೋ, ಅವನ್ ಬುದ್ಧಿಲ್ ರಾಕ್ಷಸ ಆದ್ರೆ ನಾನ್ ಬುದ್ಧಿಲ್ ಪಿಚಾಚಿ. ತಲ್ಕಾರ್ ಬಸ್ಗಳೆಲ್ಲ ಈಗ ಒಳಗೆ. ಹೇ ಗಂಗಮ್ಮ ಬೈಲಿ, ಇದು ಅಂತ ಸೀಕ್ರೆಟ್ ಆಗಿ ಕೇಳೋಂಥದ್ದೇನಿಲ್ಲ. ಅದು ಕದ್ದು ಮುಚ್ಚಿ ಕೇಳೋದೇನ್ ಬೇಡ. ಹೋಗೋಗೋಗೋಗ್ ಹೋಗೆ ಹೋಗೆ. ಅದಿಲ್ಲಿ ಹೇಳ್ತಿರೋದು. ಆಗ್ಲೇ ನಾನು ಏನ್ ಹೇಳ್ತಿದ್ದೆ? ತಲೆಕರ್ ಏನ್ ಕೇಸ್ ಅಂತ ಗೊತ್ತಾ? ಕಳ್ಳಬಟ್ಟಿ ಕೇಸ್. ಅದಕ್ಕೂ ಸ್ವಲ್ಪ ಖರ್ಚಾಯ್ತು. 30 ಜನಕ್ಕೆ ಕಾಫಿ ಕೊಡ್ಸಕ್ಕೆ ಸ್ವಲ್ಪ ಖರ್ಚಾಯ್ತು. ಹಲೋ, ಈ ಪುಟ್ಟೈನ್ಪುರ ಪಿಲಿಪಿನಾಟ ಈಗ ಶುರುವಾಗಿದೆ, ನೋಡ್ತಿರು. ಹಲೋ, ಬೇಡ, ಆರಿಸ್ಬೇಡ. ಇಲ್ಲಿ ಉರಿತಿರೋದು ಪುಟ್ಟೈನ್ಪುರ ಬಸ್ ಅಲ್ಲ, ಈ ಪಿಲಿಪ್ನ ಮನ್ಸು. ನೀರು ಹಾಕಿದ್ರೆ ಮನ್ಸಿನ ಉರಿ ಕಡಿಮೆ ಆಗಲ್ಲ. ಉರಿಲಿ ಬಿಡು. ಅವನೆಲ್ಲಿ? ಯಾರು? ಉಲಹನಾನ್. ಬಟ್ಟೆ ಇದೆ ಸಾಕು, ಬಾ ಹೋಗೋಣ. ಎಲ್ಲಿಗೆ? ಗೊತ್ತಾಗ್ಲಿಲ್ವಾ? ತಲ್ಕಾರ್ ಥಾಮಸ್ ಮತ್ತು ಆಂಟೋನಿ ತಂಗಿ ಸೋಫಿಯಾನ ನನ್ ಬಸ್ ಕ್ಲೀನರ್ ಇವನ್ ಮದ್ವೆ ಆಗ್ತಾನೆ. ಯಾರು ಹೇಳಿದ್ರು? ಯಾವಾಗ ಹೇಳಿದ್ರು? ನಾನೀಗ ತೀರ್ಮಾನ ಮಾಡಿದ್ದು. ಬಂದ್ಬಿಡು ನನ್ ಜೊತೆ. ಅವನು ಉಜ್ಜಿ ಸ್ನಾನ ಮಾಡ್ತಾ ಇದ್ದಾನೆ, ಸೋಪೆಲ್ಲ ಹಚ್ಚಿ ಹಚ್ಚಿ. ಹಂಗೆ ಮಾಡ್ಬೇಕು. ಹಂಗೆ ಬೇಕದು. ಅದು ಅಯ್ಯೋ, ಇವ್ರು ಬೇರೆ ಬರ್ತಾವ್ರೆ. ಬಚ್ಚಿಟ್ಕೋ, ಹೋಗು ಒಳಗೋಗಿ ಬಚ್ಚಿಟ್ಕೋ, ಹೋಗು. ಬೇಗ ಇಲ್ಲಿ ಒಂದ್ ಕೆಲಸ ಮಾಡು, ಮಂಚದ ಕೆಳಗೆ ಬಚ್ಚಿಟ್ಕೋ. ಆಗುತ್ತೆ ತಾನೆ, ಹೋಗು. ನಮಸ್ಕಾರ. ಉಲಹನಾನ್ ಇಲ್ಲಿ ಸ್ನಾನ ಮಾಡ್ತಾವನೆ. ಉಲಹನಾನ್? ಇದೇನಂತ ಗೊತ್ತಾ? ತಲ್ಕರ್ ಸೋಫಿಯಾ ನಿನಗೆ ಅಂತ ಕಳಿಸಿರೋದು. ನಂಬಿಕೆ ಬರ್ತಿಲ್ವಲ್ಲ? ನೀನು ಇದು ನಂಬಲೇಬೇಕು. ನೆನ್ನೆ ಚರ್ಚ್ಗೆ ಹೋದಾಗ ಇದನ್ನು ಕೊಟ್ಟು ಕಳಿಸಿದ್ಲು. ಇದೊಂದು ರಿಂಗ್ ಬದಲಾಯಿಸ್ಕೊಂಡಿದ್ದು ಅನ್ಕೋ. ಸೋಫಿಯಾ ಬದಲಾಗಿ ಇದನ್ನ ನಾನು ನಿನ್ಗೆ ಹಾಕಿದ್ದೀನಿ. ನಿಮ್ಗೆ ಇನ್ನೊಂದು ವಿಷಯ ಹೇಳೋದಿದೆ. ಸದ್ಯಕ್ಕಿದು ಯಾರಿಗೂ ಗೊತ್ತಾಗಬಾರ್ದು. ನಮ್ಮ 3 ಜನ ಬಿಟ್ಟು. ಸಮಯ ಬಂದಾಗ ನಾನೇ ಹೇಳ್ತೀನಿ. ಹೊಡೆದಿಲ್ಲ ಜಾಗ್ಬಟ್. ಲೈನ್ ಕ್ಲಿಯರ್, ಹೋಗು ಹೋಗು. ಲೋ ಇಷ್ಟು ದಿವಸ ನನ್ನ ಹತ್ರನೇ ಮುಚ್ಚಿಟ್ಟಿದ್ಯಲ್ಲ. ಅಣ್ಣ ಏನ್ ಹೇಳ್ತಿದ್ಯಾ? ನಾನೇನ್ ಮುಚ್ಚಿಟ್ಟಿದೀನಿ? ಇದು ತಲ್ಕಾರ್ ಅವ್ರ ಮೇಲೆ ನಮ್ ಸೌಕಾರರು ಗೆಲ್ಬೇಕು ಅನ್ನೋ ಪ್ಲಾನ್ ಅಲ್ವಾ? ಅದೇನೂ ಇಲ್ಲ. ಅವತ್ ನಮ್ ಸೌಕಾರರು ಕರಿಯಾಕ್ ಬಂದಾಗ ಹೇಳಿರ್ಲಿಲ್ವಾ? ನನಗೀಗೆಲ್ಲ ಅರ್ಥ ಆಯ್ತು. ಅವತ್ ನಿನ್ ಕೆಲ್ಸದಿಂದ ತೆಗ್ದಾಕ್ಬೇಕಾದ್ರೆ ಆ ಹುಡುಗಿ ಎಷ್ಟು ಹೋರಾಡೋದ್ಲು ನಿನ್ನ ಕೆಲ್ಸದಲ್ಲಿ ಉಳಿಸ್ಕೊಳಕ್ಕೆ. ಅವಳು ನಿನ್ನ ಇಷ್ಟಪಡ್ತಾ ಇದ್ದಾಳೆ ಅನ್ನೋದಕ್ಕೆ ಯಾವುದೇ ಅನುಮಾನನೂ ಇಲ್ಲ. ಇಲ್ಲ ಅಂದ್ರೆ ಈ ತರದ ರಿಂಗ್ ಕೊಡಿಸ್ತಿದ್ಲಾ? ಅಣ್ಣ ಇದೆಲ್ಲ ಒಂದ್ ನಾಟಕ. ಬಡವರಿಗೆಲ್ಲ ಕಷ್ಟ. ಪ್ರೀತಿಗೆ ಬಡವರು ಸಾಕೋರನ್ನ ಭೇದ ಇರಲ್ಲ. ಇದೇನಾದ್ರೂ ನಡೀತು ಅನ್ಕೋ, ನೀನ್ ಉಲಗನಾನ್ ಕೆಲ್ಸದವನಲ್ಲ, ಉಲಗನಾನ್ ಯಜಮಾನ. ತಲ್ಕಾರ್ ಬ್ರದರ್ಸ್ನ ಏಕೈಕ ಭಾವ ಉಲಹನಾನ್. ಬಿಡ್ಬೇಡ ಕಣೋ, ಗಟ್ಟಿ ಗಿಡ್ಕೋ. ಏನೇ ಆದ್ರೂ ನಾನು ಇದನ್ನ ನಂಬಲ್ಲ. ಅವಳೇ ಬಂದ್ ನೇರವಾಗಿ ಹೇಳಿ ನೋಡೋಣ. ಅವಳೇ ಸ್ವಂತ ಮಾತಾಡಿ ಹೇಳಿದ್ರೆ ನಂಬ್ತೀನಿ. ನೀನ್ ಇವಾಗ ಹೇಳಿದ್ ಕರೆಕ್ಟ್. ನೀನ್ ಈಗ್ಲೇ ಬಾ, ಅವಳ ಹತ್ರ ಹೋಗಿ ಕೇಳನಂತೆ. ಇವಾಗ್ಲೇ ಇವಾಗ್ಲೇ ನೀ ಬಾ.
ತಾ ಥೈ ಥೈ ತತ್ ತಾ ಥೈ ಥೈ ತತ್ ತಾ ಥೈ ಥೈ ತತ್ ತಾ ಥೈ ಥೈ ತಾ ಥೈ ಥೈ ತತ್ ತಾ ಅವಳಲ್ಲಿ ಕೂತಿದ್ದಾಳೆ ಒಬ್ಳೆ. ಇದೇ ಸರಿಯಾದ ಟೈಮ್, ಹೋಗಿ ಹೇಳು. ಗುರು ಹೇಳ್ತಾ ಇದೀನಿ, ಹೋಗೋ. ಥೈ ಒಂದ್ ನಿಮಿಷ ಬಾಯ್ಲಿ. ಎಷ್ಟೊತ್ತಿಂದ ಕಾಯ್ತಿದ್ದೀನಿ ಗೊತ್ತಾ? ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು. ಅಣ್ಣ ಸ್ವಲ್ಪ ನಿಂತು ಬಿಡು. ಇದಂಗ್ ಬಿಡಕ್ಕಾಗಲ್ಲ, ನಾನು ಇದನ್ನ ಕೇಳಲೇಬೇಕು. ಬೇಡ, ಬಿಟ್ಬಿಡಿ. ಒಂದು ವೇಳೆ ಅವಳೇನಾದ್ರೂ ಒಪ್ಕೊಬಿಟ್ರೆ ನಮ್ಮ ಮರ್ಯಾದೆ ಹೋಗುತ್ತೆ. ಸಾಯಿಸ್ಬಿಡ್ತೀನಿ ಅವಳನ್ನ. ಇಲ್ಲ ಅಣ್ಣ, ನಮ್ಮ ಕೈಲಾಗಲ್ಲ. ನಿನಗೆ ನೆನಪಿದೆಯಾ, ನಾವು ಅವತ್ತು ಅವನಿಗೆ ಹೊಡೆಯಕ್ಕೆ ಹೋದಾಗ ಅವಳು ತಡೆದಿದ್ದು? ಸ್ವಂತ ಅಣ್ಣಂದ್ರಿಗೆ ಮೋಸ ಮಾಡಿ ಪ್ರೀತಿ ತೋರಿಸ್ತಾ ಇದ್ದಾಳೆ. ಆವೇಶದಲ್ಲಿ ದುಡುಕ್ಬೇಡ, ವಿಷಯ ಸುಮ್ಮನೆ ದೊಡ್ಡದಾಗುತ್ತೆ. ಸಪೋರ್ಟ್ ಮಾಡೋಕ್ಕೆ ನಮ್ಮ ಶತ್ರುನು ಅವಳ ಹಿಂದೆ ಇದ್ದಾನೆ. ನಮ್ಮ ಮನೆತನದ ಮರ್ಯಾದೆ ಎಲ್ಲ ತೆಗಿತಿದ್ದಾನೆ. ಶತ್ರುವಿನ ಶತ್ರು ನಮಗೆ ಮಿತ್ರ ಆಗ್ತಾನೆ. ಆ ಮಿತ್ರನ ನಾವು ಕೈ ಜೋಡಿಸೋಣ. ಅದಕ್ಕೆ ನೀವು ಜೊತೆಲಿದ್ರೆ ಸಾಕು. ಸ್ವಲ್ಪ ಅರ್ಥ ಆಗಂಗೆ ಹೇಳು. ಬನ್ನಿ ಇಲ್ಲಿ. ಥಾಮಸ್ ಅಣ್ಣ, ಏನ್ ಹೇಳ್ತಾ ಇದ್ದೀರಾ? ನನಗಿದು ನಂಬಕ್ಕಾಗ್ತಾ ಇಲ್ಲ. ಓ, ನನ್ನೇನ್ ಗೇಲಿ ಮಾಡ್ತಾ ಇಲ್ಲ ತಾನೆ? ಜಾನಿ, ಕೇಳಿದ ಕೂತ್ರ ಕೊಡು. ಸೋಫಿಯನ್ ಮದ್ವೆ ಆಗಕ್ಕೆ ಇಷ್ಟ ಇದೆಯಾ ಇಲ್ವೋ? ಸುಮ್ಮನೆ ತಮಾಷೆ ಮಾಡಬೇಡಿ. ನಾವು ಬೇರೆ ಏನಾದ್ರೂ ಮಾತಾಡೋಣ. ಏನಿದೆಲ್ಲ? ಹಾಗಾದ್ರೆ ಆಂಟೋನಿ, ಬಾ ಹೋಗೋಣ. ಓ, ಇರಿ ಒಂದ್ ನಿಮಿಷ. ಟೀ. ಆದ್ರೂ ನನ್ಗದು ಅಣ್ಣ, ನಿಮ್ ತರ ಒಂದ್ 10-20 ಬಸ್ಸೋ, ಹೋಟೆಲ್ಲೋ, ಬಾರೋ, ಕಾರೋ, ಕಾಫಿ ತೋಟನೋ, ಮೆಣಸ್ ತೋಟ ಈ ಥರದ್ ನನ್ಗೇನಿಲ್ಲ. ನಾನೊಬ್ಬ ಸಿಂಗಲ್ ಬಸ್ ಓನರು. ಅಂಥದ್ರಲ್ಲಿ 1-2 ನಾನು ಅದನ್ನೆಲ್ಲ ಕೇಳ್ತಾ ಇಲ್ಲ. ಹಾಗಲ್ಲ, ನಮ್ಮಲ್ಲಿ ಮದುವೆಗೆ ಈ ಥರ ಎಲ್ಲ ಇದೆಯಾ? ನಮ್ದು ನಿಮ್ದು ಅಂತ ಎಲ್ಲ ನಮ್ದೇ ತಾನೆ. ನಾನೀಗ ಒಪ್ಕೊಂಡೆ ಅಂತ ಇಟ್ಕೊಳ್ಳಿ, ಹುಡುಗಿ ಅಭಿಪ್ರಾಯನೂ ತಿಳ್ಕೊಬೇಕಲ್ವಾ? ಹುಡುಗಿ ಬಗ್ಗೆ ಟೆನ್ಷನ್ ಬೇಡ, ನಾವೇನು ಹೇಳ್ತೀವೋ ಅವಳು ಅದನ್ನ ಹೇಳ್ತಾಳೆ. ಆದ್ರೂ ಈ ಕಾಲದಲ್ಲಿ ಅದನ್ನ ಕೇಳೋ ಅವಶ್ಯಕತೆ ಇಲ್ಲ. ಹಾಗಾದ್ರೆ ನಿನಗೊಪ್ಗೆ ತಾನೆ? ನನ್ಗೊಪ್ಗೆನೆ. ಆಂಟೋನಿ, ಬಾ ಹೊರಡೋಣ. ಮತ್ತೆ ಮಾತಪ್ಪಲ್ಲ ತಾನೆ? ಮುಂದಿನ ಕೆಲಸ ನಾವು ನೋಡ್ಕೋತೀವಿ. ಆಯ್ತು, ನೀವೇ ನೋಡ್ಕೊಳ್ಳಿ. ಹಣ, 1 ನಿಮಿಷ. ಈ ನಾಗವಲ್ಲಿ ರೂಟಲ್ಲಿ ಈಗೆಷ್ಟಿದೆ ಕಲೆಕ್ಷನ್? ಸಂಜೆಯಿಂದ ಎಲ್ಲರೂ ಕಾಯ್ತಿದ್ದಾರೆ ನೀನೇನು ಹೇಳ್ತೀಯ ಅಂತ. ಈ ಕುಟುಂಬಕ್ಕೊಂದು ಪದ್ಧತಿ ಇದೆ, ದೊಡ್ಡವ್ರು ಹೇಳಿದ್ನ ಚಿಕ್ಕವ್ರು ಕೇಳಬೇಕು, ಕೇಳಿಲ್ಲ ಅಂದ್ರೆ ಒಪ್ಪದೇ ಇಲ್ಲ. ಬೇಡ ಅಣ್ಣ, ನನ್ನಿಂದ ಅದು ಬದಲಾಗೋದು ಬೇಡ. ಇದೀಗ ಒಂದು ದೊಡ್ಡ ಪರೀಕ್ಷೆ, ಇದ್ರಲ್ಲಿ ನಮ್ಮ ಅಣ್ಣಂದ್ರು ಗೆಲ್ಬೇಕು. ಅದಕ್ಕೋಸ್ಕರ ಯಾರನ್ನು ತೋರಿಸಿದ್ರು ನಾನು ಮದುವೆ ಆಗಕ್ಕೆ ಸಿದ್ಧವಾಗಿದ್ದೀನಿ. ತಲ್ಕಾರಲ್ಲಿ ಯಾರೂ ದೊಡ್ಡವ್ರ ಮಾತು ಕೇಳಿಲ್ಲ ಅಂತ ಮಾತಾಡಬಾರ್ದು. ನನ್ನ ವಿಷಯ ಪರವಾಗಿಲ್ಲ. ಬಡವ್ರ ಮನೆ ಹುಡುಗಿ ಮದುವೆ ಮಾಡಿಸೋ ವಿಷಯ ಅಲ್ವಾ ಫಾದರ್? ನಾನೇನ್ ಮಾಡ್ಬೇಕು ಅಂತ ಹೇಳಿ ಅದನ್ನ ಮಾಡ್ತೀನಿ. ಅಷ್ಟಿದ್ರೆ ಸಾಕು. ಅಲ್ಲ, ಯಾಕೆ ಅಲ್ಲೇ ನಿಂತಿದ್ದೀರಾ? ಬನ್ನಿ. ಭೇಟಿಯಾಗಿದೆ ದೇವರ ಸ್ತೋತ್ರ. ಫಾದರ್, ನಿಮ್ಗೊಂದು ವಿಷಯ ಹೇಳ್ಬೇಕು. ಹೇಳಿ. ರಹಸ್ಯ ಏನಲ್ವಲ್ಲ, ಆದ್ರೂ ಇದೆಲ್ಲ ಇಲ್ಲೇನಕ್ಕೆ? ನಿಮಗೂ ನಮ್ಮ ಮಧ್ಯೆ ರಹಸ್ಯ ಏನೂ ಇಲ್ಲ, ಹೇಳಿ. ಒಂದು ನಿಶ್ಚಿತಾರ್ಥದ ಬಗ್ಗೆ ಹೇಳ್ಬೇಕಿತ್ತು.
ನಿಶ್ಚಿತಾರ್ಥಕ್ಕೆ ನಿಮ್ಮನ್ನ ಕರೆಯಕ್ಕಾಗ್ಲಿಲ್ಲ. ಇಷ್ಟೇನಾ? ನಿಶ್ಚಿತಾರ್ಥ ಆದ್ಮೇಲೆ ಎಲ್ರಿಗೂ ಗೊತ್ತಾಗೇ ಆಗುತ್ತಲ್ಲ. ಆಗ್ಲಿ. ಯಾರಿಗೆ? ಸೋಫಿಯಾದು. ಒಳ್ಳೇದಾಯ್ತು. ಹುಡುಗ ಯಾರು? ಜಾನಿ. ಜಾನಿ? ಹೌದು ಫಾದರ್, ಡೇಟ್ ಫಿಕ್ಸ್ ಮಾಡಕ್ಕೆ ಬಂದಿದ್ದೀವಿ. ಇದೆಲ್ಲ ಬೇಕಾ ಥಾಮಸ್? ಏನಾಯ್ತು ಫಾದರ್? ಎಲ್ಲ ಕಡೆಯಿಂದ ನಮ್ಗೆ ಅನುಕೂಲನೇ ಇದೆ. ಇರೋದು ಒಂದೇ ಒಂದು ಬಸ್ ಆದರೂ ಬಿಸ್ನೆಸ್ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ. ಬುದ್ಧಿವಂತ. ಬುದ್ಧಿವಂತ ಥಾಮಸ್ ಒಬ್ಬ ಸಾಮಾನ್ಯ ಆಟೋ ಡ್ರೈವರ್ ಆಗಿ ರಾಮದುರ್ಗಕ್ಕೆ ಬಂದು ಸೇರಿಕೊಂಡು ಒಂದು ಬಸ್ಸಿನ ಓನರ್ ಆಗ್ತಾನೆ ಅಂತಂದ್ರೆ ಅವನು ಏನೆಲ್ಲ ಮಾಡಿದಾನೆ ಅಂತ ಹೇಳಿ ಗೊತ್ತಲ್ಲ. ಅದೆಲ್ಲ ಈಗ ಏನಕ್ಕೆ ಫಾದರ್? ಬಿಸ್ನೆಸ್ ಅಲ್ಲಿ ಬೆಳೆಯುವಾಗ ಇಂಥವೆಲ್ಲ ಇದ್ದಿದ್ದೆ. ಈಗಂತವ್ರು ಯಾರು ಇಲ್ಲದೆ ಇರೋದು. ನಿಮಗೆ ಅನುಕೂಲ ಆದಾಗ ಡೇಟ್ ಫಿಕ್ಸ್ ಮಾಡಿ. ಹಾ, ನೀವೆಲ್ಲ ಫಿಕ್ಸ್ ಆಗಿದ್ದೀರಲ್ಲ, ನಾನು ನೋಡ್ಬಿಟ್ಟು ಹೇಳ್ತೀನಿ. ಸರಿ ಫಾದರ್, ನಾವಿನ್ನು ಹೋಗಿ ಬರ್ತೀವಿ. ಫಾದರ್, ನಾನು ಬಂದಿರೋದು ನಿಶ್ಚಿತಾರ್ಥ ವಿಷಯಕ್ಕೆ. ಅದ್ಯಾರಿಗೆ? ನನ್ನ ಬಸ್ ಕ್ಲೀನರ್ ಆಗಿರೋ ಉಲಹನಾನ್ ಹುಡುಗ. ಹುಡುಗಿ ಅದನ್ನ ಆಮೇಲೆ ಹೇಳ್ತೀನಿ ಫಾದರ್. ಹಿಂಗ್ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಏನ್ ಪ್ರಯೋಜನ? ಇದನ್ನ ಹಂಗೆ ಬಿಡಬಾರ್ದು. ತಲ್ಕಾರ್ ಸೋಫಿಯಾ ಅವತ್ತಿದ್ರು ನಿನ್ನೋಳೆ. ಹೋಗು ಮಾತಾಡು. ಏನೇ ಬಂದ್ರು ನಾನ್ ನೋಡ್ಕೊಂತೀನಿ. ನಮಗ್ ಬೇಕಾಗಿರೋ ರೂಟ್ ಸಿಗುತ್ತೋ ಇಲ್ವೋ? ಬೊಮ್ಮನ್ ಕೆರೆ ಟ್ರೈ ಮಾಡ್ತಿದ್ದೀನಿ. ಏನ್ ಗುರುಗಳಿಗೆ ಪಾಠ ಕಲಿಸ್ತಾ ಇದೀಯಾ? ನನ್ ಗೊತ್ತಿಲ್ವ ಆಟ ಆಡೋದು? ಏನು? ನಾನು ಉಲಾಹನಾನ್. ಅವನಿಗೆ ಹೋಗಕ್ ಹೇಳು. ಕತ್ತೆ ಬರೀ ಗಾಡಿಗಳಿದ್ರೆ ಆಗಲ್ಲ, ಸ್ವಲ್ಪ ತಲೆನೂ ಓಡಿಸ್ಬೇಕು. ಏನ? ನಾನೊಂದು ವಿಷಯ ಹೇಳ್ಬೇಕಿತ್ತು. ನೀ ನನ್ಗೇನು ಹೇಳಕ್ ಬರ್ಬೇಡ. ನಾನ್ ಹೇಳೋದನ್ ಕೆಲ್ಸ್ಕೊ. ಆಟಿ ಹೋಗಿ ನೇರವಾಗಿ ಹೋದ್ರನೆ ಕೆಲಸ ಆಗೋದು. ದುಡ್ಡೇನಾದ್ರು ಬೇಕಾದ್ರೆ ಕೊಡ್ತೀನಿ ಅಂತ ಹೇಳು. ಏನು? ನನ್ ತಲ್ಕಾರಲ್ಲಿ ಮಣ್ಣಂಗಟ್ಟಿ. ಅವನೊಬ್ನೇ ಅನ್ಕೊಂಡ್ರೆ ಏನು ನಡೆಯಲ್ಲ. ಆಟಿ ಹೋಗಿಂತ ಏನ್ ದೊಡ್ಡವನಲ್ವಲ್ಲ ಅವನು. ಆಗಲ್ಲ ಅಂದ್ರೆ ಬಿಡು, ನಾನು ಬೇರೆಯವ್ರು ನೋಡ್ಕೋತೀನಿ. ಏನ್ ಹೇಳಿದ್ದು? ಅದೇ, ನೀ ಮದುವೆ ಆಗ್ತಿರೋದು ಅಲ್ಕಾರ್ ಸೋಫಿಯಾ ಮತ್ತೆ ನಾನು ಮನ್ಸಾರ ಇಬ್ರು ಪ್ರೀತಿ ಮಾಡ್ತಾ ಇದೀವಿ. ಅವಳು ನನ್ನವಳು, ನನಗ್ ಮಾತ್ರ ಅಷ್ಟೇ. ಹಲೋ, ಒಂದ್ ನಿಮಿಷ. ನೀನೇನಂದೆ? ನೀನು ಸೋಫಿಯಾ ಪ್ರೀತಿ ಮಾಡ್ತಾ ಇದ್ದೀರಾ? ಪ್ರೀತಿಸಿ, ಅದಕ್ಕೇನು? ಮತ್ತೇನಂದೆ? ಸೋಫಿಯಾ ನಿನ್ನವಳಂದ್ಯಾ? ಆಗ್ಲಿ, ಅದೇ ತಾನೇ ಬೇಕಾಗಿರೋದು. ನಾವು ಪ್ರೀತಿ ಮಾಡೋ ಹುಡುಗಿ ನಮ್ಮವಳು, ಅಷ್ಟೇ ತಾನೇ? ಅದೇ ಸರಿ. ಬೇರೆನೇ ಇಲ್ವಲ್ಲ? ಬೇರೇನೂ ಇಲ್ಲ. ಒಳಗ್ ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡೆ. ಇವನ್ ಜೊತೆ ಮಾತಾಡೋದು ಯೂಸ್ ಇಲ್ಲ. ಸ್ವಲ್ಪ ದುಡ್ಡಿರೋನ್ ಸಿಗ್ತಾ ಅಂತ ನಿನ್ನ ಕರ್ಬೇವಿನ ತರ ಬಿಸಾಕ್ತಾ ಇದ್ದಾನೆ. ಅವಳು ಒಪ್ಕೊಂಡಿರಲಿಲ್ಲ ಅಂದ್ರೆ ಇದೆಲ್ಲ ನಡೀತಾ ಇರ್ಲಿಲ್ಲ ಅಲ್ವಾ? ನೀನ್ ಅವಳ ಹತ್ರನೇ ನೇರವಾಗಿ ಮಾತಾಡು. ಸೋಫಿಯಾ, ಒಂದ್ ನಿಮಿಷ. ನಾನು ಹೇಳೋದನ್ನ ಕೇಳಿಸ್ಕೊ, ಆಮೇಲೆ ನೀನು ಹೋಗುವಂತೆ. ನಿನ್ ಹತ್ರ ಕೇಳೋ ಅಂತದೇನಿದೆ? ಆಸ್ತಿ ಅಂತಸ್ತಿರೋ ಹುಡುಗನ ನೋಡಿದಾಗ ನೀನು ಎಲ್ಲಾನು ಮರ್ತ್ಬಿಟ್ಟೆ ಅಲ್ವಾ? ನನಗೆ ಮರೆಯಕ್ಕಾಗಲ್ಲ. ಅದನ್ನ ಯಾವತ್ತು ನನ್ನ ಮನಸ್ಸಿನ ತೆಗೆಯಕ್ಕೆ ಆಗಲ್ಲ. ಏನು ಗೊತ್ತಿಲ್ದಿರೋ ನನಗೆ ಪ್ರೀತಿ ಆಸೆ ಹುಟ್ಟಿಸಿ ನಿಮಗೆ ಯಾರೋ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ನಾನೇನ್ ತಪ್ಪು ತಿಳ್ಕೊಂಡಿಲ್ಲ. ನಿನ್ ಮದ್ವೆ ಜಾನಿ ಜೊತೆ ಫಿಕ್ಸ್ ಆಗೋದು ನನಗೆ ಗೊತ್ತು. ನನಗೆ ನಿನ್ ಮೇಲೆ ಪ್ರೀತಿ ಇದೆ ಅಂತ ಯಾರು ಹೇಳಿದ್ದು? ಇತ್ತು, ನಂಗೆ ಗೊತ್ತು. ನೀನ್ ಬದಲಾಗಿದ್ಯಾ? ಇಲ್ಲ ಅಂದ್ರೆ ಈ ಉಂಗಾರ ಮುಟ್ಟಿ ಪ್ರಮಾಣ ಮಾಡು. ಇದೆಲ್ಲ ಸುಳ್ಳು ಅಂತ ನಾನು ಅಂದ್ಕೊಬೇಕಾ? ಇಲ್ಲ, ನಾನು ಒಪ್ಕೊಳೋದಿಲ್ಲ. ಉಲಹ ನಾನು ಸತ್ ಮೇಲೆ ಸೋಫಿಯಾ ಮದುವೆ ಆಗೋದು. ನೀನ್ ಆಸ್ತಿ ನೋಡೋಣ ಇಷ್ಟಪಟ್ಟಿಲ್ಲ. ಸೋಫಿಯಾ ನೀನ್ ನನ್ನೋಳು, ನೀನ್ ನನಗೇ ಬೇಕು. ನಾನು ಯಾರಿಗೂ ಬಿಟ್ಕೊಡಲ್ಲ ನಿನ್ನ. ಇದು ಬರೀ ಬಾಯಿನ ಆಡ್ತಿರೋ ಮಾತಲ್ಲ, ಮನ್ಸಿನ ಆಡ್ತಿರೋ ಮಾತು. ನಾನು ನಿನ್ನ ತುಂಬಾನೇ ಪ್ರೀತಿಸ್ತೀನಿ. ನಾನು ನಿನ್ನ ಕರ್ಕೊಂಡು ಹೋಗೇ ಹೋಗ್ತೀನಿ. ನನಗೆ ಏನೇ ಆದ್ರೂ ಪರವಾಗಿಲ್ಲ, ನಾನು ಮಾತ್ರ ನೀನು ಬಿಟ್ಟು ಹೋಗೋದಿಲ್ಲ. ಪ್ರೀತಿಸೋಕ್ ಬೇರೆ ಯಾರು ಸಿಗ್ಲಿಲ್ವಾ? ದಿನ ಇಲ್ಲೇ ಇರ್ಬೇಕು, ಜೊತೆಗೆ ಬೇಟನ ಇರ್ತವೆ. ಅದಾದ್ಮೇಲೆ ನಿನ್
ಯಾಕೆ ಎಲ್ರೂ ಸೇರ್ಕೊಂಡಿದ್ದೀರಾ? ಎಲ್ಲರೂ ಬಂದಾಯ್ತು, ಇನ್ನೊಬ್ರು ಬಂದಿಲ್ಲ. ನಮ್ ಜೊತೆಲಿರೋನೊಬ್ಬ ಕಾಣಿಯಾಗಿ ಇವತ್ತಿಗೆ 3 ದಿವಸ ಆಯ್ತು. ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಅದನ್ನ ಹೇಳೋದಕ್ಕೆ ನಾವು ಬಂದಿದ್ದು. ಯಾರ ವಿಷಯ ನೀವು ಮಾತಾಡ್ತಿರೋದು? ಉಲಹನಾನ್ ವಿಷಯ. ಜಂಕ್ಷನ್ ಅಲ್ಲಿ ಯಾರೋ ಮಾತಾಡ್ತಿದ್ರು. 2 ದಿವಸ ಊರಲ್ಲಿ ಇರಲಿಲ್ವಲ್ಲ, ಅದಕ್ಕೆ ನನಗೆ ಗೊತ್ತಾಗಿಲ್ಲ. ಅವನೆಲ್ಲೋಗಿದ್ದಾನೆ? ಅದೇ ನಮಗೂ ಗೊತ್ತಾಗ್ಬೇಕು. ಇಲ್ಲಿ ಕೆಲಸ ಮಾಡ್ಬೇಕಾದ್ರಲ್ವ ಅವ್ನು ಕಾಣೆಯಾಗಿದ್ದು. ಅದಕ್ಕೆ ನಿಮ್ಗೂ ಇದೆಯಲ್ಲ ಜವಾಬ್ದಾರಿ. ಏನ ನೀವ್ ಹೇಳ್ತಿರೋದು ನೋಡಿದ್ರೆ ನಾನೇ ಬಚ್ಚಿಟ್ಟಿರೋದು ಅನ್ನೋ ತರ ಇದೆ. ಬಚ್ಚಿಟ್ಟಿರೋದಲ್ಲ, ಎಲ್ಲಾದ್ರೂ ಕರ್ಕೊಂಡೋಗಿ ಸಾಯಿಸಿರ್ಬೇಕೇನೋ ಅಂತ ಅನುಮಾನ. ಆ ಥರ ಏನಾದ್ರೂ ಆಗಿದ್ರೆ ಇಲ್ಲಿ ಒಬ್ರು ಉಳಿಯಲ್ಲ, ತಿಳ್ಕೊಳ್ಳಿ. ನಾವೇ ಅದನ್ನ ಕಂಡಿಡಿತೀವಿ. ನೀವ್ ಇಲ್ಲಿಗೆ ಬಂದು ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಉಲ್ಹನಾನ ಬಡಿಯೋಕೆ ಸಾಯಿಸಕ್ಕೆ ಬೇರೆನೇ ಇದ್ದಾರೆ, ಅಲ್ಲೋ ಕೇಳಿ. ನಾವು ಮೊದಲು ಅಲ್ಲಿಗೆ ಹೋಗಿದ್ದು ತಲ್ಕಾರ್, ಅದಾದ್ಮೇಲೆ ಇಲ್ಲಿಗೆ ಬಂದಿದ್ದು. ಇಲ್ಲಿ ಯಾರ್ಯಾರಿಗೂ ಏನು ಗೊತ್ತಾಗಲ್ಲ ಅಂದ್ರೆ ನಾವು ಸುಮ್ಮನೆ ಇರಲ್ಲ. ಇವತ್ತು 2ರಲ್ಲಿ ಗೊತ್ತಾದ್ರೇನೆ ನಾವು ಗಾಡಿ ತೆಗಿಯೋದು. ನಾನು 8 ಬಸ್ ಒಟ್ಟಿಗೆ ನಿಂತ್ಕೊಂಡ್ರು ಯಾರಿಗ್ ನಷ್ಟ? ನನ್ ದುಡ್ಡು ಸ್ವಲ್ಪ ಹೋಗುತ್ತೆ, ನಿಮ್ಗೇನು ಪ್ರಯೋಜನ ಇಲ್ಲ. ಜನರಿಗೂ ಏನ್ ಸಮಸ್ಯೆ ಇಲ್ಲ. ನಮ್ ಬಸ್ಗಳು ರೂಟಲ್ಲಿ ಇಲ್ಲ ಅಂದ್ರೆ ಬೇರೆ ಬಸ್ಗಳೇ ಸಿಗಲ್ವಾ? ನಮ್ ಬಸ್ಗಳು ಮಾತ್ರ ಅಲ್ಲ, ಬೇರೆ ಯಾವ ಬಸ್ ಓಡಾಡಲ್ಲ. ಓಹೋ, ಒಂದ್ ಬಸ್ಸು ಓಡಾಡಲ್ವಾ? ಅಂದ್ರೆ ಯೋಚನೆ ಮಾಡ್ಬೇಕಾದ್ದೆ. ಆದ್ರೆ ನಿಮ್ ಸಹಾಯ ಬೇಕು ಅಂದ್ರೆ ನನ್ ಕೇಳಿ, ನಾನ್ ನಿಮ್ ಜೊತೆ ಇರ್ತೀನಿ. ಸ್ವಲ್ಪ ಕೆಲಸ ಇದೆ, ಬರ್ಲಾ? ನನಗೆ ಅನುಮಾನ ಇರೋದು ಭೈರವನ್ ಮೇಲೆ. ಹಂಗಂತ ಒಬ್ನಿದಾನೆ, ಅವನ ಹೆಸರು ಕೇಳಿದ್ರೆ ಉಲಹನಾನ್ ಎದುರ್ತಾನೆ. ಒಂದಲ್ಲ ಒಂದ್ ದಿವಸ ಭೈರವ ಬಂದೇ ಬರ್ತಾನೆ. ಉಲಹನಾನ ಎತ್ಕೊಂಡು ಹೋಗ್ತೀನಿ ಅಂತ ಅವನ ಹತ್ರ ಒಂದ್ಸತಿ ಹೇಳಿದ್ದ. ಈ ಭೈರವನ್ ಎಲ್ಲ ನಾವು ಹುಡುಕೋದೀಗ. ಅವನು ಯಾವ ರಾಜ್ಯದವನು, ಯಾವ ಭಾಷೆ ಅವನು ಅಲ್ಲ, ಯಾರಿಗೂ ಭೈರವ ಬಂದ. ಭೈರವ ಬತ್ತ ಬಾರು. ನಿಲ್ಸಿ. ಭೈರವ ಬಂದ. ಎಲ್ಲಿ? ಜಂಕ್ಷನ್ ಅಲ್ಲಿ. ಬರ. ಏಯ್, ಗುದ್ ಸಾಯಿಸ್ಬಿಡ ಅತ್ತಗೆ. ಇವನೇ ಅವನು. ದಿವಸದಿಂದ ಕಾಣ್ತಿರೋ ಉಲಹನಾನ್ ಎಲ್ಲಿ? ನಾನು ಅದನ್ನೇ ಕೇಳ್ತಿರೋದು, ಎಲ್ಲಿ ಉಲಹನಾನ್? 6 ತಿಂಗಳಿಂದ ಹುಡುಕ್ತಿದ್ದೀನಿ ಅವನ್ನ. 6,245 ರೂಪಾಯಿ 65 ಪೈಸೆ ನನ್ನ ಹತ್ರ ಇಸ್ಕೊಂಡು ಹೋಗಿ ಅವ್ನು ನಾಪತ್ತೆ ಆಗಿದ್ದೇನೆ. ನೋಡ್ರಿ ಇದನ್ನ, ಚೀಟಿ ಕಲೆಕ್ಷನ್ ದುಡ್ಡು. ರಂಗಣ್ಣ ಕೇಳಿದ್ ನಾನು ಏನ್ ಹೇಳಿ? ನೋಡಿ ಲೆಕ್ಕ ನೋಡಿ. ಯಾಕೆ ಯಾರು ಮಾತಾಡ್ತಾ ಇಲ್ಲ? ಎಲ್ಲಿ ಹೋಗ್ತಿದ್ರೆ ಎಲ್ರು? ಓಡಾಡಿಸ್ಕೊಂಡು ಹೊಡೆಯವರೆಗೂ ಹೊಡೆದ್ಬಿಟ್ಟು ಎಲ್ಲ ಉಲಹನಾನು. ನಿರಾಹಾರ. ನಮ್ಮೂರಲ್ಲಿ ನಿರಾಹಾರ ಅಂದ್ರೆ ಊಟ ಗೀಟ ಏನು ಮಾಡಂಗಿಲ್ಲ ಅಂತಾರೆ. ಬಾಂಬೆಲಾದ್ರೆ ನೀರಾಹಾರ ಅಂತಾರೆ. ಅದನ್ನೆಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ. ಅಯ್ಯೋ, ಹೊಟ್ಟೆ ಹಸುಗೆ ನಗು ಬರ್ತಿದೆ. ಉಲಹನಾನ್ ಎಲ್ಲ ಹಾಳಾಗೋಗಿದ್ಯೋ. ಬೀಡಿ ಅಂದ್ರೆ ಬೀಡಿ. ಇಲ್ಲ ಫಾದರ್, ನಾನ್ ತಪ್ಪೊಪ್ಕೋಬೇಕು ಅಂತ ನನ್ ಮನ್ಸಲ್ಲಿ ಎಷ್ಟೋ ಸಲ ಅನ್ಕೊಂಡಿದ್ದೀನಿ. ಏನಾಯ್ತಕ್ಕ? ತಲ್ಕಾರ್ ಅವ್ರ ಜೊತೆ ಸ್ವಲ್ಪ ಜಗಳ ಆದಾಗ ನಾನು ಹಿಂದೆ ಮುಂದೆ ನೋಡ್ದೆ ಏನೇನೋ ಮಾಡಿದ್ದೀನಿ. ಅದ್ ತಪ್ಪು ಅಂತ ಈಗ ಅನಿಸ್ತಿದೆ. ಒಡ್ದಾಟ ಜಗಳ ಎಲ್ಲ ಆಗಿ ಈಗ ಒಂದು ಜೀವಕ್ಕೆ ಉತ್ತರ ಕೊಡೋ ಪರಿಸ್ಥಿತಿಲಿ ನಾನಿದ್ದೀನಿ. ಅಕ್ಕ, ಏನ್ ಹೇಳ್ತಿದ್ದೀರಾ ನೀವು? ಏನು ಗೊತ್ತಾಗ್ತಿಲ್ಲ ಫಾದರ್. ಇಲ್ ಬಿಟ್ರೆ ಬೇರೆಲ್ಲೂ ನಂಗೆ ಹೋಗಕ್ಕಾಗ್ತಿಲ್ಲ. ನೀವೇ ನನ್ನ ಕಾಪಾಡ್ಬೇಕು. ಅದ್ ನಿಮಗ್ ಮಾತ್ರನೇ ಸಾಧ್ಯ. ಬನ್ನಿ, ನಾವು ಒಳಗೋಗಿ ಮಾತಾಡೋಣ. ನಮ್ಮೂರಲ್ಲಿ ಇಂಥ ಜಗಳ ಆಗಿರೋದು ನಂಗೆ ಗೊತ್ತೇ ಆಗ್ಲಿಲ್ಲ. ನೀವ್ಯಾರು ನಂಗೆ ಹೇಳೂ ಇಲ್ಲ. ಈಗಿದಕ್ಕೆ ಈ ಸಮಸ್ಯೆಗೊಂದು ಪರಿಹಾರ ಹುಡುಕ್ಬೇಕು.
ಹುಡುಕ್ಲೇಬೇಕು. ಅದಕ್ಕೆ ನಾನು ನಿಮ್ಮನ್ನಿಲ್ಲಿ ಕರೆಸಿದ್ದು. ಯಾರು ಈ ಟೈಮಲ್ಲಿ ಲೋ ಬೆನ್ನಿ, ನಾನು ನಿಮ್ಮಪ್ಪ. ಅಪ್ಪ, ನೀವು ಅಂತ ಗೊತ್ತಾಗದೆ ಏನೋ ಅಂದ್ಬಿಟ್ಟೆ. ಏನಾಯ್ತಪ್ಪ? ಎಲ್ಲ ಗಂಟು ಮುಟ್ಟೆ ಕಟ್ಕೊಂಡು ಬಾಯಿಲ್ಗೆ. ಇಲ್ಲಿ ಸಮಸ್ಯೆಗಳೆಲ್ಲ ಬಗೆಹರಿತು. ನಿನ್ಗೆ ತಲ್ಕಾರ್ ಸೋಫಿಯಾ ಜೊತೆ ಮದುವೆ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ಅಲ್ಲಪ್ಪ, ಅದು ಲೋ, ನಿನ್ ಟೆನ್ಷನ್ ನನ್ಗೆ ಅರ್ಥ ಆಗುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡ. ನಿನ್ ಪಾಸ್ ಆಗಿಲ್ಲ ಅಂತ ಎಲ್ರಿಗೂ ಗೊತ್ತಾಗಿದೆ. ಹಾ, ಮದ್ವೆ ಆದ್ಮೇಲೂ ಓದಿ ಪಾಸ್ ಆಗ್ಬೋದು ಅಂತ ತಲ್ಕಾರ್ನವ್ರು ಹೇಳಿದ್ದಾರೆ. ನೀನ್ ಇಲ್ಲಿಗೆ ಬಾ. ಅಪ್ಪ, ನಾನು ಅಲ್ಲಿಗೆ ಬಂದ್ರೆ? ಏಯ್, ಯಾಕೆ ತಲೆ ಕೆಟ್ಟಂತರ ಆಡ್ತಿದೀಯಾ? ಎಲ್ಲ ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಆಟ ಆಡ್ತಿದೀಯಾ? ನಾನ್ ಮಾತು ಕೊಟ್ಟಿದ್ದೀನಿ ಅವ್ರಿಗೆ, ನೀನ್ ಹೊಟ್ಟು ಬರ್ಬೇಕಷ್ಟೇ. ನನ್ನ ವಿಷಯ ಗೊತ್ತಲ್ಲ. ಶಟ್ ಅಪ್. ಗುಡ್ ನೈಟ್. ಹಲೋ ಜಾನಿ, ನಮ್ಗೆ ಈ ತರ ಪಾರ್ಟಿ ಕೊಟ್ಟು ನೀನ್ ಸುಮ್ನಿರ್ಬೇಕು ಅಂತ ಅನ್ಕೊಂಡಿದ್ಯಾ? ಮನಸ್ಸಲ್ಲಿ ಏನಿದೆ ಅಂತ ಗೊತ್ತು ಬಿಡು. ಅಯ್ಯೋ ಬೇಡ, ಆ ಥರದ್ ಯಾವ ಆಲೋಚನೆನೂ ಇಲ್ಲ. ಜಾನಿ ಯಾವತ್ತಿದ್ರು ಜಾಲಿನೇ. ಈ ಮದ್ವೆನ ಹೆಂಗ್ ಸೆಟ್ ಮಾಡಿದ್ಯಾ? ಹೇಳ್ಬೇಕು ಅಂದ್ರೆ ಈ ಪ್ರಶ್ನೆನ ನನಗ್ ನಾನೇ ಕೇಳ್ಕೋಬೇಕು. ಕುಂತು ಕುಂತು ವಯಸ್ಸಾಗಿ ಇನ್ನೊಬ್ಳು ವಯಸ್ಸಾಗಿರೋಳ ಹತ್ರ ಹೋಗಿ ಅವಳನ್ ಮದ್ವೆ ಆಗೋ ಪರಿಸ್ಥಿತಿ ಬರುತ್ತೆ ಅನ್ಕೊಂಡೆ. ಆದ್ರೆ ಈಗ ಹಲೋ. ಹಾ ಜಾನಿ, ನಾನ್ ತಮಾಸು. ಒಳ್ಳೆ ಪಾರ್ಟಿ. ನೀವಿಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರಿ ಅಲ್ವಾ? ಫ್ರೆಂಡ್ಸ್ ಎಲ್ಲ ಇಲ್ಲೇ ಇದ್ದಾರೆ, ಕೇಳಿಸ್ತಾ ಇಲ್ವಾ ಸೌಂಡು? ಅವ್ರು ನಿಮ್ಮನ್ನ ಭೇಟಿ ಮಾಡ್ಬೇಕು ಅಂತ ಕಾಯ್ತಿದ್ದಾರೆ. ಏನಾಯ್ತು? ನೀವೇನ್ ತಮಾಷೆ ಮಾಡ್ತಾ ಇಲ್ಲ ತಾನೆ? ಅಲ್ಲ ಜಾನಿ, ಇದೀಗ ನಮ್ದ್ಯಾರ್ದು ತೀರ್ಮಾನ ಅಲ್ಲ. ಅವಳಿಗೆ ಮದುವೆ ಬೇಡ ಅಂತ ಒಂದೇ ಆಟ. ನಾವು ಆದಷ್ಟು ಪ್ರಯತ್ನ ಪಟ್ವಿ. ಊರಲ್ಲಿ ಎಲ್ರಿಗೂ ಗೊತ್ತಾದ್ಮೇಲೆ ನೀವು ಈ ಟೈಮಲ್ಲಿ ಈ ತರ ಮಾತಾಡ್ಬಾರ್ದು. ನಾನು ನಿಮಗೆ ಮೊದಲೇ ಹೇಳ್ದೆ ಹುಡುಗಿ ಅಭಿಪ್ರಾಯ ತಿಳ್ಕೊಳ್ಳಿ ಅಂತ. ಅವಾಗ ನೀವೇನ್ ಹೇಳ್ತೀರಿ? ಏ ಬೇಡ ನೋಡು, ಜಾನಿ ಹತ್ರ ಇಟ್ಕೋಬೇಡಿ ಈ ನಾಟಕನ. ಏನಿದು ಹುಡುಕಾಟ? ಹಲೋ ಹಲೋ ಹಲೋ. ಏನ್ ಆಲೋಚನೆ ಮಾಡ್ತಿದ್ದೀರಾ? ಅಲ್ಲ, ಅದು ಜಾನಿ ಏನಾದ್ರೂ... ಆ ವಿಷಯ ಬಿಟ್ಬಿಡಿ. ಬೆನ್ನಿ ಸಂಜೆ ಬರ್ತೀನಿ ಅಂದಿದ್ದ. ನಿಶ್ಚಿತಾರ್ಥ ಲೇಟ್ ಮಾಡೋದ್ ಬೇಡ. ಇಲ್ಲ ಅಣ್ಣ, ಅದ್ ನಡೆಯಲ್ಲ. ಅವತ್ ನಾನು ಹೇಳಿದ್ದೆ, ನೀವ್ ಹೇಳ್ದವ್ರನ್ನೇ ಮದ್ವೆ ಮಾಡ್ಕೊಳ್ತೀನಿ ಅಂತ. ಆದ್ರೆ ಇದು ನಡೆಯಲ್ಲ ಅಂತ ಗೊತ್ತಾದ್ಮೇಲೆ ಬಸ್ ಕ್ಲೀನರ್ ಜೊತೆ ಸಂಬಂಧ ಇದೆ ಅಂತ ಊರೆಲ್ಲ ಹೇಳ್ಕೊ ಬಂದಿರೋ ಆ ಮನೆಗೆ ಯಾಕೋ ಸೊಸೆಯಾಗಿ ಹೋಗಕ್ ನನ್ ಮನ್ಸು ಒಪ್ತಾ ಇಲ್ಲ. ನನ್ನ ಬಗ್ಗೆ ಯಾವತ್ತಾದ್ರೂ ನೀವು ಯೋಚನೆ ಮಾಡಿದ್ದೀರಾ? ಇಲ್ಲ. ನಂಗೆ ಗೊತ್ತು, ಈ ಗಲಾಟೆ ಮಧ್ಯದಲ್ಲಿ ನಿಮಗೆ ಟೈಮ್ ಎಲ್ಲಿರುತ್ತೆ. ಅಡಿಕೆ ತೋಟ, ರೆಸಾರ್ಟು, ಇದೆಲ್ಲ ನನಗೆ ಬೇಕಾಗಿರೋದು. ಅರ್ಥ ಮಾಡ್ಕೊಳಕ್ಕೆ ಪ್ರೀತಿಸೋರಿದ್ದಾರೆ ಅಂತ ಅನ್ಸೋಕ್ಕಾದ್ರೂ ಒಬ್ರು. ಬೇರೆ ಯಾವುದಕ್ಕೂ ನನ್ನ ಬಲವಂತ ಮಾಡಬೇಡಿ. ಅವಳು ಹೇಳಿದ ಅರ್ಥ ಆಯ್ತು ನಿಮಗೆ? ಮನಸ್ಸಲ್ಲಿನ್ನು ಕ್ಲೀನರ್ ಇದ್ದಾನೆ. ಇದು ನಿನ್ನ ಮುಂದುವರ್ಸ್ಕೊಂಡು ಹೋಗಕ್ಕಾಗಲ್ಲ. ಎಸ್ಟೇಟು ಬಂಗ್ಲೆ ನೋಡ್ಕೊಳಕ್ ನೀನಿದೆಯಲ್ವಾ, ಇದು ನಿಲ್ಲಿಸ್ಬೇಕು. ಯಾಕೆ ಹೋದ್ರು ಅಂತ ನಿಮಗೆ ಗೊತ್ತಾಗ್ಲಿಲ್ವಾ? ಪಾಪ, ಎಲ್ರು ಹೇಳಿ ಹೇಳಿ ಅವನ್ನ ಇಷ್ಟ ಆದ, ತುಂಬಾ ಇಷ್ಟ ಆದ.
ಎಲ್ಲ ಅವನು ಯಾರು? ಉಲ್ಹನಾನ್. ಆ ಥರ ಯಾರೂ ಇಲ್ಲ. ಆ ಬಾಗಿಲು ತೆಗಿ. ಯಾಕೆ ಬೇಕು? ಈಗ ತೆಗಿಯಕ್ಕಾಗಲ್ಲ. ಏನಾಯ್ತು? ತಪ್ಪಿಸ್ಕೊಂಡ್ಬಿಟ್ಟ. ಜಾನಿ ಬಂದು ಕರ್ಕೊಂಡು ಹೋದ. ನಿಮಗೆ ಹೆಂಗ್ ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ನನಗೆ. ಅದೆಲ್ಲ ಏನ್ ಬೇಕಾಗಿಲ್ಲ. ಈಗ ನಾನು ನಿನಗೊಂದು ಹೆಲ್ಪ್ ಮಾಡಿದೆ, ನಾಳೆ ನೀನು ನನಗೊಂದು ಹೆಲ್ಪ್ ಮಾಡ್ಬೇಕಾಗಿ ಬರುತ್ತೆ ಅನ್ಸುತ್ತೆ. ಯಾರಿಗ್ ಗೊತ್ತು? ಹೋಗು. ಸೋಫಿಯಾ ವಿಷಯ ತಾನೆ, ಅವಳು ನನಗೆ ಬೇಡ ಅನ್ಕೊಂಡೆ. ಅವಳು ನಿನ್ನವಳು ಅಂತ ತಾನೆ ಅವತ್ತು ಹೇಳಿದ್ ನೀನು. ಸರಿ, ಅವಳು ನಿನ್ನವಳೆ. ಬರ್ಲಾ? ಏಯ್, ಅಲ್ಲೇ ನಿಂತ್ಕೊಳ್ಳ. ಅದು ತಲ್ಕಾರ್. ನೀನ್ ಅಲ್ಲಿಗೆ ಹೋಗೋದು ಬೇಡ. ಅಲ್ಲಿ ಬಿಲ್ಡಿಂಗ್ ಕೆಲಸ ನಡೀತಿದೆ. ನಿನ್ ಬಟ್ಟೆ ಬರೆಯಲ್ಲ ಎತ್ಕೊಂಡು ಅಹಮದ್ ಖಾನಲ್ಲಿ ಹೋಗಿದ್ದಾನೆ. ವಿಷಯ ಗೊತ್ತಾಗಿರ್ಬೇಕಲ್ಲ. ತಲ್ಕಾರ್ ಅವ್ರದ್ದು ನಮ್ದು ಸಮಸ್ಯೆ ಎಲ್ಲ ಬಗೆಹರಿದಿದೆ. ನಾವೀಗ ಆತ್ಮೀಯರು. ಈಗ ಅವ್ರು ಇಲ್ಲಿಗೆ ಬರೋದು, ನಾವು ಅಲ್ಲಿಗೆ ಹೋಗೋದು ಬರೋದು ನಡೀತಿದೆ. ಮದುವೆದು ಡೇಟ್ ಫಿಕ್ಸ್ ಆಗಿದೆ. ಅರ್ಥ ಆಗ್ಲಿಲ್ವಾ? ಸೋಫಿಯಾಗೂ ನಮ್ಮ ಬೆನ್ನಿಗೂ. ಅವ್ರಿಬ್ರಿಗೂ ಮದುವೆ ಮಾಡ್ಕೊಡ್ಲಿಲ್ಲ ಅಂದ್ರೆ ಸತ್ತೋಗ್ತೀನಿ ಅಂದ್ರು. ನಾವೇನ್ ಮಾಡಕ್ಕಾಗುತ್ತೆ? ನೀನೇನ ಪೆಚ್ಬೋರೆ ಹಾಕೊಂಡು. ಓ, ಅದು ಸರಿ. ನಾನು ತಮಾಷೆಗೆ ಹೇಳಿದ ವಿಷಯ ನಂಬಿಟ್ಟಿದ್ಯಲ್ವಾ? ಸುಮ್ಮನೆ ಅಲ್ಲ ಜನ ನಿನ್ನ ಪೆದ್ದ ಪೆದ್ದ ಅಂತ ಕರೆಯೋದು. ಕೇಳು, ಲೆಕ್ಕಿಲ್ದಷ್ಟು ಆಸ್ತಿ, ಮೈ ತುಂಬ ಬಂಗಾರ, 10-20 ಬಸ್ಸು, ಎಸ್ಟೇಟು, ಕಾರು, ಲಾರಿ, ಬಂಗ್ಲೆ, ಇಷ್ಟೆಲ್ಲ ಇರೋ ಹುಡುಗಿನ ನಿನ್ನಂತ ಒಬ್ಬ ಕ್ಲೀನರ್ ಪ್ರೀತಿ ಮಾಡ್ತಾನೆ ಅಂದ್ರೆ ಅಪ್ಪ ದೇವ್ರೇ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ. ನಡಿ 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 ನಡಿ. ಮತ್ತೆ ಆ ಉಂಗ್ರ ಬಂಗಾರದ್ದಲ್ಲ. ನೀನು ಅದನ್ನ ಕೈಯಲ್ಲಿ ಹಾಕೊಂಡು ಓಡಾಡ್ಬೇಡ. ಹೋಗ್ತಾ ದಾರಿಲಿ ಒಂದ್ ಕೆರೆಲ್ಲ ಅದನ್ನ ಎಸಿ. ನಾವು ಸ್ವಲ್ಪ ಜನ ಯೂನಿಫಾರ್ಮ್ ಹಾಕೊಂಡು ಓನರ್ ಮನೆಗೆ ಹೋಗಿದ್ ಬಿಟ್ರೆ ಬೇರೆ ಏನೂ ಆಗಿಲ್ಲ. ಹೋರಾಟ ಮಾಡಿದ್ರು, ನಿರಾಹಾರ ಮಾಡಿದ್ರು, ಏನೂ ಉಪಯೋಗ ಆಗಿಲ್ಲ. ಒಂದು ಲೆಟ್ರ್ ಬರೆದು IG-ಗೋ ಮಿನಿಸ್ಟ್ರಿಗೋ ಕೊಟ್ಬಿಟ್ಟು ಬರೋಣ. ಅವನು ಬದುಕಿದ್ದಾನ ಅಂತನಾದ್ರೂ ಗೊತ್ತಾಗುತ್ತಲ್ವಾ? ಇಷ್ಟು ದಿನ ಎಲ್ಲಿದ್ದೆ? ನೀನು ಹುಡುಕ್ದೇ ಇರೋ ಜಾಗನೇ ಇಲ್ಲ. ನೀನು ಕಾಣ್ದಲೇ ಇರೋದ್ರಿಂದ ನಾವು ಹೋರಾಟ ನಿರಾಹಾರ ಮಾಡ್ತಾನೇ ಇದ್ದೀವಿ. ಒಂದು ಗಾಡಿನೂ ಹೊಡ್ತಾ ಇಲ್ಲ. ಹೇಳು, ಎಲ್ಲಿದ್ದೆ ನೀನು? ಅವ್ರು ನನ್ನ ಹಿಡಿದು ಕಟ್ಟಾಕಿದ್ರಣ್ಣ. ಆ ತಲ್ಕಾರ್ ಅವರು ತುಂಬಾನೇ ಹೊಡೆದ್ರು ನಂಗವರು. ಹೆಂಗೋ ಜೀವ ಉಳಿಸ್ಕೊಂಬಂದೆ. ನಮ್ಮಂಥವ್ರ ಜೀವಕ್ಕೆ ಇಲ್ಲಿ ಬೆಲೆನೇ ಇಲ್ಲ. ನಾನಿನ್ನ ಇಲ್ಲಿರಲ್ಲ, ಹೋಗ್ತೀನಿ. ಹೋಗ್ತೀಯಾ? ಎಲ್ಲಿಗೆ? ಎಲ್ಲೋ ಒಂದ್ ಕಡೆ. ನನ್ನ ಕೈಲಿ ಇರಕ್ಕಾಗಲ್ಲ. ಏನ
ನಿನ್ನ ಮತ್ತು ಆ ಹುಡುಗಿಯಿಂದಲೇ ಇಷ್ಟೆಲ್ಲ ಆಗಿದ್ದು. ನೀನ್ ಎದ್ರುಕೊಂಡು ಓಡೋಗ್ತಿದ್ಯಾ? ನೀನ್ ಗೆಲ್ಬೇಕು. ನಾವಿದೀವಿ ನಿನ್ ಜೊತೆ. ಗೆಲ್ಬೇಕಾ? ಯಾರ ಜೊತೆ? ಯಾರ ಜೊತೆ ಗೆಲ್ಬೇಕು ನಾನು? ಕನ್ಸಲ್ಲೂ ಹೂವಿಗೆ ಸಿಗದ ಆಸೆಗಳ್ನ ಮನ್ಸಲ್ಲಿ ತುಂಬಿಸಿ ಚುಚ್ಚಿ ಸಾಯಿಸಿರೋ ಆ ಸೋಫೆ ಜೊತೆ ಅಲ್ಲ? ಇಲ್ಲ, ಎಲ್ಲಾನು ಶುರು ಮಾಡಿಸಿ ಎಲ್ಲದಕ್ಕೂ ಜೊತೆ ನಿಂತು ಕೊನೆಗೆ ಸ್ವಂತ ಮಗನ ಜೊತೆನೆ ಮದ್ವೆ ಫಿಕ್ಸ್ ಮಾಡಿರೋ ಆ ಪಿಲುಪನ್ ಜೊತೆನಾ? ಅಣ್ಣ ಹೇಳು, ನಾನು ಯಾರ ಜೊತೆ ಗೆಲ್ಬೇಕಾಗಿರೋದು? ನಿನಗೆ ಮೋಸ ಆಗೋಯ್ತು. ಒಂದ್ ಮಾತ್ರ ನೀ ಹೇಳ್ತಿರೋದು ನಿಜ. ಬೆನ್ನಿ ಮತ್ತು ಸೋಫಿಯಾಗೆ ಮದ್ವೆ ಫಿಕ್ಸ್ ಆಗಿರೋದು. ಅದೊಂದು ವಿಷಯದಿಂದ ತಲ್ಕಾರ್ನಲ್ಲಿ ನಡೆದಿರುವ ಸಮಸ್ಯೆ ಬಗ್ಗೆ ನಿನಗೆ ಗೊತ್ತಾಗಲಿಲ್ಲ. ಸೋಫಿಯಾ ಅನುಭವಿಸ್ತಿರೋ ನೋವು ಬಗ್ಗೆ ನಿನಗೆ ಗೊತ್ತಿಲ್ಲ. ಅವಳಿಗೆ ಮನೇಲಿ ಬಂದಿಯಾಗಿದ್ದಾಳೆ. ಏನು ಗೊತ್ತಾ? ನಿನ್ನ ಅವಳ ಮಧ್ಯೆ ಪ್ರೀತಿ ಇರೋದನ್ನ ಊರ್ ತುಂಬಾ ಹೇಳ್ದವ್ರ ಬಗ್ಗೆ ನಾನ್ ಸೊಸೆಯಾಗಿ ಹೋಗಲ್ಲ ಅಂದದ್ದಕ್ಕೆ ಅವಳ ಮನಸ್ಸು ತುಂಬಾ ನೀನೇ ಇದೆಯಾ? ಸೋಫಿಯಾ ನಿನ್ನೋಳು, ನಿನಗೆ ಮಾತ್ರ, ಯಾರಿಗೂ ಬಿಟ್ಕೊಡ್ಬಾರ್ದು. ನಿನಗೋಸ್ಕರ ಕಾಯ್ತಿದ್ದಾಳೆ ಅವಳು. ನೀನ್ ಕರೆದ್ರೆ ಬರ್ತಾಳೆ. ನೀನ್ ಗೆಲ್ಬೇಕು, ಗೆಲ್ಲೇಬೇಕು. ನಿನಗೆ ಸಿಗೋ ಜಯ ನಮ್ಮ ಕಾರ್ಮಿಕರ ಜಯ. ಇದೊಂದ್ಸಲಿನಾದ್ರೂ ನಾವೆಲ್ಲರೂ ಗೆಲ್ಲೋಣ. ನಿಲ್ಲು. ಎಲ್ಲಿಗೆ? ಈಗ ಅವಳನ್ನು ನೋಡಕ್ಕಾಗಲ್ಲ. ಅವಳ ಮನೆ ಸುತ್ತಮುತ್ತನೂ ನೀನು ಹೋಗಕ್ಕಾಗಲ್ಲ. ಯೋಚನೆ ಮಾಡಿ ಹೆಜ್ಜೆ ಇಡಬೇಕು. ಅದಕ್ಕೊಂದು ದಾರಿ ಇರುತ್ತೆ. ಉಲ್ಹಾನ ಬಂದ್ರು. ನಾನು ಸ್ವಲ್ಪ ನೀನು ಕೈ ಕೊಡ. ಅಪ್ಪ ಸದ್ಯ ಬರ್ರ. ಲೋ ಉಲಹನಾನ್, ಲೋ ಭೈರವಣ್ಣ, ನೀನ್ ಎದ್ರಕಳಕ್ಕೆ ಹೋಗ್ಬೇಡ. ನಾನ್ ನಿನ್ನ ಹತ್ರ ಕಾಸು ಕೇಳಕ್ ಬಂದಿದ್ರು ನಿನ್ ಕತೆ ಕೇಳಿದ್ಮೇಲೆ ಕಾಸಿನ ಕತೆನೇ ಸ್ಟಾಪ್. ಲೋ, ನಾನು ಬಸ್ ಕೆಲ್ಸದವನ್ ಆಗದೆ ಇದ್ರು ನಿನಿಗೋಸ್ಕರ ನೀರಾಹಾರ ಮಾಡಿದೀನಿ. ನಿನ್ ಸಮಸ್ಯೆ ಬೇರೆ ಅಲ್ಲ, ಈ ಭೈರವನ್ ಸಮಸ್ಯೆ ಬೇರೆ ಅಲ್ಲ. ಗಟ್ಟಿ ಕಳ್ರ, ನಾವು ಬಗೆಹರ್ಸನ ಬಿಡ. ಈ ಸಮಸ್ಯೆ ಬಗೆಹರಿಯವರೆಗೂ ಬಿಡೋದೇ ಇಲ್ಲ. ಯು ಡೋಂಟ್ ವರಿ ಕಣ. ಏನಿದು? ಛೇ, ಹೋಗಿ 2 ಲಾರ್ಜ್ ತಾಂಬಾರ. ಬಿಡ್ಬೇಡ ಬಿಡ್ಬೇಡ ಬಿಡ್ಬೇಡ, ಬಿದ್ದೋಗ್ತೀನಿಲೇ. ಸುಮ್ಮನೆ ತಲಾಟೆ ಮಾಡಬೇಡ. ನಾವು ರೆಗ್ಯುಲರ್ ಆಗಿ ಬರೋ ಮನೆ ಇದು. ಹೋದ ವರ್ಷ ನಾವ್ ಇಲ್ಲಿಂದಾನೇ ಶುರು ಮಾಡಿದ್ದು. ಆದ್ರೆ ಈ ವರ್ಷ ಹಿಂಗ್ ಬೇಡ. ನೀನ್ ಕಿತ್ತಾಡ್ಕೊಂಡು ಅದು ಇದು ಮಾತಾಡ್ಕೊಂಡು ಜಗಳ ಮಾಡಿದ್ರೆ ಅವ್ರು ಕೊಟ್ಟಿದ್ದನ್ನ ಈಸ್ಕೊಂಡು ದೇವರ ನಾಮದಲ್ಲಿ ಸಮಾಧಾನವಾಗಿ ಮನೆಗೆ ಹೋಗ್ರು ಮಕ್ಳೇ. ಅದನ್ನೇ ನಾನು ಹೇಳ್ತಿರೋದು. ಎಲ್ಲರೂ ದೇವ್ರ ನಾಮದಲ್ಲಿ ತಿರ್ಕೊಂಡು ಹೋಯ್ತಾ ಇರ್ರಿ. ನೀನೇ ತಿರ್ಕೊಂಡು ಹೋಗೋ. ನೀನ್ ಮೊದ್ಲು ಹೋಗೋ. ನೀನೇ ಮೊದ್ಲು. ಒಂದ್ ಕೈ ನೋಡೇ ಬಿಡಲ್ಲ. ನಾನು ಒಂದ್ ಕೈ ನೋಡ್ಕೊಂತೀನಿ, ನೀನ್ ಹೋಗೋ. ನೀವು ಸ್ವಲ್ಪ ನಿಲ್ಲಿ. ಈ ಸಿಸ್ಟರ್ ಹೇಳೋದನ್ನ ಕೇಳಿ. ಜಗಳಕ್ಕೂ ಹೊಡೆದಾಟಕ್ಕೂ ಅವಕಾಶ ಕೊಡ್ವಿ. ಕಷ್ಟ ನೋವು ಬಡತನ ಅನುಭವಿಸ್ತಿರೋ ನಾವು. ನಮಗ್ ಸಹಾಯ ಮಾಡಿ ಬನ್ನಿ. ಅಲ್ಲಲ್ಲ, ಮೇಲೆ ಮೇಲೆ. ಎದುರು ಬೇಡ, ಇದ್ದಾನೆ. ಕೇಳಿ ದೇವರ ಮಕ್ಕಳೇ, ಒಳ್ಳೆ ದಿನವಾದ ಇಂದು ನಮ್ಮ ಮನಸ್ಸಿನಲ್ಲಿ ಪಾಪಗಳಿಗೆ ಅವಕಾಶ ಕೊಡದೆ, ದುಃಖ ಚಿಂತನೆಗಳಿಗೆ ಅವಕಾಶ ಕೊಡದೆ, ಪ್ರೀತಿ ಮತ್ತೆ ತ್ಯಾಗ ಮಾತ್ರ ಇರಲಿ. ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಸ್ತೋತ್ರ, ದೇವರಿಗೆ ಸ್ತೋತ್ರ. ಭೈರವಣ್ಣ, ಅದನ್ನ ಬೇಗ ಬಿಚ್ಕೊಳ್ಳೋಣ. ಅಯ್ಯೋ, ಅವ್ರು ಒಳಗೆ ಉಳ್ಕೊಂಡ್ಬಿಟ್ರು. ಎಲ್ಲಾ ರೀತಿಲೂ ಒಳಗಿದ್ರೇನೆ ಒಳ್ಳೇದು. ಬಾ. ಅಯ್ಯೋ ಅಯ್ಯೋ, ಇಲ್ಲೊಂದು ಬಾಗ್ಲೈತಿ. ಅಯ್ಯೋ, ಇದು ಅಲ್ಮಾರ್ಗುಡು. ಅಯ್ಯೋ ದೇವ್ರೆ, ಬಾಗ್ಲು ತೆಗಿಯಕ್ಕಾಗ್ತಿಲ್ವೇ? ಅವ್ರೆಲ್ಲಿ ಕಾಣ್ತಿಲ್ಲ. ಏನಂದ್ರಿ? ಅಲ್ಲ, ಮನುಷ್ಯ ಸಂದರ್ಭಕ್ಕೆ ತಕ್ಕಂತೆ ವೇಷ ಬದಲಾಯಿಸ್ಬೇಕಲ್ಲ. ಅದೇ ತರ ಪಾಪದಲ್ಲಿ ನಿತ್ಯವೂ ಬೀಳ್ತಾನೇ ಇರ್ತಾನೆ. ನಾನು ನೋಡ್ ಬರ್ತೀನಿ. ಪ್ರಾರ್ಥನೆ ಶುರು ಮಾಡೋಣ ಬನ್ನಿ. ದೇವರಿಗೆ ಸ್ತೋತ್ರ, ದೇವರಿಗೆ ಸ್ತೋತ್ರ. ನನ್ ಪಾಪ ಭಾರವೆಲ್ಲ ಅಳಿಸಿದೆ. ಎಲ್ಲಿ ಹೋಗ್ತಿದ್ಯಾ? ಇವತ್ತು ನಾನು ಸಾಯಿಸ್ಬಿಡ್ತೀನಿ. ಮಾಡಬಾರ್ದು. ಏನ್ ಬೇಕು ನಿಮ್ಗೆ? ಯಾಕೆ ಸರ್, ಇವ್ನು ಎಲ್ಲೇ ಹೋದ್ರೆ ತೊಂದರೆ ಕೊಡ್ತಾನೆ ಇರ್ತಾನೆ ಸರ್. ಎಷ್ಟೋ ವರ್ಷಗಳಿಂದ ಇದು ನಮ್ಮ ಏರಿಯಾ. ಸರಿ ಸರಿ, ಜಗಳ ಬೇಡ. ಇಬ್ಬರಿಗೂ ದುಡ್ಡು ಕೊಡ್ತೀನಿ. ಸರಿನಾ? ಹಣ ದುಡ್ಡು ಕೊಡು.
ಸರಿ ಹೋಗಿ ನಿಂತ್ಕೊಳ್ರಿ ಇಲ್ಲಿ. ಅದೆಂಗ್ ಹೋಗಕ್ಕಾಗುತ್ತೆ? ಸಂತೋಷ ಸಮಾಧಾನ ದಿನ ಇವತ್ತು ನೆಮ್ಮದಿಯಾಗಿ ಇಲ್ಲಿಂದ ಹೋಗ್ಬೇಕು. ಶೇಕ್ ಹ್ಯಾಂಡ್ ಕೊಡು. ಶೇಕ್ ಹ್ಯಾಂಡ್ ಏನು ಬೇಡ, ಕೊಡು. ಆ ಕೈ ಕೊಡು, ಕೊಡು ಕೈ. ಹ್ಯಾಪಿಯಾಗಿ ಇಲ್ಲಿಂದ ಹೊರಡು. ಸಾಕು ಸಾಕು ಸಾಕು, ಬಿಡ್ರು ಬಿಡ್ರು ಬಿಡ್ರು. ಅಯ್ಯೋ ಮಕ್ಳೇ, ಏನಿದೆಲ್ಲ? ಅತಿಯಾದ ದ್ವೇಷ ಇರೋ ಜಾಗದಲ್ಲಿ ಅತಿಯಾದ ಪ್ರೀತಿನೂ ಒಳ್ಳೇದಲ್ಲ, ಅರ್ಥ ಆಯ್ತಾ? ಬನ್ನಿ ಹೋಗೋಣ. ಸ್ವಲ್ಪ ಜಾಗ ಬಿಡಿ. ಓ ಥ್ಯಾಂಕ್ ಯು. ಯಾರದು? ಹೇಳಿದ್ರೆ ಅರ್ಥ ಆಗಲ್ಲ ಬಿಡಿ. ಬೀದಿಲ್ ನಿನಗೇನು ಕೆಲಸ ಇಲ್ಲಿ? ತಂಗಿ ಕಿಡ್ನಾಪ್ ಮಾಡಕ್ ಬಂದಿದ್ವಿ. ನಾನು ಅಲ್ಲಿಗೆ ಬರ್ತಾ ಇದ್ದೀನಿ. ಏನಾಯ್ತು? ತಲ್ಕಾರಿಂದ ಹುಡುಗಿ ಓಡೋಗ್ಬಿಟ್ಲಂತೆ ಉಲಹಾನನ್ ಜೊತೆ. ఇదో పార్వతి, భయపడలేదు. లోపల రా, ఇది మీ ఇంటి అనుకో. శివ పార్వతి, మెట్లెత్తండి. శివ పార్వతి, మామగారు ఆశీర్వాదం తీసుకో. నమస్కారం అండి. ఏమండి? ಅಪ್ಪ, ಇವಳು ನನ್ನ ಹೆಂಡತಿ ಡಾಕ್ಟರ್ ಶಿವಪಾರ್ವತಿ. ಏನೋ ಕೇಳಿಸ್ಕೊಂಡ? ಅದವನ್ ಹೆಂಡತಿ ಅಂತೆ. ಅಜ್ಜಿ, ಬೇರೆ ಯಾವ ದಾರಿನೂ ಇರಲಿಲ್ಲ. ಇವ್ರ ಸಂಪ್ರದಾಯದಂತೆ ಮದುವೆ ಮಾಡ್ಕೊಂಡೆ. ನನ್ ಕ್ಷಮಿಸ್ಬಿಡು. ಪರವಾಗಿಲ್ಲ, ಇದೇ ನನ್ನ ಮೊಮ್ಮಗನ ಹಣೆ ಬರಹ ಅನ್ಕೊಂಡು ಸಮಾಧಾನ ಮಾಡ್ಕೋತೀನಿ. ಏನ್ ನೋಡ್ಕೊಂಡು ನಿಂತಿದ್ಯಾ? ಒಳಗಡೆ ಕರ್ಕೊಂಡು ಹೋಗು. ಶಿವಪಾರ್ವತಿ, ಇದು ನನ್ನ ಅಪ್ಪಗಾರು. ಇದು ನನ್ನ ಅಮ್ಮಗಾರು. ಈಗ ಒಳಗೋದವರು ನನ್ನ ಅಜ್ಜಿಗಾರು. ಪಾರ್ವತಿ, ನೇನು ಕೊಂಚಂ ನೀರು ಬೇಕು. ಅಮ್ಮ. ಸುಶೀಲಾ, ಏನು? ನನಗೆ ಸ್ವಲ್ಪ ವೆಳ್ಳಂ ಕಾవాలి. ಏನೋ? ಸ್ವಲ್ಪ ನೀರು ಕೊಡೆ. ಇನ್ನು ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ಹೊರಡು. ಇವಾಗ ಹೋದ್ರೆ ಕೊಯಂಬತ್ತೂರು ಗಾಡಿ ಇರುತ್ತೆ, ಅದ್ರಲ್ಲಿ ಹತ್ತಿ ಬಾಂಬೆಗೋ ಮದ್ರಾಸ್ಗೋ ಬೆಂಗಳೂರಿಗೋ ಎಲ್ಲಾದ್ರೂ ಹೋಗಿ ಬದುಕೋ. ಇರು, ತಗೋ, ಇದನ್ನ ಇಟ್ಕೋ. ನಮ್ಮ ಕೈಲಾದಷ್ಟು. ಅಣ್ಣ, ಸರಿ ಸರಿ, ಬೇಗ ಹೊರಡಿ. ಬರ್ತೀನಿ. ಹಾಂ, ಬಾ.
ಚೆನ್ನಾಗಿದೆ. ನಿನ್ ಧೈರ್ಯ ನನ್ಗಿಷ್ಟ ಆಯ್ತು. ಬುದ್ಧಿವಂತ, ಶಕ್ತಿವಂತ. ಆದ್ರೂ ಎಲ್ಲೋಗ್ತಾ ಇದೀಯಾ? ಕೊಯಮತ್ತೂರ್ಗೊಂದು ಬಸ್ ಇದೆ, ಅಲ್ಲಿಗೆ ಹೋದ್ಮೇಲೆ ಬೇರೆ ಎಲ್ಲಾದ್ರೂ ಆಗ್ಲಿ. ಆದ್ರೆ ಹೋಗೋದ್ಕಿಂತ ಮುಂಚೆ ಒಂದ್ ಸಣ್ಣ ವಿಷಯ ಇದೆ. ನಾನೊಂದು ಮಾತು ಹೇಳಿದ್ದೆ, ನೆನ್ಪಿದ್ಯಾ? ನೆನ್ಪಿರಲ್ಲ ಬಿಡು. ನಾನು ನಿನ್ಗೊಂದು ಹೆಲ್ಪ್ ಮಾಡಿದ್ದೆ ಅಲ್ವಾ? ಈಗ ತಿರುಗಿ ಹೆಲ್ಪ್ ಮಾಡೋ ಅವಕಾಶ ಈಗ ನಿನ್ಗೆ ಬಂದಿದೆ. ಕೊಯಂಬತ್ತೂರಿಗೆ ಹೋಗ್ತೀನಿ ಅಂತ ತಾನೇ ಹೇಳಿದ್ದು. ಹೋಗಿ ಎಲ್ಲ ಕಡೆ ಸುತ್ತಾಡ್ಕೊಂಬಾ. ಆದ್ರೆ ಒಬ್ನೇ ಹೋಗು, ನೀನ್ ಮಾತ್ರ. ಸೋಫಿಯಾ ಇಲ್ಲೇ ಇರ್ಲಿ, ನಾನ್ ನೋಡ್ಕೋತೀನಿ. ಎಷ್ಟೇ ಆಗ್ಲಿ ಅವಳು ನನ್ನ ಹುಡುಗಿ ಅಲ್ವಾ? ನಿಂತ್ಕೊಳ್ಳಿ. ನನ್ ಗೊತ್ತು ನೀವ್ ಯಾಕೆ ಬಂದಿದ್ದೀರ ಅಂತ. ಇವಳನ್ನ ಕಾಪಾಡ್ಕೊಳಕ್ಕೆ ನಿಮ್ ಕೈಲಾಗಲ್ಲ. ಮುಂದಕ್ ಬಂದ್ರೆ ಕತ್ತಿ ಇವಳು ಕತ್ತನ್ನ ಸೀಳುತ್ತ. ಬೇಡ, ನಿನ್ ತಂಗಿ ಇಲ್ಲೇ ಇದ್ದಾಳೆ ನನ್ ಕೈಯಲ್ಲಿ. ಹತ್ರ ಬರ್ಬೇಡಿ. ಇದು ನಿಮ್ಗೆ ಹೇಳಿದ್ರೆ ಎಣವಾಗಿ ಹೋಗ್ತಾಳೆ. ಇಲ್ಲಿರೋದೊಂದ್ ಚಿಕ್ಕ ಸಮಸ್ಯೆ. ಒಂದ್ ಹುಡುಗಿ ಇಬ್ರು ಹುಡುಗರು, ಅದ್ ಸರಿ ಹೋಗಲ್ವಲ್ಲ. ಒಂದ್ ಹುಡುಗಿಗ್ ಒಂದೇ ಹುಡುಗ, ಅದೇ ಸರಿಯಾದ ಲೆಕ್ಕ. ಬಾರೆ. Ah!